ನಮ್ಮ ಹೆಸರು ಖ್ವಾಜಾ ಅಂತ ಹೇಳಿರಿ. ಈಗ ಯೂಟ್ಯೂಬ್ ದಾಗ ಎಲ್ಲಾರು ಎಲ್ಲಿ ಹೋದ್ರು ಕರೆಯುವುದ ಮುಕಳೆಪ್ಪ ಅಂತ ಹೇಳಿ ಕರೀತಾರ್ರಿ. ರೀತಿ ಏನಿಲ್ಲ ಲೇ ಬಾಡ್ಯಾನಿಕೆ ನಿನಗೇನ್ ಜೀವ ಮರ ಅನ್ನಾಗತೈತೆ. ಆಫೀಸ್ ರೀ. ಈಗ ಹಂಗ ವಿಡಿಯೋ ಎಡಿಟಿಂಗ್ ಸ್ಕ್ರಿಪ್ಟ್ ಎಲ್ಲಾ ಮಾಡಿದಂದ್ರ ಯಾರ ಗೆಸ್ಟ್ ಬಂದ್ರೆ ಇಲ್ಲಿ ಮಾತಾಡಕ್ ಇದ್ ಮಾಡ್ತೇವ್ರಿ. ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮಾಡಿ? 4 ವರ್ಷ ಆಗ ಬಂತ್ರಿ. ಇದು ಯೂಟ್ಯೂಬ್ ದಾಗ 15,60,000 ಅದಾರ್ರಿ. ಎಲ್ಲಾ ಟೀಮ್ ಕುಡಿಸಿದ್ರೆ ಒಂದ್ 15-20 ಜನ ಅದೇವ್ರಿ. ಎಷ್ಟು ವರ್ಷ ಹಳೆ ಮನೆ ಇದು? ಒಂದ್ 10 ವರ್ಷ ಆತ್ರಿ. ಮುಕಳೆಪ್ಪ ಅಂದ್ರೆ ಏನು? ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ರಿಗೂ ಧಾರವಾಡಕ್ಕೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಸಾಂಸ್ಕೃತಿಕ ತವರೂರು ಅಂತ ಕರಿಬೋದು ಧಾರವಾಡನ. ಮೈಸೂರು, ಮಂಗಳೂರು ಮತ್ತು ಧಾರವಾಡ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಗಳಂದ್ರೂ ತಪ್ಪಲ್ಲ ಸ್ನೇಹಿತರೆ. ಧಾರವಾಡಕ್ಕೆ ಸ್ವಾಗತ. ಬೇಂದ್ರೆಯವರ ನಾಡಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಒಂದು ಒಳ್ಳೆ ಮಾತಿದೆ ಧಾರವಾಡದಲ್ಲಿ. ಏನು ಅಂತಂದ್ರೆ, ಧಾರವಾಡದಲ್ಲಿ ಯಾವ್ದಾದ್ರು ಒಂದು ಕಲ್ ತಗೊಂಡು ಸುಮ್ಮನೆ ಹೋಗಿದ್ರೆ ಅದು ಒಬ್ರು ಮೇಷ್ಟ್ರ ಮನೆ ಮೇಲೆ ಬೀಳುತ್ತೆ, ಇಲ್ಲಾಂದ್ರೆ ಒಬ್ಬ ಸಾಹಿತಿ ಮನೆ ಮೇಲೆ ಬೀಳುತ್ತೆ ಅಂತ. ಅಷ್ಟು ಅಪಾರ ಪ್ರಮಾಣದ ಸಾಹಿತಿಗಳು, ಮೇಷ್ಟ್ರುಗಳು, ಲೆಕ್ಚರರ್ಸ್ ತುಂಬಿರುವಂತಹ ಊರು ಈ ನಮ್ಮ ಧಾರವಾಡ. ವಿದ್ಯಾ ಕಾಶಿ ಕೂಡ ಹೌದು ಸ್ನೇಹಿತರೆ ಧಾರವಾಡ. ನಿಮ್ಗೆಲ್ರಿಗೂ ಧಾರವಾಡಕ್ಕೆ ಸ್ವಾಗತ ಕೋರ್ತಾ. ಇಲ್ಲಿ ಒಬ್ಬರು ಅಪರೂಪದ ಯೂಟ್ಯೂಬರ್ ಇದ್ದಾರೆ ಸ್ನೇಹಿತರೆ. ಅವರು ಮುಕಳೆಪ್ಪ ಅಂತ ಹೇಳಿ ಅವರು ತುಂಬಾ ವಿಶೇಷವಾದಂಥ ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾರೆ. ಇಲ್ಲಿನ ಭಾಗದ ಭಾಷೆ, ಇಲ್ಲಿನ ಭಾಗದ ನಟರನ್ನ ಬಳಸ್ಕೊಂಡು ಸುಮಾರು 1.5 ಮಿಲಿಯನ್, ಸುಮಾರು 15 ಲಕ್ಷ ಫಾಲೋವರ್ಸ್ ಇರುವಂತಹ ಒಂದು ತಂಡ ಅವ್ರದ್ದು, ಯೂಟ್ಯೂಬ್ ತಂಡ. ಹೇಗೆ ಮಾಡ್ತಾರೆ ಹಳ್ಳಿಯಲ್ಲಿ ಇತ್ಕೊಂಡು, ಏನವ್ರ ಕತೆ, ಹೂ ಇಸ್ ದಿಸ್ ಮುಕಳೆಪ್ಪ ಎಲ್ಲ ನೋಡೋಣ. ಸ್ವಾಗತ ನಿಮಗೆ ಧಾರವಾಡಕ್ಕೆ. ಬನ್ನಿ. ಲವರ್ಸ್ಗಳು ನೇನ್ ಹಾಕೊಂಡು ಸತ್ತಾರ್ರಿ. ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಬಿಡುದಿಲ್ರಿ. ಅವ್ರು ಹೇಳಾಕತ್ತೇನ್ ಕೇಳ್ರಿ. ಸರ್ ಇಲ್ಲಿ ಬಂದಿದ್ದೀವಿ. ಬಂದೆ ಸರ್, ಅದೇ ಓಂಕಾರ ನಗರ. ಹೆಬ್ಬಳ್ಳಿ ಫಾರ್ಮಲ್ಲಿ ಇದೀವಿ ನಾವು. ಹೆಬ್ಬಳ್ಳಿ ಫಾರ್ಮಲ್ಲಿ ಇದೀವಿ. ಈಗ ಒಬ್ರು ಯೂಟ್ಯೂಬ್ ವಿಡಿಯೋ ಮಾಡ್ತಾರಲ್ಲ, ಅವ್ರೆಲ್ಲೇ ಮರದ? ಮುಕಳೆಪುರ ಅಲ್ಲಮ್ಮ. ನೀರಿನ ಟ್ಯಾಂಕ್ ಅಲ್ಲಿ ಸರ್. ಮುಕಳೆಪುರ ಎಲ್ಲಿರೋದು? ಅಲ್ಲ ಸರ್, ಈಚೆ ಕಡೆ ಇದು. ಸರ್ ಎಲ್ಲಿದ್ದೀರಾ? ಮನೆ ಮುಂದೆ ಬನ್ನಿ ಸರ್. ಸ್ನೇಹಿತರೆ ನೋಡಿ ಕುದುರೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನೀವ್ರಿ? ಚೆನ್ನಾಗಿದ್ದೀನಿ ಸರ್. ಮುಖ ಗೊತ್ತಾಗಬಾರ್ದಂತೇಳಿ ನಾವ ಕರೆ ಇಡ್ಲಿ ಹಚ್ಕೊಂಡೇವ್ ನೋಡಿಲ್ಲೇ. ಅಲ್ಲೇ ನನಗೆ ಭಿಕ್ಷೆ ಬೇಡ ಕರ್ಕೊಂಡು ಹೊಂಟೆ ನೀ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಯೂಟ್ಯೂಬಲ್ಲಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ನಿಮ್ಮ ಊರಿದು? ನಮ್ದು ಊರ್ರಿ ಇದು ಹೆಬ್ಬಳ್ಳಿ ಫಾರಂ ಅಂತಾರಿ. ಇದಕ್ಕೆ ಹೆಬ್ಬಳ್ಳಿ ಫಾರಂ ರೀ. ಕೃಷಿ ಯೂನಿವರ್ಸಿಟಿನಾ? ಇದ್ರ ಅಗ್ರಿಕಲ್ಚರ್ ಆಫೀಸ್ ರೀ. ಇದು ಒಳಗೆಲ್ಲ ಇದ್ದಿದ್ದು. ಓಕೆ. ಎಷ್ಟು ತಮ್ಗೆ ಏಜ್? ನಮ್ಗೆ 19 ರೀ. 19 ವರ್ಷ? 19 ರೀ. 15 ಲಕ್ಷ ಫಾಲೋವರ್ಸ್ ಇದ್ದಾರೆ. ಎಲ್ಲ ಜನರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಜನ ಹೇಳಿದ್ರೆ ಅದು ಕರೆಕ್ಟ್. ರೀ. ಓಕೆ, ಬನ್ನಿ ನಿಮ್ಮ ಮನೆ ನೋಡೋಣ. ಬರ್ರಿ. ಇವ್ರು ನಮ್ಮ ಫ್ರೆಂಡ್ ರೀ. ನಮಸ್ಕಾರ. ನಮಸ್ಕಾರ. ಹೇಗಿದೆ? ನೋಡಿರ್ತೇನೆ ರೀ, ನಿಮ್ದೆಲ್ಲ ಚಲೋ ಮಾಡ್ತೀರಾ. ಆಫೀಸ್ ರೀ ಇದು. ಸಣ್ಣದೊಂದು ಹಂಗ ಇದ್ ಮಾಡ್ಕೊಂಡಿವ್ರಿ. ಅಲ್ಲಿ ಕಟ್ಟಾತಾವ್ರಿ. ಏನು ಆಫೀಸು? ಇದು ಹಂಗ ವಿಡಿಯೋ ಎಡಿಟಿಂಗ್ ಸ್ಕ್ರಿಪ್ಟ್ ಎಲ್ಲ ಮಾಡಿತ್ತಂದ್ರ ಯಾರ ಗೆಸ್ಟ್ ಬಂದ್ರೆ ಇಲ್ಲಿ ಮಾತಾಡಕ್ ಇದ್ ಮಾಡ್ತೇವ್ರಿ. ಓಕೆ. ಮನೆ ಎಲ್ಲಿಂದು? ಮನೆ ತಳಗೈತ್ರಿ. ತಳಗೈತ್ರಿ. ತೋರಿಸಿ ಆಫೀಸ್ಗೆ ಏನೇನಿದೆ ಅಂತ. ಇದೆಲ್ಲ PC ಎಲ್ಲ ಇಲ್ಲೇ ಇದೆ ರೀ. ಎಲ್ಲ ಇದ್ರಾಗ ಎಡಿಟಿಂಗ್ ಎಲ್ಲ ಇದ್ರಾಗ ಮಾಡುದ್ರಿ. ಇದರಲ್ಲಿ? ಎಲ್ಲ ಇದ್ರಾಗ. ನೀವೇ ಮಾಡ್ತೀರಿ ಎಡಿಟಿಂಗ್ ಅಥವಾ ಯಾರು ಮಾಡ್ತಾರೆ? ನಮ್ಮ ಅಣ್ಣಾರ ಮಾಡ್ತಾರ್ರಿ. ನೀವು ಸ್ವಂತ ಅಣ್ಣ? ನಮ್ಮ ಸ್ವಂತ ಅಣ್ಣಾರಿ. ಎಲ್ಲ ಎಡಿಟಿಂಗ್ ಸ್ಕ್ರಿಪ್ಟ್ ಎಲ್ಲ ನಮ್ಮ ಅಣ್ಣಾರ ಮಾಡ್ತಾರ್ರಿ. ಓ ಹೌದಾ? ನಿಮ್ದು ಆಕ್ಟಿಂಗ್? ನಮ್ದು ಆಕ್ಟಿಂಗ್ ರೀ. ಓಕೆ. ಆಕ್ಟಿಂಗ್ ಮತ್ತೇನಾರ ಹಂಗೆ ಸ್ಕ್ರಿಪ್ಟ್ ಒಳಗಿದ್ರೆ ನಾವು ಮಾಡಿರ್ತೇವ್ರಿ ಸ್ಕ್ರಿಪ್ಟ್. ಸ್ವಲ್ಪ ಅಣ್ಣಾರ ಒಂದು 3-4 ಮಂದಿ ಕೊಡ್ತೇವ್ರಿ ಸ್ಕ್ರಿಪ್ಟ್ ಮಾಡುವಾಗ. ನಾವು ಸ್ವಲ್ಪ ಅವ್ರು ಸ್ವಲ್ಪ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ಟೋರಿ ಇದು ಮಾಡಿಬಿಡ್ತೇವ್ರಿ ಅದಕ್ಕೆ. ರೀ. ಇದೇ ರೀ ಎಲ್ಲ ಇದ್ರೊಳಗೆ ಎಲ್ಲ ಎಡಿಟಿಂಗ್ ಮಾಡಿದ್ರಿ. ಓಕೆ. ಇದು ಹೊಸ ತಗೊಂಡಿದ್ದು ಅನ್ಸುತ್ತೆ? ಹೊಸ ತಗೊಂಡಿದ್ವಿ. 1 ವರ್ಷ ಆತ್ರಿ ಈಗ ತಗೊಂಡ. ಅದಕ್ಕೆ ಮೊದಲು? ಅದ್ರ ಮೊದಲೆಲ್ಲ ಮೊಬೈಲ್ ಒಳಗ ಮಾಡ್ತಿದ್ದೀರಿ. ಮಗಳಿಗೆ ಪಾರ ಅಂತ ಆರ್ಸ್ಕೊಂಡ್ ಹೋಗ್ತೇನೆ, ಬರೇ 2 ದಿನ ನೋಡ್ತೀರಿ ನೀವು. ಈಗ ಏನಾರ ಹಂಗ ಎಲ್ಲಾರ ಹೋಗುದಿತ್ತಂದ್ರ ಅರ್ಜೆಂಟ್ ಎಲ್ಲ ಮೊಬೈಲ್ ಒಳಗ ಎಲ್ಲ ಇದ್ ಮಾಡ್ತೀರಿ. ಮೊಬೈಲ್ ಒಳಗ. ಓಕೆ. ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮಾಡಿ ನೀವು? ಈಗ 4 ವರ್ಷ ಆಗ ಬಂತ್ರಿ. 4 ವರ್ಷ. ನಾವು 2020ಕ್ಕೆ ಓಪನ್ ಮಾಡಿದ್ರಿ. ಈಗ 4 ವರ್ಷ ಆಗ ಬಂತ್ರಿ. ಈಗ ಕೊರೋನಾ ಲಾಕ್ಡೌನ್ ಅಲ್ಲ? ಲಾಕ್ಡೌನ್ ರೀ. ಮೊದಲು ಟಿಕ್ಟಾಕ್ ಮಾಡ್ತಿದ್ದೀರಿ. ಟಿಕ್ಟಾಕ್ ಎಲ್ಲ ಸೇರಿಸಿ ಯೂಟ್ಯೂಬ್ ಅಂದ್ರೆ ಒಂದು 4 ವರ್ಷ ಆತ್ರಿ ಈಗ.
ಟಿಕ್ಟಾಕ್ ಬ್ಯಾನ್ ಆದಾಗ ಈಗ ಯೂಟ್ಯೂಬ್ದಾಗ ಮಾಡತ್ತೀರಿ ಎಲ್ಲ. ಹಾಂ ಈಗ ಬರೀ ಯೂಟ್ಯೂಬ್ ಮಾತ್ರ ಇದ್ದೀರಾ? ಹಾಂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದು ಮಾಡ್ತೀವಿ. ಯೂಟ್ಯೂಬಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಇದು ಯೂಟ್ಯೂಬ್ದಾಗ 15,60,000 ಅದಾರ ರೀ ಈಗ. ಹಾಂ ಫೇಸ್ಬುಕ್ಕಲ್ಲಿ? ಈಗ ಫೇಸ್ಬುಕ್ ಒಳಗೆ 6 ಲಕ್ಷ ಐತ್ರಿ. ಇನ್ಸ್ಟಾದಲ್ಲಿ 9 ಲಕ್ಷ ಅದಾರ ರೀ ಬರೋಬ್ಬರಿ ಈಗ. 15 ಪ್ಲಸ್ 30 ಲಕ್ಷ ಫಾಲೋವರ್ಸ್ ಇದೆ ಟೋಟಲ್? ಹಾಂ ರೀ, 3 ಸೇರಿಸಿ. ಹಾಂ ಹಾಂ. ವಾವ್. ಏಜ್ 19? ಹಾಂ 19 ರೀ. ಮುಕ್ಕಳಪ್ಪ ಅಂದ್ರೇನು? ಮುಕ್ಕಳಪ್ಪ ಅಂದ್ರೆ ಫ್ರೆಂಡ್ಸಿಗೆ ಬೈತೇವಲ್ರಿ. ಈಗ ನಮ್ಮ ಕಡೆ ಎಲ್ಲ ಮಬ್ಬಡಿಸಿಕೆ, ಅಡಿಸಿ ಮಗನ, ಮುಕ್ಕಳಪ್ಪ, ಬೊಸಡಿಕೆ ಅಂಥೇಳಿ ಹಿಂಗೆ ಸಿಟ್ನಾಗ ಇರ್ತೇವಲ್ರಿ, ದೋಸ್ತರಿಗೆ ಬೈತೇವ್ರಿ. ಹಂಗೆ ಅದ ವಿಡಿಯೋದಾಗ ಹಂಗೆ ಮುಕ್ಕಳಪ್ಪ ಅಂಥೇಳಿ ಬೈದಿದ್ದು ರೀ. ಅದು ಭಾಳ ವೈರಲ್ ಆಗಾಕತ್ತೀರಿ. ಅದು ಮುಕ್ಕಳಪ್ಪ ಅಂಥೇಳಿ ನಿನ್ನ ಬಾಯಿಲೆ ಚಲೋ, ನಿನ್ನ ವಯಸ್ಸಲ್ಲೇ ಚಲೋ ಕೆಲಸಾಗತೈತಿ, ಹಿಂಗೆ ಕಂಟಿನ್ಯೂ ಮಾಡಿ ಅಂಥೇಳಿ ಇದು ಮಾಡಿದಾಗ ಎಲ್ಲಿ ಹೋದ್ರು ಮುಕ್ಕಳಪ್ಪ ಹೋದ, ಮುಕ್ಕಳಪ್ಪ ಬಂದ ಹಿಂಗೆಲ್ಲ ಕರೆಯಾಗತ್ತಾಗ ಅದು ಟ್ರೆಂಡ್ನಾಗ ಬರಾಕತ್ತೀರಿ ಹೆಸರು. ಅದಕ್ಕೆ ಚಾನಲ್ ಹೆಸರು ಮುಕ್ಕಳಪ್ಪ ಅಂತ ಇಟ್ಬಿಟ್ಟೇರಿ. ತೋರಿಸಿ, ಅದು ಯಾವ್ದು ಮುಕ್ಕಳಪ್ಪ ಅಂತ ಹೇಳಿ ಡೈಲಾಗ್ ತೋರಿಸಿ. ನಿಮ್ಮ ತಮ್ಮ? ಹಾಂ ನಮ್ಮ ತಮ್ಮ ರೀ. ಎಷ್ಟು ಜನ ಇದ್ರಿ? ನಾವು ಈಗ ಒಂದು 5 ಜನ ಇದೀವಿ ಅಂತಂದ್ರೆ ಎಲ್ಲ ಟೀಮ್ ಕುಡಿಸಿದ್ರೆ ಒಂದು 15-20 ಜನ ಅದೀವಿ. ಓಕೆ, ನೀವು ಅಣ್ತಮ್ಮನ 5 ಜನ? ಹಾಂ 5 ಜನ ರೀ. ಓಕೆ. ನಿಮ್ಮ ಒರಿಜಿನಲ್ ಹೆಸರೇನು? ನಮ್ಮ ಒರಿಜಿನಲ್ ಹೆಸರು ಖ್ವಾಜಾ ಅಂತ ಹೇಳಿ ರೀ. ಖ್ವಾಜಾ ರೀ. ಖ್ವಾಜಾ ಅವರು. ಓಕೆ. ಖ್ವಾಜಾ ಬಿಕ್ಕೆ ಮುಕ್ಕಳಪ್ಪ. ಹಾಂ ಮುಕ್ಕಳಪ್ಪ ರೀ. ಮುಕ್ಕಳಪ್ಪ ಅಂದ್ರೆ ಅರ್ಥ ಏನು? ಮುಕ್ಕಳಪ್ಪ ಅಂದ್ರೆ ತಿಕಾ ಅಂದಂಗೆ ರೀ. ಬ್ಯಾಕ್ ಅಂದಂಗೆ? ಹಾಂ ಬ್ಯಾಕ್ ರೀ. 15 ಚಾನಲ್ ಹೆಸರು ಇಟ್ಕೊಂಡಿದ್ದೀರಾ? ಹಾಂ ಚಾನಲ್ ಹೆಸರು ಅದನ್ನ ಇಟ್ಕೊಂಡು. ಈ ಯೂಟ್ಯೂಬಲ್ಲಿ ಬ್ಯಾಡ್ ವರ್ಡ್ಸು, ಫೋಲ್ ಲ್ಯಾಂಗ್ವೇಜ್ ಎಲ್ಲ ಬ್ಯಾನ್ ಮಾಡ್ತಾರಂತ, ಇದನ್ನ ಬ್ಯಾನ್ ಮಾಡಿಲ್ಲ? ಹಾಂ ಮಾಡ್ತಿರ್ತಾರೆ ರೀ. ಅದು ಇದು ಡಿಸ್ಕ್ರಿಪ್ಷನ್ನಾಗೆಲ್ಲ ಇದು ಹಾಕಿರ್ತೀವಿ ರೀ. ಹಂಗೆ ಒಂದೊಂದ್ಸಲ ಪ್ರಾಬ್ಲಮ್ ಆಗಿರ್ತಾವೆ ರೀ. ಹಾಂ, ಆದರೆ ಮುಕ್ಕಳಪ್ಪ ಅನ್ನೋದು ಒಂದು ಫೌಲ್ ಲ್ಯಾಂಗ್ವೇಜು, ಅಶ್ಲೀಲ ಪದ ಅಂತ ತೆಗೆದಿಲ್ಲ ಅವರು? ಹಾಂ ಏನು ತೆಗ್ದಿಲ್ಲ ರೀ. ಅದು ಇದಾಗ್ಬಿಟ್ಟೈತೆ ರೀ, ಈಗ ನಾರ್ಮಲ್ ಆಗ್ಬಿಟ್ಟೈತೆ ರೀ. ಈಗ ಜನ ಆಡ್ಕೊಳಲ್ವ, ಕಿಂಡಲ್ ಮಾಡಲ್ವ ನಿಮ್ಮ ಮುಕ್ಕಳಪ್ಪ? ಇಲ್ರಿ ಅದು ಕೇಳಿ 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 ಒರಿಜಿನಲ್ ಹೆಸರು ಮುಕ್ಕಳಪ್ಪ ಏನೋ ಅಂದಾರಂಗೆ ಆಗ್ಬಿಟ್ಟೈತ್ರಿ ಈಗ ಅದು. ಹಾಂ ರೀ. ಬರೀ ನಿಮ್ಮ ಮನೆ ನೋಡ್ಕೊಂಬರೋಣ ರೀ. ಇಲ್ಲೇನು ಹಾಕಿದ್ರಲ್ಲ, ಏನಿದು? ಹಾಂ ರೀ, ಇದು ಟಿಕ್ಟಾಕ್, ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್ ಮತ್ತು ಲೈಕ್, ಇದು ಮ್ಯೂಸಿಕ್ ಇದೆಲ್ಲ ಇದು ಹಾಕಿವ್ರಿ. ಇದೇ ನಿಮ್ಮ ಲೈಫು? ಹಾಂ ರೀ, ಇದಲ್ಲಿ ಇದೇ ನಮ್ಮ ಲೈಫು. ಹಾಂ ರೀ. ಕರೆಕ್ಟ್. ವೆರಿ ನೈಸ್. ಸಾಕ ಇಷ್ಟು ಸ್ಟುಡಿಯೋ? ಹಾಂ ರೀ, ಈಗ ಹೊಸಾದ್ ಮಾಡಾಕತ್ತೀವಿ ರೀ. ಸ್ವಲ್ಪ ಇನ್ನೂ ರೆಡಿ ಆಗ್ಬೇಕ್ರಿ. ಅದು ಎಲ್ಲಿ ಮಾಡ್ತಿದ್ದೀರಾ? ಇಲ್ಲೇ ಮಾಡತ್ತೇವೆ ರೀ, ಇನ್ನೂ ಆಗಿಲ್ಲ ರೀ ರೆಡಿ. ಬರೀ ಕಟ್ಟ ಕಟ್ತಿದ್ದೀರಾ? ಹಾಂ ಕಟ್ಟಾತೇವೆ ರೀ ಇನ್ನೂ. ಹಾಂ ಕಟ್ಟಾತೇವೆ ರೀ. ಓನ್? ಹಾಂ ಓನ್ ರೀ. ಯೂಟ್ಯೂಬ್ ದುಡ್ಡು? ಹಾಂ ಯೂಟ್ಯೂಬ್ ಮತ್ತು ಪಪ್ಪಾರು ಕೆಲಸ ಮಾಡ್ತಾರಲ್ರಿ, ಅದ್ರಾಗೆಲ್ಲ ಇದು ಮಾಡಿ ಇದು ಮಾಡತ್ತೇವೆ ರೀ. ಗುಡ್, ವೆರಿ ಗುಡ್. ಸೊ ಮುಕ್ಕಳಪ್ಪರ್ದು ಒಂದು ಒಳ್ಳೆ ಸ್ಟುಡಿಯೋ ರೆಡಿ ಆಗ್ತದೆ? ಹಾಂ ರೀ, ಆಗತ್ತೈತೆ ರೀ. ಬನ್ನಿ ಬಿಲ್ಡಿಂಗ್ ನೋಡ್ಕೊಂಬಿಡೋಣ. ಇದೆಲ್ಲ ಏನು? ಹಾಂ, ಇದು ಫಂಕ್ಷನಿಗೆ ಅಲ್ಲಿ ಹೋದಾಗ ಸನ್ಮಾನ ಮಾಡಿದ್ರಿ ಇದು. ಹಾಂ ಸನ್ಮಾನ, ಮತ್ತು ಇದು ಅಪ್ಪು ಸರ್ ಫೋಟೋ ಗಿಫ್ಟ್ ಕೊಟ್ಟಿದ್ದ. ಅದ ನ್ಯೂಸ್ ಪೇಪರ್ನಾಗ ಫೋಟೋ ಬಂದಿದ್ರಿ. ಯಾವ ಪೇಪರಲ್ಲಿ? ಅದ ಪ್ರಜಾವಾಣಿ ರೀ. ಪ್ರಜಾವಾಣಿ ಬಂತ? ಹಾಂ ಪ್ರಜಾವಾಣಿ ಒಳಗ್ರಿ. ಖ್ವಾಜಾ ಎಂ ಶಿರಹಟ್ಟಿ ಐತೆ ನಿಮ್ಮ ಹೆಸರು? ಹಾಂ ಖ್ವಾಜಾ ಎಂ ಶಿರಹಟ್ಟಿ. ಖ್ವಾಜಾ ಎಂ ಶಿರಹಟ್ಟಿ. ಓಕೆ. ಅಂದರೆ ಈ ಥರ ಫಂಕ್ಷನ್ಗಳು ಕರಿತಿರ್ತಾರೆ ನಿಮ್ಮ? ಹಾಂ ಫಂಕ್ಷನ್ಗೆ ಹೋದಾಗ ಅಲ್ಲೇನಾರು ಫೋಟೋ ಹೊಡ್ಕೊಂಡಿದ್ದೆ ಇದು ಮಾಡ್ತೀವಿ, ಪ್ರಿಂಟ್ ಹಾಕಿ. ಹಾಂ ಗೆಸ್ಟಾಗಿ ಹೋಗ್ತಿರ್ತೀರಾ? ಹಾಂ ಗೆಸ್ಟಾಗಿ ಹೋಗ್ತೀವಿ ರೀ. ಸೂಪರ್. ಯಾವ ಸ್ಟುಡಿಯೋ ಅದು ನಿಮ್ಮದು ಹೊಸದು? ಹಾಂ ಅದು ಹೊಸದು ಅಲ್ಲಿ ಕಟ್ಸಾಕತ್ತೀವಿ ರೀ. ಯಾವ್ದು ಆ ಟ್ಯಾಂಕು? ಹಾಂ ಅದು 3 ಫ್ಲೋರ್ ಬಿಲ್ಡಿಂಗ್ ಐತಲ್ರಿ ಅದ್ರಾಗ. ಅಲ್ಲಿ? ಹಾಂ ಅದರಿಂದ ಅದು? ಹಾಂ ನಮ್ದು ರೀ. ನಿಮ್ಮ ಮನೆ ನೋಡೋಣ ಬನ್ನಿ. ಹಾಂ ಇದೆಲ್ಲ ಯೂಟ್ಯೂಬ್ದು ಲೈಟ್? ಹಾಂ ಇದು ಸೆನ್ಸರ್ ಇದ್ರಿ, ಯಾರು ಬರಾಕತ್ತಾರ ರಾತ್ರಿ ಒಳಗೆ ಲೈಟ್ ತಾನೇ ಇದು ಹಾಕೈತ್ರಿ ಅದು. ಹಾಂ ಸೆನ್ಸರ್. ಓಕೆ. ನಿಮ್ಮ ಮನೆ? ಹಾಂ ನಮ್ಮ ಮನೆ. ಬನ್ನಿ. ಯಾರು ಇವ್ರು ಅಣ್ಣ? ಹಾಂ ಇವ್ರು ನಮ್ಮ ಮಾಮಾರ ಮಗ ರೀ. ಹಾಂ ಹಾಂ ಓಕೆ. ಎಷ್ಟು ವರ್ಷ ಹಳೆ ಮನೆ ಇದು? ಇದು ಒಂದು 10 ವರ್ಷ ಆಯ್ತು ರೀ. ಹಾಂ 10 ವರ್ಷ ಆಯ್ತು ರೀ. ಏನು ಮಾಡ್ತಾರೆ ಪಪ್ಪ ಪೇಂಟಿಂಗ್ ಕೆಲಸ ಮಾಡ್ತಾರೆ ರೀ. ಮನೆಗೆ ಪೇಂಟ್ ಹೊಡೆಯೋದು? ಇದು ರೀ ಟ್ರಕ್ ಪೇಂಟ್, ಟ್ಯಾಕ್ಟರ್, ಮತ್ತೇನಾರ ಬೋರ್ಡ್ ಒಳಗೆ ಏನಾರ ಬರೆಯಿದ್ದಾರೆ ಎಲ್ಲ ಮಾಡ್ತಾರೆ ರೀ. ಹಾಂ ಓಕೆ. ಅಮ್ಮ ಹೌಸ್ ವೈಫು? ಹಾಂ ಅಮ್ಮ ವೈಫ್ ರೀ. ಓಕೆ. ಎಷ್ಟು ಜನ ನೀವು? ನಾವು ಮನೆಯಲ್ಲಿ ಒಂದು 15 ಜನ ಇದ್ದೀವಿ ರೀ. ಹಾಂ 15 ಜನ. ನಮ್ಮ 5 ಜನ ಬ್ರದರ್ಸ್ ರೀ. ಹಾಂ 5 ಜನ ಮತ್ತು 3 ಅಣ್ಣ ತಮ್ಮರದ ಮದುವೆ ಆಗಿದ್ದೀವಿ ರೀ. ಅತ್ತಿಗೆಯರೆಲ್ಲ ಇದ್ದಾರೆ? ಹಾಂ ಅತ್ತಿಗೆ ಇದ್ದಾರೆ ರೀ. ನೀವು ಕೊನೆಯವರಾ?
ನಾವು ಇನ್ನೊಬ್ರು ಅದಾರ್ಲಿಲ್ಲ ಲಾಸ್ಟ್ ನಾವು ನಾಲ್ಕನೇದವ್ರಿ ನೀವು ಹುಟ್ಟಿದ ಮನೆ ಅಲ್ಲ ಇದು? ಹಾಂ ಇಲ್ಲಲ್ರಿ ನಾವು ಹುಟ್ಟಿದ್ದ ಇದು ಕೆಲ್ಗೇರಿ ಒಳಗ್ರಿ. ಹಾಂ ಕೆಲ್ಗೇರಿ. ಬಡತನ ಫ್ಯಾಮಿಲಿ. ಹಾಂ ರೀ. ಸ್ಟಾರ್ಟಿಂಗ್ ಎಲ್ಲ ಪೇಂಟಿಂಗ್ ಕೆಲಸ ಮಾಡ್ತಿದ್ದೀವಿ ನಾವು. ಅಣ್ಣರೆಲ್ಲ ಆಟೋ ಗಿಟೋ ಹೊಡಿತಿದ್ದೀರಿ. ಹಾಂ ಈಗ ಬರ್ತಾ ಬರ್ತಾ ಯೂಟ್ಯೂಬ್ ಮಾಡ್ಕೊಂತ ಇದು ಮಾಡತ್ತೀವಿ ರೀ. ಹಾಂ ಇದು ಕಂಟಿನ್ಯೂ ಯೂಟ್ಯೂಬ್ ಮಾಡತ್ತೀವಿ. ಹಾಂ ಇದು ಸರ್ ಇದು ಯೂಟ್ಯೂಬ್ದ 1 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಬಂದಿದ್ರಿ ಇದು. ಓಕೆ. ಹಾಂ ರೀ. ಯಾವಾಗ 1 ಲಕ್ಷ ಸಬ್ಸ್ಕ್ರೈಬರ್? ನಮ್ದು ಒಂದು 2 ವರ್ಷದ ಹಿಂದೆ ಆಗೈತೆ ರೀ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಒಂದು 7-8 ತಿಂಗಳಿಗೆ 1 ಲಕ್ಷ ಆಗಿತ್ತು ರೀ. ಹಾಂ ರೀ. ಈ ಗೋಲ್ಡ್ ಬಂದ್ ಬಂತ ಗೋಲ್ಡ್ ಈಗ 10 ಲಕ್ಷ ಸಬ್ಸ್ಕ್ರೈಬರ್ ಆಗಿದಾರಲ್ಲ? ಹಾಂ 10 ಲಕ್ಷ ಆಗಿದ್ದಾರೆ. ಬಂದಿದೆ? ಹಾಂ ಬಂದಿದೆ. ಅಪ್ಪ ಈಗ ತೊಗೊಂಬರೋರಿ. ಹಾಂ ಅದೆಲ್ಲ ಹೊಸ ಆಫೀಸ್ ಒಳಗೆ ಇದು ಮಾಡ್ಬೇಕಂತ ಐತ್ರಿ. ಹಾಂ ಅಂದ್ರೆ ಇಲ್ಲಿ ವಿಡಿಯೋ ಮಾಡ್ತಿರ್ತೀವಲ್ರಿ, ಮತ್ತೆ ಫೋಟೋ ಗಿಟೋ ತೆಗೆದು ಮತ್ತೆ ಇಟ್ಬಿಡ್ತೀರಿ. ಹಾಂ ತೆಂಗಿನಕಾಗ್ಲಿ ಕಲ್ಲು ಹೋಗ್ಯಾತೇನ್ ಎಷ್ಟು ಕಲ್ಲು ಹೋಗ್ಯಾತೇನ್ ಬೀಳವಲ್ತೆ ಧಮ್ಕಿ ಕೊಟ್ಟಾರ ಇಳಿಸುನೆ. ಹಾಂ ಇವ್ರ ನಮ್ಮ ಬ್ರದರ್ ರೀ. ಹಾಂ ನಮಸ್ಕಾರ. ಎಲ್ಲ ಎಡಿಟಿಂಗ್, ಕ್ಯಾಮ್ರಾ ವರ್ಕಿಂಗ್, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಇವರ ಮಾಡಿದ್ರಿ. ಓಕೆ. ಡೈರೆಕ್ಷನ್, ವಿಡಿಯೋ ಎಡಿಟಿಂಗ್ ಎಲ್ಲ ಇವರ ಮಾಡಿದ್ರಿ. ಓಕೆ ನೈಸ್. ನಿಮ್ಮ ತಮ್ಮ ಆಕ್ಟರ್, ನೀವು ಡೈರೆಕ್ಟರ್? ಹಾಂ ರೀ. ಸ್ಟಾರ್ಟಿಂಗ್ ಇವರ ಮಾಡ್ತಿದ್ರಿ. ಟಿಕ್ಟಾಕ್ ಎಲ್ಲ ಇವರ ಮಾಡ್ತಿದ್ರಿ ಆಕ್ಟಿಂಗ್. ಇದು ಯೂಟ್ಯೂಬ್ದಾಗ ಬಂದ್ಮೇಲೆ ಏನಾತ್ರಿ ಕ್ಯಾಮ್ರಾ ವರ್ಕಿಂಗ್ ಇವ್ರು ಮಾಡಾಕತ್ರ, ಇದು ಆಕ್ಟಿಂಗ್ ನಾ ಮಾಡಾಕ್ತೇರಿ. ಹಾಂ ಇವ್ರು ಸ್ಟಾರ್ಟಿಂಗ್ ಮಾಡುವಾಗ ಟಿಕ್ಟಾಕ್ ಒಳಗೆ ಇವ್ರ ಹಿಂದೆ ಏನಾರ ಒಂದು ಸಣ್ಣ ಪಾತ್ರ ಇದ್ರೆ ಮಾಡ್ತಿದ್ದೀರಿ. ಹಾಂ ರೀ. ಈಗ ಎಲ್ಲ ಅವ್ರು ಆಕ್ಟಿಂಗ್ ಬಿಟ್ಟು ಈಗ ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಇವ್ರ ಮಾಡತ್ತಾರ್ರಿ. ಓಕೆ. ಸೊ ಹಾಗಾದ್ರೆ ಮುಕ್ಲೇಪುರ್ ಹಿಂದಿನ ಶಕ್ತಿ ನೀವು? ಹಾಂ ರೀ. ನಮ್ಮ ಹೆಸರು ಅಮ್ಜದ್ ಅಲಿ ಅಂತ ಹೇಳಿ. ಅಮ್ಜದ್ ಅಲಿ ಶಿರಟ್ಟಿ. ಮೂಲ ಶಿರಟ್ಟಿ ಇರೋದು? ಶಿರಟ್ಟಿ ಇಲ್ರಿ, ಕೆಲ್ಗೇರಿ ನಮ್ಮ ಊರು. ಕೆಲ್ಗೇರಿಯಲ್ಲಿ ಹುಟ್ಟಿದ್ರಿ ನಾವು. ಇಲ್ಲೇ ಧಾರವಾಡದೊಳಗರಿ ಇದು. ನಮ್ಮ ಹೆಸರು ಖ್ವಾಜಾ ಅಂತ ಹೇಳಿರಿ. ಈಗ ಯೂಟ್ಯೂಬ್ದಾಗ ಎಲ್ಲಾರು ಎಲ್ಲಿ ಹೋದ್ರು ಕರೆಯುವುದ ಮುಕಳೆಪ್ಪ ಅಂತ ಹೇಳಿ ಕರೀತಾರ್ರಿ. ಹಾಂ ರೀ. ಈಗ ಎಲ್ಲಿ ಹೋದ್ರು ನನ್ನ ಹೆಸರಲ್ಲಿ ಯಾರು ಪರಿಚಯ ಹಿಡಿದಿಲ್ರಿ. ಮುಕಳೆಪ್ಪ ಅಂದ್ರ ಪರಿಚಯ ಹಿಡಿದು ಬಿಡ್ತಾರ್ರಿ. ಹಾಂ ಮೂಲ ಯಾವ? ನಮ್ದು ಧಾರವಾಡ ರೀ. ಮೊದಲ ಸ್ಟಾರ್ಟಿಂಗ್ ಕೆಲ್ಗೇರಿ ಒಳಗಿದ್ದೀರಿ. ಈಗ ಹೆಬ್ಬಳ್ಳಿ ಫಾರಮಿಗೆ ಬಂದು ಒಂದು 10 ವರ್ಷ ಆತ್ರಿ. ಕುಟುಂಬ ಅಂದ್ರೆ ನಾವು 15 ಜನ ಇದ್ದೀವ್ರಿ. 15 ಜನ. ನಮ್ಮ ಪಪ್ಪಾರ ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ. ಪೇಂಟಿಂಗ್ ಸ್ಟಾರ್ಟಿಂಗ್ ಎಲ್ಲ ಪೇಂಟಿಂಗ್ ಕೆಲಸ ಮಾಡ್ಕೊಂಡು ನಾವು ಅವ್ರು ಕೂಡ ಸ್ಟಾರ್ಟಿಂಗ್ ಪೇಂಟಿಂಗ್ ಕೆಲಸನ ಮಾಡ್ತಿದ್ದೀರಿ. ಅಂದ್ರೆ ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿದ್ದಿರ್ಕಿಲ್ರಿ ನಮ್ಗೆ. ಯೂಟ್ಯೂಬ್ ಒಳಗೆ ಹಿಂಗೆ ಮಾಡಿದ್ರೆ ಫೇಮಸ್ ಆಗ್ತೇವಿ, ಜನ ಗುರುತಿಸ್ತಾರ, ಪರಿಚಯ ಹಿಡಿತಾರ, ಮಾತಾಡ್ತಾರ ಅಂಥೇಳಿ ಏನು ಗೊತ್ತಿದ್ದಿರ್ಕಿಲ್ರಿ. ಸ್ಟಾರ್ಟಿಂಗ್ ಅಂದ್ರೆ ನಮ್ಮ ಅಣ್ಣಾರಿ ಇವ್ರಿ. ಇವ್ರು ಎಲ್ಲ ಎಡಿಟಿಂಗ್, ಕ್ಯಾಮ್ರಾ ಎಲ್ಲ ವರ್ಕ್ ಇವ್ರಿ. ಸ್ಟಾರ್ಟಿಂಗ್ ಯೂಟ್ಯೂಬ್ದಾಗ ಅಂದ್ರೆ ಟಿಕ್ಟಾಕ್ ಒಳಗೆ ಎಲ್ಲ ವಿಡಿಯೋ ನೋಡ್ತಿದ್ರಿ ಇವ್ರು ಬೇರೆದವರು. ಏನಪ್ಪಾ ಇದು ಹಿಂಗೆ ಮಾಡತ್ತಾರಲ್ಲ, ಲೈಕ್ ಎಲ್ಲ ಬೀಳ್ತಾವ ಅಂಥೇಳಿ ನೋಡ್ಕೊಂತ ಸ್ಟಾರ್ಟಿಂಗ್ ಇವ್ರು ಸ್ಟಾರ್ಟ್ ಮಾಡಿದ್ರಿ ಟಿಕ್ಟಾಕ್. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಸ್ಕೂಲ್ ಹೋಗ್ತಿದ್ವಿ ರೀ. ಸ್ಕೂಲ್ ಹೋಗುವಾಗ ನಮ್ದು ಏನಾರ ಹಂಗೆ ಸೈಡ್ ಇತ್ತಂದ್ರೆ ಇವ್ರು ಕೂಡ ಅಣ್ಣಾರು ಕೂಡ ಸ್ಕೂಲ್ ಸೂಟಿ ಇದ್ದಾಗ ಮಾಡ್ತಿದ್ವಿ ರೀ ನಾವು. ಅದು ಮಾಡ್ಕೊಂತ ಏನಾತ್ರಿ ಎಲ್ಲ ಒಂದು ಟೀಮ್ ಆತ್ರಿ ನಮ್ದು. ಒಂದು 10-15 ಜನ ಟೀಮ್ ಆತ್ರಿ. ಅಂದ್ರೆ ಸಡನ್ಲಿ ಲಾಕ್ಡೌನ್ ಆಗಿಬಿಡ್ತ್ರಿ. ಏನು ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ಮನ್ಯಾಗ ಅದ ವಿಡಿಯೋ ಮಾಡ್ಕೊಂತ ಇವ್ರೇನು ಮಾಡಿದ್ರಿ, ನೀನು ಮಾಡ, ಜನ ಗುರುತಿಸಾಕತ್ತಾರ, ಚಲೋ ಮಾಡಾಕತ್ತಿ ಅಂಥೇಳಿ ಇದು ಮಾಡಾಕತ್ತಾರ ಅಂಥೇಳಿ ಇದು ಮಾಡಿದ್ಮೇಲೆ ನಂದ ಒಂದು ಸಪ್ರೇಟ್ ID ತೆಗೆದ್ರಿ ಇವರು. ID ತೆಗೆದು ಕೊಟ್ಟ ನಾವು ಕಂಟಿನ್ಯೂ ಮಾಡಾಕತ್ತೇವಿ. ಕಂಟಿನ್ಯೂ ಮಾಡಾಕತ್ತಾಗ ಎಲ್ಲ ಜನ ಇಷ್ಟಪಡತ್ರ, ಲೈಕ್ ಮಾಡತ್ರ, ಎಲ್ಲರ ಹೋದ್ರೆ ಗುರುತಿಸಿ ಮಾತಾಡಕತ್ರ. ಹಂಗೆಲ್ಲ ಆದಾಗ ಇವ್ರ ಅಣ್ಣಾರ ಎಲ್ಲ ಕ್ಯಾಮ್ರಾ ನಾನ ಮಾಡ್ತೇನೆ, ಆಕ್ಟಿಂಗ್ ನೀ ಮಾಡಂತೇಳಿ ಇದು ಮಾಡಿದ್ರಿ ಇವ್ರು. ಫೋನಿಗೆ ಏನಾರ ನಾನು ಹುಡುಗಿ ಫೋನ್ ಹಚ್ಚಿಲ್ಲ ಅಂತ ತಿಳ್ಕೊ, ನನ್ನ ಮದುವೆ ಫಿಕ್ಸ್. ಜಾಸ್ತಿ ಇವಂಗ ಇಷ್ಟಪಡಾಕತ್ರಿ ಜನ. ಇವ್ನ ವಾಯ್ಸ್ ಆಗ್ಲಿ, ಇವ್ನ ಆಕ್ಟಿಂಗ್ ಆಗ್ಲಿ, ಇವ್ನ ಆಡೋ ಭಾಷೆ ಅದ ಇವನ್ ಪಕ್ಕ ಉತ್ತರ ಕರ್ನಾಟಕ ಮಾತಾಡ ಬೈಯುವುದು ಹಂಗೆಲ್ಲ ಮಾಡಾಕತ್ತಾಗ ಚಲೋ ಅನ್ಸಾಕತ್ರಿ. ಅದ ಇಷ್ಟ ಆಗಕತ್ತಿ ಜನ ಆಗತ್ತೆ. ಅವಾಗ ಎಲ್ಲಾರು ಕಾಮೆಂಟ್ ಮಾಡಾಕತ್ರ, ಆ ಹುಡುಗ ಮಸ್ತ್ ಆಕ್ಟಿಂಗ್ ಮಾಡಾಕತ್ತ, ನಮ್ಮ ವಾಯ್ಸ್ ಭಾಳ ಚಲೋ ಐತಿ ಅಂಥೇಳಿ ಲೈಕ್ ಮಾಡಾಕತ್ತರಿ. ಅವಾಗಿಂದ ನಾನೇನು ಮಾಡಿದೆ, ನಾನು ಸರಿತಿನಿಂದ ಕ್ಯಾಮ್ರಾ ವರ್ಕ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ, ಸ್ಟೋರಿ ಮಾಡ್ತೀನಿ. ಇವಂಗ ಕ್ಯಾಮ್ರಾ ಮುಂದೆ ಇವಂಗ ಲೈಕ್ ಮಾಡಾಕತ್ರ ಮಂದಿ, ಇವಂಗ ನಾನು ಸಪೋರ್ಟ್ ಮಾಡಾಕತ್ತೇರಿ. ನಾವು ಅದ್ರ ಮೊದಲು ಆಟೋ ಹೊಡಿತಿದ್ದೀವಿ. ಆಟೋ ಡ್ರೈವರ್ ರೀ. ಧಾರವಾಡದೊಳಗೆ ಮಾಳಾಪುರ ಮಧ್ಯಾಳ ಅಂತೇಳಿ ಆಟೋ ಹೊಡಿತಿದ್ದೀವಿ ನಾವು.
ಅದರಿಂದ ನಮ್ಮ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಂದ್ರೆ ಲೈಸೆನ್ಸ್ ಇರಲಾರ್ದ ಗಾಡಿ ಹೊಡಿತಿದ್ದೀವಿ ರೀ. ಬರೀ ಈ ಫೈನ್ ಆಗೋದು ಆಕಿತ್ತು ರೀ ನಮ್ದು. ಅದ್ರ ಸಲುವಾಗಿ ಅದನ್ನು ಸ್ವಲ್ಪ ಗಾಡಿ ಸೈಡಿಗೆ ಹಚ್ಚಿ ಟಿಕ್ಟಾಕ್ ಅದು ನೋಡೋದು, ಬೇರೆ ಕಡೆ ಮತ್ತು ನಮ್ಮ ಅಪ್ಪಾಜಿಯವ್ರ ಕಡೆ ಕೆಲ್ಸಕ್ಕೆ ಹೋಗೋದು ಮಾಡ್ತಿದ್ದೀವಿ ರೀ. ಟಿಕ್ಟಾಕ್ ಗಾಡಿ ಒಳಗೆ ಆಟೋದಾಗ ಕುಂತು ನೋಡ್ತಾ ಎಲ್ಲರೂ ಮಾಡಾಕತ್ತಾರಲ್ಪ, ನಾನು ಮಾಡಿ ನೋಡ್ತೇನೆ ತಡಿ ಅಂತೇಳಿ ಬೇರೆದವ್ರು ಯಾರೋ ಮಾಡಿದ್ರನ್ನ ವಾಯ್ಸ್ ಸೌಂಡ್ ತೊಗೊಂಡು ಅದನ್ನು ಆ್ಯಕ್ಟ್ ಮಾಡಿ ಬಿಡ್ತಿದ್ದೀವಿ ರೀ. ಆಮೇಲೆ ಬರ್ತಾ ಏನಾಯ್ತು ಸ್ವಲ್ಪ ಎಡಿಟಿಂಗ್ ಅದು ಕಲ್ಕೊಂಡು ನಾವು ಒಂದು ವಾಯ್ಸ್ಲೇ ಮಾಡಿ ನೋಡೋಣ ತಡಿ, ಟ್ರೈ ಮಾಡೋಣ ಅಂಥೇಳಿ ಒಂದು ವಾಯ್ಸ್ಲೇ ಮಾಡಿದ್ದೆ ರೀ. ನಾ ಹುಡುಗಿ ಅದಾಳೆಲ್ಲೋಲಿ ಅಂಥೇಳಿ ಒಂದು ಏನೋ ಕಾಮಿಡಿ ಇತ್ತು ರೀ. ಅದು ಮಾಡಿದ್ದೀವಿ ರೀ. ಮಾಡ್ದಾಗಿಂದ ಅದು ನಾವು ಉತ್ತರ ಕರ್ನಾಟಕ ಭಾಷೆ ಆಡು ಭಾಷೆಯಿಂದ ಭಾಳ ದೊಡ್ಡ ಕ್ಲಿಕ್ ಆಗಿಬಿಡ್ತು ರೀ. ಅದು ಹೈಲೈಟ್ ಆಗಿತ್ತು ರೀ ಅದು ಅವಾಗಿಂದ. ಟಿಕ್ಟಾಕ್ದಾಗ ರೀ ಹೈಲೈಟ್ ಆದಾಗಿಂದ ಭಾಳ ಖುಷಿ ಆಯ್ತು ರೀ ನಮಗೂ. ಭಾಳ ಮಂದಿ ನೋಡ್ಯಾರ, ಭಾಳ ಮಂದಿ ಲೈಕ್ ಮಾಡತ್ತಾರಲ್ಪ ಅಂಥೇಳಿ ಮತ್ತು ಬರ್ತಾ ಹೊಸ ಕಂಟೆಂಟ್ ಚಾಲು ಮಾಡಿದ್ದೀವಿ ರೀ ನಾವು ಮಾಡಾಕತ್ತ. ಟಿಕ್ಟಾಕಲ್ಲೇ ರೀ. ಟಿಕ್ಟಾಕಲ್ಲೇ ಮಾಡ್ತಾ ಒಂದು ದೊಡ್ಡ ಹೆಸರು ಮಾಡಿದ್ದೀವಿ ರೀ. ಆಮೇಲೆ ಇವು ಬಂದ ರೀ, ಅಂದ್ರೆ ಲಾಕ್ಡೌನ್ ಆಗಾಕತ್ತೀರಿ. ಅವಾಗ ಇವಂದು ರಜೆ ಬಿತ್ತು ರೀ, ಸ್ಕೂಲ್ ರಜೆ ಬಿದ್ದಾಗ ಒಂದು ಇದಿತ್ತು ರೀ ಸೂರ್ಯಗ್ರಹಣ. ಆ ಟೈಮ್ನಾಗ ಒಂದು ಶಾಲೆ ಊಟ ನಮ್ಮದು, ಊಟ ಮಾಡೋದು ನಮ್ದು, ಶಾಲೆ ಊಟ ನಿಮ್ದು, ಊಟ ಮಾಡೋದು ನಮ್ದು ಅಂತೇಳಿ ಒಂದು ಕಾಮಿಡಿ ಮಾಡಿದ್ವಿ. ಅಲ್ಲಿಂತ ನಂದು ಭಾಳ ವೈರಲ್ ಆಗಾಕತ್ತೀವಿ ರೀ ವಿಡಿಯೋ. ಅಂದ್ರೆ ಒಂದು ಸ್ಕೂಲ್ ಒಳಗೆ ಹಿಂಗೆ ಸ್ಕೂಲ್ ಹೋಗ್ತಿರ್ತೇನೆ ರೀ, ನಡ್ಕೊಂಡ್ ಬರ್ತಿರ್ತೇನೆ ರೀ. ಶಾಲೆ ಊಟ ನಮ್ದು, ಊಟ ಮಾಡೋದು ನಮ್ದು ಅಂತೇಳಿ ಸಾಂಗ್ ಹಾಡ್ಕೊಂಡ್ ಬರ್ತಿರ್ತೇನೆ ರೀ. ಅದಷ್ಟೇ ಮಾಡಿದ್ದು. ಇವ್ರ ಕಟ್ಟಿ ಮೇಲೆ ಕುಂತ ಎಲ್ಲಿ ಹೊಂಟಿಲೆ ಅಂತ ಕೇಳ್ತಾರೆ. ಸ್ಕೂಲ್ ಹೊಂಟೇನೆ ಅಂತಾರೆ. ಸ್ಕೂಲ್ ಎದಕ್ಕೆ ಹೊಂಟಿಲೆ, ಸೂರ್ಯಗ್ರಹಣ ಐತಿ, ಮುಚ್ಕೊಂಡು ಮನ್ಯಾಗ ಕುಂದ್ರ ಹೋಗ, ಎಲ್ಲರ ಕತ್ಲಾತಂದ್ರೆ ಕಳ್ಕೊಂಡ್ಬಿಡ್ತೀವಿ ನೋಡಿ ಬಾಡ್ಯಾನಿಕೆ ಅಂತೇಳಿ ಇದು ಮಾಡ್ತಾರೆ ಅವರು. ಅದ ವೈರಲ್ ಆಗಿತ್ತು ರೀ ಜಾಸ್ತಿ. ಅದು ಸ್ಕ್ರಿಪ್ಟ್ ವೈರಲ್ ಆತ್ರಿ. ಅದ ತಮಾಷೆ ಟಿಕ್ಟಾಕ್ ಅಲ್ಲೇ ರೀ ತಮಾಷೆಲೆ ಮಾಡಿದ್ದ ಫುಲ್ ವೈರಲ್ ಆಗಿಬಿಡ್ತ್ರಿ. ಅದು ವೈರಲ್ ಆದಾಗಿಂತ್ರ ಇವಂಗ ಏನು ಮಾಡ್ದೇನ ಬರ್ತಾ ನಾ ಸರ್ದೆ ರೀ. ಇವಂಗ ಆ್ಯಕ್ಟಿಂಗ್ ಮಾಡಕ್ಕೆ ಹಚ್ಚಿದೆ, ಸ್ಕ್ರಿಪ್ಟ್ ಹುಡುಕಿ ಕಾಮಿಡಿ ಮಾಡಕ್ಕೆ ಹಚ್ಚಿದ್ದೆ ಇವಂಗ. ಅದ ಮಾಡ್ಕೊಂತ ಸಡನ್ಲಿ ಟಿಕ್ಟಾಕ್ ಬ್ಯಾನ್ ಆಗ್ಬಿಡ್ತ್ರಿ. ಟಿಕ್ಟಾಕ್ ಬ್ಯಾನ್ ಆದಾಗಿಂದ ಮತ್ತು ಯೂಟ್ಯೂಬಿಗೆ ಬಂದೀವಿ ನಾವು. ಯೂಟ್ಯೂಬಿಗೆ ಬಂದು ವಿಡಿಯೋಸ್ ಮಾಡಾಕತ್ರಿ. ಒಂದು 10 ನಿಮಿಷದ 6 ನಿಮಿಷದ ಅಂಥೇಳಿ ಸಣ್ಣ ಸ್ಕಿಪ್ಟ್ ಮಾಡ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಒಂದು ಹುಡುಗರು ಅಷ್ಟೇ ವಿಡಿಯೋ ಮಾಡ್ತಾ ಬಂದಿವ್ರಿ ನಾವು. ಕೊರೋನಾ ಇತ್ತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇತ್ತು, ಕ್ವಾರಂಟೈನ್ ಇತ್ತು. ಸೋಷಿಯಲ್ ಅಂದ್ರೆ ಎಲ್ಲ ಫ್ರೆಂಡ್ಸ್ ಇದ್ವಲ್ರಿ. ಇಲ್ಲಿ ಅಂದ್ರೆ ಇಲ್ಲಿ ಇದೈತ್ರಿ, ಸೈಲೆಂಟ್ ಏರಿಯಾ ಐತ್ರಿ, ಜಾಸ್ತಿ ಯಾರು ಅಡ್ಡಾಡ್ತಿರ್ಕಿಲ್ರಿ. ನಾವು ಫ್ರೆಂಡ್ಸ್ ಕೂಡಿ ಮಾಡಿ ಇದ್ ಮಾಡ್ಬಿಡ್ತಿದ್ದೀರಿ. ಆದ್ರೆ ನಮ್ಮ ಸೇಫ್ಟಿ ಒಳಗ ಇದ್ ಮಾಡ್ಬಿಡ್ತಿದ್ದೀರಿ ಅಷ್ಟ. ಲಿಫ್ಟಿಗೆ ಹಚ್ಕೊಂಡ್ ಫುಲ್ ಜೋರ್ನೆ ಕುಂತಿ. ಹೌದವ, ಮತ್ತ ದೀಪಾವಳಿ ಬಂದೈತಿ, ಗಿಲಿ ಕಾಣ್ಬೇಕಲ್. ಮತ್ತ ಟಿಕ್ಟಾಕ್ ಬರೀ 15 ಸೆಕೆಂಡ್ 20 ಸೆಕೆಂಡ್ ಇತ್ರಿ. ಅದು ವಿಡಿಯೋ ಮಾಡಿದ್ ಗೊತ್ತಾಕಿರ್ಕಿಲ್ರಿ ಸ್ಟಾರ್ಟಿಂಗ್. ಅದ ಆಟ ಮಜಾಕ್ ಒಳಗೆ ಆಗ್ಬಿಡ್ತಿತ್ರಿ. ಇದು ಯೂಟ್ಯೂಬಿಗೆ ಬಂದ್ಮೇಲೆ ಗೊತ್ತಾಗತ್ತಿತ್ರಿ ಏನ್ ಕಷ್ಟ ಅಂತ ಹೇಳಿ. ಎಲ್ಲ ಇದ್ರಾಗ ಸ್ಕ್ರಿಪ್ಟ್ ಮಾಡ್ಬೇಕ್ರಿ ಎಲ್ಲ. ಅದ ಭಾಳ ಕಷ್ಟ ಆಕೈತ್ರಿ. 3 ದಿನಕ್ಕೊಂದು ಕಂಟಿನ್ಯೂ ವಿಡಿಯೋ ಬಿಡುದ ಒಂದು ಸ್ವಲ್ಪ ಕಷ್ಟ ಆಕೈತ್ರಿ ನಮ್ಗೆ. 3 ದಿನಕ್ಕೊಂದು ಕಂಟಿನ್ಯೂ ಬಿಡ್ತೇವ್ರಿ ಈಗ್ಲೂ ರೀ. ಸ್ಟಾರ್ಟಿಂಗ್ ಏನ್ 3 ದಿನದಿಂದ ಬಿಡ್ತಿದ್ವಿ, ಈಗ ಇನ್ನೂ ಮಟನು 3 ದಿನಕ್ಕೆ ಬಿಡ್ತೇವ್ರಿ. 4 ವರ್ಷ ಆತ್ರಿ ಈಗ. ಶುರು ಆಯ್ತು ಮೊದಲು ಬಿಡಿ ಅದು ಯೂಟ್ಯೂಬ್ ಅಲ್ಲಿ ಡಾನ್ ಅಂತ ಹೇಳ್ರಿ, ಮುಕ್ಕಳಪ್ಪ ಡಾನ್ ಅಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ವಿ. ಮುಕ್ಕಳಪ್ಪ ಡಾನ್ ಅಂತ. ಹಾ ರೀ. ಅವಾಜ್ ಮಾಡಬೇಡ, ಮಂದಿ ನೋಡ್ತಿರ್ತಾರ, ಪೊಲೀಸರು ಬರ್ತಾರ. ಅದ ಮುಕ್ಕಳಪ್ಪ ಡಾನ್ ಅಂದ್ರ ಒಬ್ಬ ಜೈಲಿಂತ್ರ ಹೊರಗ್ ಬಂದಿರ್ತಾನ್ರಿ ಬಿಡಿಸ್ಕೊಂಡ. ನಾನು ಒಂದ್ ಡಾನ ಇರ್ತೇನ್ರಿ. ಅವ ಒಂದ್ ಮರ್ಡರ್ ಮಾಡಿ ಒಂದ್ ಕೇಸ್ ಮಾಡಿ ಒಳಗ್ ಹೋಗಿರ್ತಾನ್ರಿ. ಅವ ಬಿಟ್ಟು ಬಂದಿರ್ತಾನ್ರಿ, ಜೈಲಿಂತ್ರ ರಿಲೀಸ್ ಆಗಿರ್ತಾನ್ರಿ. ಆಗ ಬಂದಾಗ ಅವೇನ್ ಮಾಡ್ತಾನ್ರಿ, ಎಲ್ಲಾ ಏರಿಯಾದಾಗ ಇವಂದ ಇದ್ ನಡೆದೈತಿ, ಈಗ ಹವಾ ನಂದ್ವೇನ್ ನಡೆದಿಲ್ಲ ಅಂತ ಇದ್ ಮಾಡ್ತಾನ್ರಿ ಅವ. ನಾವೇನ್ ಮಾಡ್ತೀವ್ರಿ, ಅವಂದ್ ಎಷ್ಟ್ ಹವಾ ಐತಿ ನೋಡೇ ಬಿಡು ತಗೊಳ್ಳಿ, ಅವ್ ಬರ್ಲಿ, ಅವಂಗ ನೋಡೇ ಬಿಡು ಏನ್ ಆಕೇತ, ಅವಂದ್ ಆಕೇತು ನಂದ್ ಆಕೇತು ಅಂತೇಳಿ ಒಂದು ಸ್ಕ್ರಿಪ್ಟ್ ಇತ್ರಿ ಅದ. ಹಾ ರೀ. ಇದು ಸ್ಟಾರ್ಟಿಂಗ್ ಒಂದ್ 6 ನಿಮಿಷದ್ ಮಾಡಿದ್ವಿ ರೀ. ಫಸ್ಟ್ ವಿಡಿಯೋ 6 ನಿಮಿಷ ರೀ.
ಸೊ ಯಾವತ್ತು ಅಪ್ಲೋಡ್ ಆಗಿದೆ ಗೊತ್ತಾ ನಿಮಗೆ? 2020 ಆಗಿತ್ತು ರಿಲೀಸ್. ಯೂಟ್ಯೂಬ್ ಹೆಸರು ಮುಕ್ಳೆಪ್ಪ ಅಂತಾನೆ ಇಟ್ಟಿದ್ರ ಮೊದಲು? ಹಾ, ಸ್ಟಾರ್ಟಿಂಗ್ ಚೇಂಜ್ ಇತ್ರಿ, ಬೇರೆ ಹೆಸರು ಇತ್ರಿ. ಏನಿತ್ತು? ಹಮ್ಜದ್ ಸಿರಟ್ಟಿ ಅಂತ ಹೇಳಿತ್ರಿ ಅದ. ಹಮ್ಜದ್ ಸಿರಟ್ಟಿ ಯೂಟ್ಯೂಬ್ ಟೈಟ್ಲ್? ಹಾ, ಯೂಟ್ಯೂಬ್ ಟೈಟಲ್ ರೀ. ಇದ ಮುಕ್ಕಳೆಪ್ಪ ಅಂತೇಳಿ ಭಾಳ ವೈರಲ್ ಆಗಕತ್ತಾಗ ಅದು ಚೇಂಜ್ ಮಾಡಿ ಮುಕ್ಕಳೆಪ್ಪ ರಿಯಲ್ ಟೀಮ್ ಅಂತೇಳಿ ಇಟ್ಬಿಟ್ಟಿರಿ. ಅಂದ್ರ ಒಂದು ಯೂನಿಕ್ ಹೆಸರು ಆಕೈತಿ ಅಂಥೇಳಿ ಇದು ಮಾಡಿದಿರಿ. ಈಗ ಮುಕ್ಕಳೆಪ್ಪ ಅಂತೇಳಿ ಹೆಸರು ಐತಪ್ಪ, ಹಿಂಗಿಟ್ರ ಒಂಥರ ಅಸಹ್ಯ ಆಕೈತಿ ಅಂಥೇಳಿ ಏನು ಇದು ಮಾಡ್ಕೊಂಡಿಲ್ರಿ. ಹಾ ರೀ, ಒಂದು ಕಾಮಿಡಿ ಐತಪ್ಪ, ಇದಾಗ ಎಲ್ಲ ಕಾಮಿಡಿ ತಗೋತಾರ ಜನ ಅಂಥೇಳಿ ಮುಕ್ಕಳೆಪ್ಪ ರಿಯಲ್ ಟೀಮ್ ಅಂತ ಇಟ್ಬಿಟ್ಟಿರಿ. ಮುಕ್ಕಳೆಪ್ಪ ರಿಯಲ್ ಟೀಮ್ ಅಂದ್ರ ಮುಕ್ಕಳೆಪ್ಪ ಅಂದ್ರ ಅದ ಡೈಲಾಗ್ ರೀ, ರಿಯಲ್ ಅಂದ್ರ ಎಲ್ಲ ನಮ್ಮ ಟೀಮ್ ರೀ. ಹಾ, ನಿಜವಾದ ಟೀಮ್ ಅಂದಂಗ್ರಿ. ಹಾ, ಮುಕ್ಕಳೆಪ್ಪ ಅಂತ ನಿಜವಾದ ಟೀಮ್ ಅಂದಂಗ್ರಿ. ಒಟ್ಟು ಎಷ್ಟು ವಿಡಿಯೋ ಆದ್ಮೇಲೆ ಚೇಂಜ್ ಮಾಡಿದ್ರಿ ಟೈಟ್ಲ್? ಅದ ಒಂದು 15-20 ವಿಡಿಯೋ ಆದ್ಮೇಲೆ ಚೇಂಜ್ ಮಾಡಿದೀವಿ. ಹಾ ರೀ. ಮುಕ್ಕಳೆಪ್ಪ ಅಂತ ಹೆಸರು ಹಿಂಗೆ ಫೇಮಸ್ ಆಯ್ತು? ಮುಕ್ಕಳೆಪ್ಪ ಅಂತ ಹೇಳಿ ಹೆಂಗೆ ಫೇಮಸ್ ಆತಂದ್ರಿ, ಟಿಕ್ಟಾಕ್ದಾಗ ನಾವು ವಿಡಿಯೋ ಮಾಡ್ತಿದ್ವಿ ರೀ. ಮಾಡ್ತಾ ಏನಾತ್ರಿ, ಒಂದು ಟೈಮ್ ಒಂದು ಸ್ಕ್ರಿಪ್ಟ್ ಇತ್ತು ಅದ. ಅಂದ್ರೆ ಅವ ಮುಂದಿನ ಥರ ಬರ್ತಿರ್ತಾನೆ ರೀ ಒಬ್ಬವ, ಈ ಕಡೆಯಿಂದ ಹೋಗಿರ್ತಾನೆ ರೀ, ಅವ ಕಡೆಯಿಂದ ಬರ್ತಿರ್ತಾನೆ. ಬರುವಾಗ ಇವ ಡ್ಯಾಶ್ ಹಾಕೈತ್ರಿ ಇಬ್ಬರಿಗೂ. ಡ್ಯಾಶ್ ಆದ್ಮೇಲೆ ಶಿಟ್ಲಿ ಏನು ಮಾಡ್ತಾನೆ, ಮುಕ್ಕಳೆಪ್ಪ ಸೀದಾ ನೋಡ್ಕೊಂಡು ಹೋಗಕ್ಕೆ ಬರೋದಿಲ್ಲ ಏನ್ಲೇ ಅಂತ ಬೈತಾನ್ರಿ. ಬೈದ ಮೇಲೆ ಆ ಸ್ಕ್ರಿಪ್ಟ್ ನೋಡಿ, ಆ ಡೈಲಾಗ್ ನೋಡಿ ಫುಲ್ ಇದು ವೈರಲ್ ಆಗಿಬಿಡ್ತೀರಿ. ಅದು ಮಂದಿ ಎಲ್ಲ ಮಸ್ತ್ ಐತು ಇವನ್ನ ವಯಸ್ಸಲ್ಲಿ ಭಾರಿ ಇದಾತ್ರಿ ಅದು. ಅವಾಗ ಅದ ಹಿಂಗ್ರಿ, ಅಂದ್ರ ದೋಸ್ತ್ ಬರ್ತಿರ್ತಾನ್ರಿ, ಅವ ನಮ್ಗೆ ಧಮ್ಕಿ ಕೊಡ್ತಿರ್ತಾನ್ರಿ, ಲೇ ಈ ಮುಕ್ಕಳೆಪ್ಪನ ಸಾಕ್ಲೆ ನಿಂಗ ಅಂತೇಳಿ ಹಿಂಗೆ ಹೇಳುದಿತ್ರಿ. ಅದ ಇಷ್ಟ ಒಂದು ಸಣ್ಣ ಡೈಲಾಗಿಗೆ ಭಾಳ ವೈರಲ್ ಆಗ್ಬಿಡಿತ್ರಿ ಅದ. ಹಾ, ಅಷ್ಟೇ ರೀ. ಮೇನ್ ಪಾತ್ರ ಇತ್ತು? ಹಾ, ಮೇನ್ ಪಾತ್ರ ಐತ್ರಿ ಅದ್ರ. ಅದ ಫಸ್ಟ್ ಮೇನ್ ಪಾತ್ರ ಮಾಡಿದ್ದು ಅದ ಫಸ್ಟ್ ವಿಡಿಯೋ ಒಳಗ್ರಿ. ಹಾ, ಟಿಕ್ಟಾಕಿಗೆ ರೀ. ಹಾ, ವೈರಲ್ ಆತ್ರಿ. 3 ತಿಂಗಳೊಳಗ 9 ಲಕ್ಷ ಫಾಲೋವರ್ಸ್ ಆಗಿದ್ದು ರೀ ಅವಾಗ ಟಿಕ್ಟಾಕ್ ಒಳಗ. 3 ಮಂತಿಗೆ ರೀ. ಮಾನಿಟೈಸ್ ಆಗ್ತಿತ್ತವಲ್ಲ ಅವಾಗ ಆಗ್ತಿರ್ಕಿಲ್ರಿ. ಟಿಕ್ಟಾಕ್ದಲ್ಲಿ ದುಡ್ಡು ಗಿಡ್ಡು ಏನಿಲ್ರಿ. ಅಂದ್ರ ಒಂದ್ ಹೆಸರು ಹಾಕಿತ್ರಿ, ಜನ ಗುರ್ತಿಸಿ ಮಾತಾಡುದು, ಅಲ್ಲಿಂತ್ರ ಒಂದ್ ಹೆಸರಾಗಿದ್ದಕ್ಕ ಈಗ ಯೂಟ್ಯೂಬ್ದಾಗ ಇದಾಗಕತೈತ್ರಿ ಈಗ. ಹಾ, ಅಲ್ಲಿ ಆಗಿರ್ಕಿಲ್ಲ ಅಂದ್ರ ಇಲ್ಲಿ ಇದಾಕಿರ್ಕಿಲ್ರಿ ಯೂಟ್ಯೂಬ್ ಒಳಗ. ಈಗ ಟಿಕ್ಟಾಕ್ ಒಳಗ ಹೆಸರು ಮಾಡಿ ಇಲ್ಲಿ ಬಂದಾಗ ಇದಾಗಕತೈತ್ರಿ. ಸ್ವಲ್ಪ ಜನಕ್ಕ ಅಂದ್ರ ಗುರುತಿದ್ವಿ ಅಲ್ರಿ, ಕ್ಲಿಕ್ ಆಗಿದ್ವಿ. ಇವ್ನ ಮುಕ್ಕಳೆಪ್ಪನ ವಿಡಿಯೋ ಯೂಟ್ಯೂಬ್ದಾಗ ಬರಾಕತ್ತಾವ ಅಂತೇಳಿ ಯೂಟ್ಯೂಬ್ಗೆ ಕನ್ವರ್ಟ್ ಆಗಿದ್ರಿ ಇಲ್ಲೇ ಜನ. ಸ್ಟಾರ್ಟಿಂಗ್ ಅಂದ್ರ ಫ್ರೆಂಡ್ಸ್ ಒಳಗೆ ಏನಾರ ಕಾಮಿಡಿ ನಡೆದಿರ್ತೈತಲ್ರಿ. ಈಗ ರಿಯಲ್ ಲೈಫ್ ಒಳಗೆ ಏನಾರ ಒಂದು ಅಂಗಡಿಗೆ ಹೋದ್ವಿ, ಗುಟ್ಕಾ ತರುವಾಗ ರೊಕ್ಕ ನೀ ಕೊಡ್ಲೆ ನಾ ಕೊಡ್ಲೆ ಅಂಥೇಳಿ ಏನಾರ ಒಂದು ಕಾಮಿಡಿ ಸೀನ್ ನಡೆದಿದ್ದ, ಅದಕ್ಕೆ ತಗೊಂಡು ಸ್ವಲ್ಪ ಏನಾರ ಮಸಾಲೆ ಹಾಕಿ ಮಾಡ್ತಿದ್ವಿ ರೀ. ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ಫೋನು ಇದ್ದಿರ್ಕಿಲ್ರಿ ನಮ್ಮ ಕಡೆ. ಹಾ, ಫೋನ್ ಇದ್ದಿರ್ಕಿಲ್ರಿ. ನಮ್ಮ ಅಣ್ಣಾರ ಅದಾರ ಇನ್ನೊಬ್ರ. ಹಾ, ಅದು ಒಂದು ಫೋನ್ ಸ್ಯಾಮ್ಸಂಗ್ ಫೋನ್ ಇತ್ರಿ ಅದ. ಹಾ, ನಮ್ಮ ಅಣ್ಣ ರೀ. ಅವ್ರ ಪೇಂಟಿಂಗ್ ಕೆಲಸ ಹೋಗ್ತಿದ್ರಿ ಮೊದಲ. ಪೇಂಟಿಂಗ್ ಕೆಲಸ ಹೋಗ್ಕೊಂತ ಲೋನ್ಯಾಗ ತಗೊಂಡಿದ್ರಿ ಫೋನ್. ಅದ ಲೋನ್ಯಾಗ ತಗೊಂಡ ಅವರು ಮೊದಲು ಫ್ರೀ ಫೈರ್ ಪಬ್ಜಿ ಆಡ್ತಾರಲ್ರಿ, ಅದು ಭಾಳ ಆಡ್ತಿದ್ರಿ ಅವ್ರು. ಅದನ್ನ ಬಿಡಿಸಿ ಟಿಕ್ಟಾಕ್ ಮಾಡಕ್ ಕರ್ಕೊಂಡು ಹೋಗಿದ್ದೀವ್ರಿ ಅವ್ರಿಗೆ. ಹಾ ರೀ, ಇದೇನ್ ಹಚ್ಚಿ ವಿಡಿಯೋರ ಮಾಡಿ ನಡಿ ಅಂತ ಹೇಳಿ. ಹಾ ರೀ. ಹಾ, ಅಣ್ಣ ಅಂದ್ರಿ. ಅದ್ರೊಳಗ ಹೋದ್ರ ಒಂದ್ಸಲ ವಿಡಿಯೋ ಮಾಡ್ಕೊಂಡ್ ಬಂದ್ ಇದ್ ಮಾಡ್ತಿದ್ದೀರಿ ಅವ್ರಿಗೆ. ಹಾ ರೀ. ಹಾ, ಮೊಬೈಲ್ ಒಳಗ್ರಿ. ಯೂಟ್ಯೂಬಿಗೆ ಸ್ಕ್ರಿಪ್ಟ್ ಬರೆಯುದಿಲ್ರಿ. ಅಂದ್ರ ನಾಳೆ ಶೂಟ್ ಐತಂದ್ರ 1-2 ದಿನದ ಮುಂಚೆನ ಇದ್ ಮಾಡ್ಕೊಂಡ್ಬಿಡ್ತೇವ್ರಿ. ಹಿಂಗ ಸ್ಟಾರ್ಟ್ ಆಗ್ಬೇಕ, ಹಿಂಗ ಸ್ಟಾರ್ಟಿಂಗ್ ಆಗ್ಬೇಕ, ಹಿಂಗ ಎಂಡ್ ಆಗ್ಬೇಕ ಅಂತೇಳಿ. ಈಗ ನಮ್ ಕಡೆ ಹೆಂಗ ಅದಾರಂದ್ರ ಆರ್ಟಿಸ್ಟ್ ಒಂದೇನಾರ ಡೈಲಾಗ್ ಕೊಟ್ಟಿವಿ ಅಂತಿಕೋರಿ ಇವ್ರಿಗೆ, ಈಗ ಇಷ್ಟ ಹೇಳಿ ಇಷ್ಟ ಮುಗುಸ್ ಅಂತ ಹೇಳುದಿಲ್ರಿ. ಹಿಂಗೈತಿ ಡೈಲಾಗ, ಹಿಂಗ ಬಂದ ನಿನಗೆ ಏನ್ ಅದಕ್ಕೆ ಮ್ಯಾಚ್ ಆಗುವಂಗ ಹೇಳಂತಂದ್ರ ಅವ್ರ ಹೇಳ್ಬಿಡ್ತಾರ್ರಿ ಮ್ಯಾಚ್ ಆಗುವಂಗ. ಡೈಲಾಗ್ ಬರೆಯಂಗಿಲ್ಲ? ಹಾ, ಡೈಲಾಗ್ ಬರೋದಿಲ್ರಿ. ಈಗ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಡೋದ್ರಿ. ಈಗ ಸ್ಟಾರ್ಟಿಂಗ್, ಮಿಡಲ್, ಎಂಡಿಂಗ್ ಈ ಸಿಚುವೇಶನ್ ಐತಿ, ಈ ಸಿಚುವೇಶನ್ ಒಳಗೆ ಏನು ಬರ್ತೈತಿ ಆ ಡೈಲಾಗ್ ಹೊಡಿಬೇಕು. ಇದು ಪಾಯಿಂಟ್ ಆ ಲೈನ್ ಬರ್ಬೇಕ್ರಿ. ಅಂದ್ರ ಸ್ಟೋರಿ ಲೈನ್ ಬರ್ಬೇಕ್ರಿ. ಅದ ನಡಕ್ ಯಾವಾರ ಡೈಲಾಗ್ ಇದ್ವು ಅಂದ್ರ ಹಾಕೋರಿ ಅಂತ ಹೇಳಿ ಹಿಂಗ. ಅದ್ ಮೇನ್ ಇದ್ದಿದ್ ಬರ್ಬೇಕ್ರಿ. ನ್ಯಾಚುರಲ್ ಆಕ್ಟಿಂಗ್ ಆಗ್ಬೇಕ್ರಿ. ಹೇಳ್ಕೊಟ್ಟಾರಂಗ ಆಗ್ಬಾರ್ದ್ರಿ ಆ ಟೈಮ್.
ಸೊ ನೀವು ಬರೆಯೋದೇ ಇಲ್ಲ ಇನ್ನು ಬರೆಯೋದಿಲ್ರಿ, ಮೇನ್ ಪಾಯಿಂಟ್ ಅಷ್ಟು ಬರ್ಕೊಂಡಿರ್ತೇವ್ರಿ. ಸ್ಕ್ರಿಪ್ಟ್ ಈಗ ರಾಮ ಹಿಂಗಂದ, ಭೀಮ ಹಿಂಗಂದ, ಅದೆಲ್ಲ ಸ್ಕ್ರೀನ್ ಪ್ಲೇ, ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಇಲ್ಲ. ಅದೆಲ್ಲ ಹಂಗಂದ್ರ 3 days ಒಂದ್ ವಿಡಿಯೋ ಆಗೋದೇ ಇಲ್ರಿ. ಹಂಗಂದ್ರ ಒಂದ್ ಮಂತಿಗೆ ಒಂದ್ ವಿಡಿಯೋ ಮಾಡ್ಬೇಕ್ರಿ. ಸ್ಕ್ರಿಪ್ಟ್ ಎಲ್ಲಾ ಬರ್ಕೊಂಡ ಎಲ್ಲ ಇದ್ ಮಾಡ್ಬೇಕಂದ್ರ ನಾ ಮದ್ವಿ ಯಾಕೆ ಆಗಾಕತ್ತೇನ್ ಗೊತ್ತಿರಿ ನಿಮ್ಗ? ಸ್ವಲ್ಪ ಯೋಚನೆ ಮಾಡಿರಿ ನೀವು. ದೊಡ್ಡ ಕಾಣ್ ಅಂತ ಮಗ ಅದಾನ. ಫಸ್ಟ್ ವಿಡಿಯೋನ ವೈರಲ್ ಆತ್ರಿ ಅದ. ಒಳ್ಳೆ ರೆಸ್ಪಾನ್ಸ್ ಸಿಕ್ತಿರಿ ಅದಕ್ಕ. ಫಸ್ಟ್ ವಿಡಿಯೋನ ಒಂದ್ ದಿನಕ್ಕೆ ಒಂದ್ 20,000 ಜನ ಏನೋ ನೋಡಿದ್ರಿ ಅದನ್ನ. ಅದು ಸ್ಟಾರ್ಟಿಂಗ್ ಅಂದ್ರೆ ಯೂಟ್ಯೂಬ್ ಒಳಗ ಜಾಸ್ತಿ ಜನ ಇದ್ದಿರ್ಕಿಲ್ರಿ ಅವಾಗ ನೋಡೋರ. ಟಿಕ್ಟಾಕ್ ಅದೆಲ್ಲ ನೋಡ್ತಿದ್ರ. ಇದು ಲೆಂತ್ ವಿಡಿಯೋ ಅಂದ್ರೆ ನೋಡಕ್ ಸ್ವಲ್ಪ ಬೋರ್ ಅನಸ್ತಿತ್ರಿ ಸ್ಟಾರ್ಟಿಂಗ್. ಅದು ಸ್ಟಾರ್ಟಿಂಗ್ 20,000 ಏನೋ ಹೊಡಿತ್ರಿ ಅದ. ಫಸ್ಟ್ ವಿಡಿಯೋನ ರೀ. ಸ್ಟಾರ್ಟಿಂಗ್ ಒಂದ್ ವಿಡಿಯೋ ಮಾಡ್ಬೇಕಂದ್ರಿ ಇವ್ರನ್ನ ಫ್ರೆಂಡ್ಸ್ನ ಕೂಡಿಸಿ ಇದ್ ಮಾಡ್ಬೇಕಂದ್ರ ಭಾಳ ಕಷ್ಟ ಇತ್ರಿ ಅವಾಗ. ಅಂದ್ರ ಇನ್ನಿಂದ ಇವನ್ ಕೆಲಸ ಇದ್ ಕೆಲಸ ಅಂತ ಹೇಳಿ ಮಾಡ್ತಿರ್ಕಿಲ್ರಿ. ಎಲ್ಲಾ ಜವಾಬ್ದಾರಿ ಒಬ್ಬರು ಇಬ್ರು ತಗೋಬೇಕತ್ರಿ. ಹಂಗಿತ್ತು. ಅಂದ್ರ ಎಲ್ಲಾರು ಮಾಡ್ಬೇಕಂದ್ರ ಏನ್ ಬರ್ತೈತಿ ಬಿಳಿಯಪ್ಪ ಟಿಕ್ಟಾಕ್ ಇಂದ ಏನ್ ಬಂದಿಲ್ಲ, ಇದ್ರಾಗ ಏನ್ ಬರ್ತೈತಿ, ನಾವ್ ಏನ್ ಮಾಡಿದ್ರ ಅಂತೇಳಿ ಹಿಂದ್ ಸರಿತಿದ್ರಿ. ಇಷ್ಟೇ ಮಾಡುನು ಅಂತ ಹೇಳಿ ಅವ್ರಿಗೆ ಹೇಳಿ ಇದ್ ಮಾಡ್ಕೊಂಡ ಆಮೇಲೆ ವಿಡಿಯೋ ಮಾಡ್ತಿದ್ರಿ ನಾವು. ಕನ್ವಿನ್ಸ್ ಮಾಡ್ಕೊಂಡ ಟಿಕ್ಟಾಕ್ದಾಗಂತೂ ಈಗ ಇದಾಗಿತ್ರಿ ಕೊರೋನಾ ಬಂದಾಗ. ಕಟ್ಟಿ ಕಡೆ ಅಲ್ಲಿ ಕುಂತ ರೆಕಾರ್ಡಿಂಗ್ ಮಾಡಿ, ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಟಿಕ್ಟಾಕ್ದಾಗ ವಿಡಿಯೋಸ್ ಮಾಡಿ ಬಿಡ್ತಿದ್ರಿ. ಮಂದಿ ಎಲ್ಲ ಅಲ್ಲೇ ಕುಂತಿ ಹೋರ್ಲೆ ಮನೆ ಕೆಲಸ ನೋಡಿ ಹೋರ್ಲೆ ಅದೇನು ಮಾಡ್ತೀರಿ ಅಂಥೇಳಿ ಬೈಯೋದು. ಇದ್ರೊಳಗೆ ಏನಾಗೋದಿಲ್ಲ, ದುಡ್ಯಾಕ್ ಹೋಗ್ರಲೆ ಅಂತೇಳಿ ಇದು ಮಾಡ್ತಿದ್ವಿ. ಟೈಮ್ ವೇಸ್ಟ್ ಮಾಡ್ತಾ ಇದ್ರ ಅಂತ ಹೇಳಿ ನಮಗೂ ಗೊತ್ತಿದ್ದಿರ್ಕಿಲ್ರಿ ನಾವು ಇಷ್ಟ ಇದಾಕ್ಯವ ಅಂತ ಹೇಳಿ. ಒಂಥರ ಬಯಸ್ಕೊಂಡು ಇದ್ ಮಾಡ್ಕೊಂಡು. ಈಗ ಫ್ಯಾಮಿಲಿ ಒಳಗಂದ್ರೆ ಹೆಂಗ್ರಿ, ಅವ್ರು ಏನೋ ವಿಡಿಯೋದೊಳಗೆ ಬರತ್ತಾರ ಹಿಂಗೆಲ್ಲ ಮಾಡತ್ತಾರ ಸೈತನ ಅಂತೇಳಿ ಅವ್ರು ತಿಳ್ಕೊತಿದ್ರಿ. ಅಂದ್ರೆ ಏನಪ್ಪ ಇವ್ರು ಹಿಂಗ ಕೆಲಸ ಎಲ್ಲ ಬಿಟ್ಟಿದ ಏನಿಲ್ಲ, ವಿಡಿಯೋ ಮಾಡ್ಕೊಂಡು ಅಡ್ಡಾಡ್ತಾರ ಅಂತೇಳಿ. ಇವ್ರು ಹುಡುಗಿ ಯಾರು ಕೊಡ್ತಾರ ಮದ್ವೆ ಯಾರು ಮಾಡ್ಕೋತಾರ ಇವ್ರು, ಹಿಂಗೆಲ್ಲ ಮಾಡ್ಕೊಂಡು ಅಡ್ಡಾಡಿದ್ರಿ ಇವ್ರು, ಕೆಲಸ ಏನಿಲ್ಲ ಅಂಥೇಳಿ ಹಂಗಂತಿದ್ರಿ. ಸ್ಟಾರ್ಟಿಂಗ್ ಏನ್ ಹಚ್ಚಿಲೇಪ ಇದ ಕೆಲ್ಸ ಮಾಡಾಕ್ ಹೋಗ್ರಿ, ಏನ್ ಫಾಲ್ತು ಕುಂದಿರ್ತೀರಿ, ಇದ ಮಾಡಿದ್ರಿ ಏನ್ ಸಿಗ್ತದ ಅಂತ ಹೇಳಿ ಮಾಡಾಕತ್ತೀರಿ ನೀವು. ಸುಮ್ನೆ ಟೈಮ್ ವೇಸ್ಟ್ ಮಾಡಾಕತ್ತೀರಿ, ಲೈಫ್ನಾಗ ಏನಾರ ಮಾಡ್ರಿ ಅಂತೇಳಿ ನಮಗೂ ಸ್ಕೂಲ್ ಒಳಗೆ ಎಲ್ಲಾ ಭಾಳ ಬೈತಿದ್ರಿ ಸರ್ ಟೀಚರ್ ಇರ್ಲಿ. ಇದ ಟಿಕ್ಟಾಕ್ ಮಾಡೋದ್ ಬಿಡ, ಸ್ಟಡಿ ಕಡೆ ಇದ್ ಮಾಡ, ಏನಾರ ಮುಂದೆ ಆಕೇತ್ ಅಂತೇಳಿ ಅದ ಸ್ಟಡಿ ಮಾಡ್ಕೊಂತಾನೆ ಇದು ಮಾಡಿದಿರಿ. ಈಗ ಚಲೋ ಇದಾಗಕತ್ತೈತ್ರಿ ಇದ. ಇಲ್ರಿ, ಏನಾರ ಒಂದ್ ಕೆಲ್ಸ ಮಾಡಾಕತ್ರ ಇದು ನಮ್ದ ಕೆಲ್ಸಪ್ಪ ಅಂತ ಹೇಳಿ ಮಾಡಿದ್ರ ಆಕೇತ್ರಿ. ಎಲ್ಲಾ ಫೋಕಸ್ ಅಲ್ಲೇ ಇರ್ಬೇಕು. ಎಲ್ಲಾ ಫೋಕಸ್ ಅಲ್ಲೇ ಇರ್ಬೇಕ್ರಿ. ಅದು ಸಕ್ಸಸ್ ಇರ್ತೈತ್ರಿ ಅದ್ರೊಳಗ. ಈಗ ಸ್ಟಡಿ ಮಾಡಾಕತ್ರ ಸ್ಟಡಿ ಕಡೆನ ಗಮನ ಇದ್ರ ಅದ್ರೊಳಗ ಏನಾರ ಆಕೇತ್ರಿ. ಈಗ ಇದು ನಮ್ ಕೆಲ್ಸಪ್ಪ ಯೂಟ್ಯೂಬ್ ಎಲ್ಲಾ ಕೆಲ್ಸ ಬಿಟ್ಟು ಇದ ನಿಂತೇವಂದ್ರ ಇದ ಮಾಡ್ಬೇಕ್ರಿ. ಅಂದ್ರ ಏನಾರ ಒಂದ್ ಸಿಗತೈತ್ರಿ. ಸ್ಟಾರ್ಟಿಂಗ್ ಏನು ಸಿಗುದಿಲ್ರಿ. ಈಗೆಲ್ಲಾ ಸ್ಟಾರ್ಟಿಂಗ್ ರೊಕ್ಕನ ಬೇಕ ಎಲ್ಲಾ ಹಿಂಗ್ ಮಾಡಾಕತ್ರ ಏನ್ ಸಿಗುದಿಲ್ರಿ. ಒಂದ್ ಸಿಕ್ತೈತಪ್ಪ, ಏನಾರ ಒಂದ್ ಹೆಸರು ಆದ್ರ ಸಾಕಂತ ಹೇಳಿ ಮಾಡಾಕತ್ರ ಆಕೇತ್ರಿ ಇದ್ರಾಗ ಯೂಟ್ಯೂಬ್ ಒಳಗ. ಒಟ್ಟೀಗ ಕೆಲ್ಸಾನು ಮಾಡ, ಯೂಟ್ಯೂಬ್ನು ಮಾಡ, ಅದನ್ನು ಮಾಡ, ಇದನ್ನು ಮಾಡ ಅಂದ್ರ ಆಗುದಿಲ್ರಿ. ಫುಲ್ ಟೈಮ್ ರೀ. ಸ್ಟಾರ್ಟಿಂಗ್ ಒಂದ್ ಹೆಸರು ಆಗಾಕತ್ತಿತ್ತಲ್ರಿ, ಹೆಸರಿಗೋಸ್ಕರ ಮಾಡತ್ತಿದ್ವಿ ಸ್ಟಾರ್ಟಿಂಗ್. ಕೆಲ್ಸಾನು ಮಾಡತ್ತಿದ್ವಿ ಅಂದ್ರೆ ಕೆಲ್ಸ ಈಗ ಬಿಟ್ಟು ಇದ ಕಂಟಿನ್ಯೂ ಮಾಡೋಣ ಅಂತೇಳಿ ಇದ್ ಮಾಡತ್ತೇವ್ರಿ. ಈಗ ಕೆಲ್ಸ ಇದಪ್ಪ ಅಂತ ಹೇಳಿ ತಿಳ್ಕೊಂಡು ಈಗ ಮಾಡತ್ತೇವ್ರಿ. ಆಮೇಲೆ ಬರ್ತಾ ದಿನಕ್ಕೆ 1 ಲಕ್ಷ ಆಗಾಕತ್ರಿ. 1 ಲಕ್ಷ ವ್ಯೂಸ್ ಬರಾಕತ್ತೀವ್ರಿ ದಿನಕ್ಕೆ. ಹಿಂಗಾಗ್ತಾ ಒಂದ್ ಮಂತಿಗೆ ಒಂದ್ 10 ಲಕ್ಷ ವ್ಯೂಸ್ ಬರಾಕತ್ತೀವ್ರಿ ತಿಂಗಳಿಗೆ. ಟೋಟಲ್ ಎಲ್ಲ ಸರಿ ಒಂದು ವಿಡಿಯೋಗ. ಈ ತರ ಬರ್ತಾ ಜಾಸ್ತಿ ಆಗಾಕತ್ ಬರ್ತೀವಿ ಈಗ.
ಬಟ್ ಹೆಂಗ್ ಮಾಡ್ತಿದ್ರಿ ಬರೀ ಮೊಬೈಲ್ ಇಟ್ಕೊಂಡು ಅದಕ್ಕೆ ಎಡಿಟಿಂಗ್ ಮಾಡ್ಬೇಕು ಅದ್ರಲ್ಲಿ ಹೆಂಗ್ ಕಲ್ತಿದ್ರಿ ನೀವು? ಎಡಿಟಿಂಗ್ ಅಂದ್ರೆ ನೀವು ನಮ್ಮ ಮೊಬೈಲ್ದಾಗ ಇದು ಮಾಡ್ತಿದ್ದೀವ್ರಿ, ಶಾರ್ಟ್ ವಿಡಿಯೋ ಮಾಡ್ಬೇಕಂದ್ರೆ ಟಿಕ್ಟಾಕ್ದಾಗ. ಆಮೇಲೆ ಯೂಟ್ಯೂಬ್ ಇದು ದೊಡ್ಡದಾಕಿತ್ತಲ್ರಿ, ಇದಕ್ಕೆ ಕಾಲೇಜಿಗೆ ಹಚ್ಚಿದ್ವಿ ಇಲ್ಲ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ಹೇಳಿ ಬಸವರೆಡ್ಡಿ ಕಾಲೇಜ್ ಅಂತ ಹೇಳಿ. ನೀವು ಕಂಪ್ಯೂಟರ್ ಗೊತ್ತಾಗಿಲ್ಲ? ಬರ್ತಿರ್ಕಿಲ್ರಿ. ಕಂಪ್ಯೂಟರ್ ಗೊತ್ತಿಲ್ಲ ನಿಮಗೆ? ಗೊತ್ತಿದ್ದಿರ್ಕಿಲ್ರಿ ನಮಗೆ ಕಂಪ್ಯೂಟರ್ ಅನ್ನೋದು. ಸೊ ಯಾವಾಗ ಸೇರ್ಕೊಂಡ್ರಿ ಕಂಪ್ಯೂಟರ್ ಕ್ಲಾಸ್ಗೆ? ಅದ ಟಿಕ್ಟಾಕ್ ಚಾಲು ಆತಲ್ರಿ, ದೊಡ್ಡ ಈಗ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತ ಹೇಳಿ ಟ್ರೈ ಮಾಡಕತ್ತೀವಲ್ರಿ, ಅವಾಗ ಕಂಪ್ಯೂಟರ್ ಕಲಿಯಾಕಂತ ಹೇಳಿ ಜಾಯ್ನ್ ಆದಿರಿ ನಾವು. ಮೊಬೈಲಲ್ಲಿ ಮಾಡಕ್ ಬರ್ತಿತ್ರಿ, ಅಂದ್ರೆ ಅದು ಲಾಗ್ ಆಕಿತ್ರಿ, ಸಣ್ಣ ಮೊಬೈಲ್ ಅಲ್ರಿ, ಸ್ಟ್ರಕ್ ಆಗುದು ಹ್ಯಾಂಗ್ ಆಗುದು ಹಂಗ ಆಕಿತ್ರಿ. ಅಂದ್ರೆ ಸ್ಟೋರೇಜ್ ಕಡಿಮೆ ಇರ್ತೈತಲ್ರಿ ಮೊಬೈಲ್, ಅದ್ರ ಸಲುವಾಗಿ ಲಾಗ್ ಆಕಿತ್ರಿ ಅದು ಮೊಬೈಲ್. ಒಂದ್ ಯೂಟ್ಯೂಬ್ ವಿಡಿಯೋ ಬಿಡಾಕ್ ಒಂದೊಂದ್ಸಲ ಮಾರ್ಕೆಟ್ನಾಗ ಹೋಗಿ ಒಂದ್ 5 ತಾಸು 6 ತಾಸು ನಿಂದ್ರದು ಆಕಿತ್ರಿ. ಅಂದ್ರ ನೆಟ್ವರ್ಕ್ ಇಲ್ರಿ ಇಲ್ಲಿ ಸೀದಾ, ಅಂದ್ರ ಹಳ್ಳಿ ಆಕೇತಲ್ರಿ ಇದ, ನೆಟ್ವರ್ಕ್ ಇಲ್ರಿ ಇಲ್ಲಿ ಮಾರ್ಕೆಟ್. ಔಟ್ ಸೈಡ್ ರೀ, ಮಾರ್ಕೆಟ್ ಸೈಡ್ ಹೋದ್ರ ಎಲ್ಲಾ ನೆಟ್ವರ್ಕ್ ಫಾಸ್ಟ್ ಇರ್ತೈತ್ರಿ. ಅಲ್ಲಿ ಹೋಗಿ ಬಿಟ್ಟು ಬರ್ತಿದ್ದೀವ್ರಿ. ಮೊಬೈಲ್ ಹಿಡ್ಕೊಂಡ್ರಿ. ಯೂಟ್ಯೂಬ್ ವಿಡಿಯೋ ಬಿಡ್ಬೇಕಂದ್ರಿ ರಾತ್ರಿ ಪೂರ್ತಿ ಎಡಿಟಿಂಗ್ ಮಾಡ್ಕೊಳ್ಳೋದ್ರಿ. ಎಡಿಟಿಂಗ್ ಮಾಡ್ಕೊಂಡ ಬೆಳಗ್ಗೆ 5 ಗಂಟೆಗೆ ಹೇಳುದ್ರಿ ಅಪ್ಲೋಡ್ ಮಾಡಾಕ ಬೆಳಗ್ಗೆ 5 ಗಂಟೆಗೆ ಅಪ್ಲೋಡ್ ಮಾಡಿದ್ವಿಲ್ರಿ. ಇಲ್ಲೇ ನೆಟ್ವರ್ಕ್ ಸರಿಯಾಗಿ ಬರಾಕತ್ತಂದ್ರಿ ಯಾರು ಯೂಸ್ ಮಾಡ್ತಿರ್ಕಿಲ್ಲಲ್ರಿ ಬೆಳಗ್ಗೆ ಅಂದ್ರ ಬಂತಂದ್ರ ಹೋಗಿತ್ರಿ ವಿಡಿಯೋ ಅಪ್ಲೋಡ್ ಆಕಿತ್ತ. ಇಲ್ಲ ಅಂದ್ರ ಮತ್ತ ಧಾರವಾಡಕ್ಕೆ ಹೋಗಿದ್ದೀವ್ರಿ 4 ಕಿಲೋಮೀಟರ್ ಹೋಗಿ ನೆಟ್ವರ್ಕ್ ಎಲ್ಲಿ ಟವರ್ ಇರ್ತೈತ್ರಿ ಗಾಡಿ ತಗೊಂಡೋಗಿ ನಿಂತ ಅಂದ್ರ ಒಂದೊಂದ್ ಟವರ್ ಕಡೆ ಸೀದಾ ನೆಟ್ವರ್ಕ್ ಬರ್ತಿರ್ಕಿಲ್ರಿ, ಅಲ್ಲ ಮಾರ್ಕೆಟ್ನಾಗ ಆದ್ರೂ ಬರ್ತಿರ್ಕಿಲ್ರಿ. ಅಂದ್ರ ಲೆಂತ್ ವಿಡಿಯೋ ಇರ್ತಿತ್ತಲ್ರಿ, ಇದ GB ಜಾಸ್ತಿ ಇರ್ತಿತ್ರಿ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಕಿತ್ರಿ. ನಮ್ದು ಈ ಸಿಮ್ ಐತಿ ಇದು ಹೌದು ಇಲ್ಲೋ ಟವರ್, ಇದು ಜಿಯೋ ಟವರ್ ಹೌದಿಲ್ಲೋ, ಇದು ಏರ್ಟೆಲ್ ಟವರ್ ಹೌದಿಲ್ಲೋ ಇದಂತ ಅಡ್ಡಾಡ್ತಿದ್ವಿ. ಜಿಯೋ ಐತಿ ಇದು ಹೌದಿಲ್ಲ ಟವರ್, ಏನ್ ಏರ್ಟೆಲ್ ಟವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ವಿ ನಾವು. ಬಟ್ ಎಡಿಟಿಂಗ್ ರಾತ್ರಿನೇ ಮಾಡ್ಬಿಡೋದು ಮೊಬೈಲಲ್ಲಿ? ರಾತ್ರಿನೇ ರೀ. ಮೊಬೈಲ್ ಎಡಿಟಿಂಗ್ ಮಾಡೋದು ಹೆಂಗ್ ಕಲ್ತ್ರಿ? ಮೊಬೈಲ್ ಎಡಿಟಿಂಗ್ ಮಾಡುದ್ರಿ ಆ್ಯಪ್ ತೊಗೊಂಡ್ರಿ, ಅಂದ್ರೆ ಯೂಟ್ಯೂಬ್ದಾಗ ಸ್ವಲ್ಪ ನೋಡ್ತಾ ಕಲ್ತಿದ್ರಿ ಅದು. ಸೊ ಮೊಬೈಲ್ ಎಡಿಟಿಂಗ್ ಮಾಡಿ ಕ್ಲಾಸ್ಗೂ ಹೋಗಿಲ್ಲ? ಎಲ್ಲ ನೀವೇ ಸ್ವಯಂ ರೀ. ಕ್ಯಾಮ್ರಾ ವರ್ಕ್ ಯಾರ ಕಡೆನೂ ಕಲ್ತಿಲ್ರಿ, ನಾವು ಸ್ವಂತ ನಾವ ಇದ್ ಮಾಡಿದ್ರಿ. ಹೌದಾ? ಬಟ್ ನೀವೇ ಮಾಡಿದ್ರೆ ಮಾಡ್ಬೋದಲ್ರಿ. ಅದರಾಗ ಏನೈತ್ರಿ ನೋಡ್ಕೊಳ್ಳುದ್ರಿ, ತಿಳ್ಕೊಳ್ಳುದ್ರಿ, ಯಾವ ಟೈಪ್ ಕ್ಯಾಮ್ರಾ ಹಿಡಿಬೇಕು, ಯಾವ ಟೈಪ್ ನಮ್ಮ ಕಣ್ಣಿಗೆ ಯಾವ ತರ ನೋಡ್ಬೇಕು ಅನಸ್ತೈತಲ್ರಿ ಆ ತರ ಸೀನ್ ತಗೊಳುದ್ರಿ. ಈಗ ನೋಡ್ರಿ ಇವನ್ ಕೂಡ ನಾ ಮಾತಾಡತ್ತೇನೆ, ವಿಡಿಯೋ ಈಗ ನೋಡ್ತಿರ್ತೇವೆ ಅಂತ ತಿಳ್ಕೊರಿ, ಇವನ್ ಕೂಡ ಮಾತಾಡತ್ತೇನೆ. ಒನ್ ಟೈಮ್ ಇವನ್ ಡೈಲಾಗ್ ಬಂತಂದ್ರ ಮುಂದ್ ತಗೊಂಡ್ ಫೋಕಸ್ ತಗೊಳುದ್ರಿ. ಈ ಟೈಪ್ ಅಂದ್ರೆ ಡೈಲಾಗ್ ಮಾತಾಡೋದ್ರ ನಾವು ಫೇಸ್ ರಿಯಾಕ್ಷನ್ ಗೊತ್ತಾಗ್ಬೇಕ, ಅಂದ್ರೆ ಮಂದಿಗೆ ನೋಡಾಕ ಚಂದ ಅನಸ್ತೈತ್ರಿ. ಏನ್ ಮಾತಾಡತ್ತ ಕ್ಲೋಸ್ ಶಾಟ್ ಆ ಟೈಪ್ ನಮ್ಮ ಕಣ್ಣಿಗೆ ಯಾವ ತರ ಚಂದ ಅನಸ್ತೈತಿ ಆ ತರ ಸೀನ್ ತಗೊಳುದ್ರಿ. ಇವ್ ಮೊಬೈಲ್ದಾಗ ನೋಡಿ ಒಂದ್ಸಲ ತಗೊಳುದು, ಇದು ಚಲೋ ಬರ್ಲಿಲ್ಲ ಬೇರೆ ಕಡೆಯಿಂದ ತಗೋ, ಹಿಂಗ ಅದು ಬರ್ತಾ ಗೊತ್ತಾಗತ್ ಬಿಡ್ತ್ರಿ. ಹಿಂಗ ಸೀನ್ ತಗೋಬೇಕ, ಈ ಸೀನಿಗೆ ಹಿಂಗ ತಗೋಬೇಕ, ಈ ಆಂಗಲ್ ನಿಂತ್ರ ತಗೋಬೇಕಂತೇಳಿ ಇದಾದಾಗ ಕಂಟಿನ್ಯೂ ಇದ ಮಾಡತ್ತಾರ್ರಿ. ಪೂರ್ತಿ ಮುಂದಿಂದ್ರನ ತಗೊಂಡ್ರ ನಡಿಯಂಗಿಲ್ರಿ. ಆಜು ಬಾಜು ಏನೈತಿ ಬ್ಯಾಕ್ ಗ್ರೌಂಡ್ ಆ ಫೀಲ್ ಬರ್ತೈತ್ರಿ. ಆಜು ಬಾಜು ಬ್ಯಾಕ್ ಗ್ರೌಂಡ್ ತೋರ್ಸಿದ್ರ ಅದನ್ನು ತೋರ್ಸ್ಬೇಕಿತ್ರಿ ಅದ್ರೊಳಗ. ಹಿಂಗ ಇದರ ಕಲ್ತ್ಕೊಳ್ಳೋದು ಹೆಂಗೆ ನೀವು ಹೇಳ್ತಿರೋದನ್ನ? ಇದ್ರ ಹೆಂಗ್ ಗೊತ್ತಾಗುತ್ತೆ? ನಮಗಂತೂ ಅರ್ಥ ಆಗಲ್ಲ ಅದು. ಹೆಂಗ್ ಕಲ್ತ್ರಿ ಅಂತ ನನ್ನೇ ಕೇಳ್ತಾ ಇರ್ತೀವಿ. ಉದಾಹರಣೆಗೆ ಚೆನ್ನಾಗಿ ಡೈಲಾಗ್ ಹೇಳ್ಬೇಕಾದ್ರೆ ಹಿಂಗ್ ಹತ್ರ ತಗೋಬೇಕು, ನಡ್ಕೊಂಬರೋದು ಸುತ್ತ ಕಾಣ್ಬೇಕು ಅಂದ್ರೆ ದೂರ ತಗೊಳ್ಳೋದು, ಅದ್ರ ಹೆಂಗ್ ಗೊತ್ತಾಯ್ತು ಅಂತ ಅದು ಗೊತ್ತಾಗೋದು. ಅಂದ್ರೆ ಕಂಟಿನ್ಯೂ ಅದ ಲೈನ್ ಒಳಗೆ ಇರ್ತೇವಲ್ರಿ ಕಂಟಿನ್ಯೂ.
ಈಗ ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗ್ ಅಂದ್ರೆ ಗೊತ್ತಾಗುದಿಲ್ರಿ ಏನ್ ಇದು ಹೆಂಗ್ ಮಾಡುದು ಅಂತ ಹೇಳಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಕೈತ್ರಿ ಕ್ಯಾಮ್ರಾ ವರ್ಕಿಂಗ್ ಡೈಲಾಗ್ ಹೇಳುದು ಈಗ ಲ್ಯಾಗ್ ಹಾಕಿರ್ತೈತ್ರಿ ವಿಡಿಯೋ ಹಿಂಗ ಅಳಿಯಾಡುದು ಹಿಂಗ್ ನಿಂತ್ರ ಶೇಕ್ ಕೈ ಬರುದು ಅದರ ನಡಕ್ ಹಿಂಗೆಲ್ಲ ಹಾಕಿರ್ತೈತ್ರಿ ಅದೇನ್ ಆಕೈತ್ರಿ ಬರ್ತಾ ಬರ್ತಾ ಇಂಪ್ರೂವ್ ಮಾಡಾಕತ್ ಬಿಡ್ತೇವ್ರಿ ಅಂದ್ರ ಜನ ಹೇಳಾಕತ್ ಬಿಡ್ತಾರ್ರಿ ಎಲ್ಲಾ ಮಾಡಾತೀರಿ ಸ್ವಲ್ಪ ಕ್ಯಾಮ್ರಾ ಅಳಿಯಾಡುದು ಆಗತೈತಿ ನಿಮ್ದು ಧ್ವನಿ ಸ್ವಲ್ಪ ಕರ್ಪರ್ ಅನ್ನಕತೈತಿ ಚಲೋ ಮೈಕ್ ಯೂಸ್ ಮಾಡ್ರಿ ಅಂತೇಳಿ ಹಿಂಗ ಏನಾರ ಒಬ್ಬೊಬ್ರು ಯಾರ ಒಂದು ಸಜೆಷನ್ ಕೊಡುವಾಗ ಏನ್ ಮಾಡ್ತೀರಿ ಹಿಂಗ್ ಮಾಡ್ಬೇಕು ನೋಡ ಹಿಂಗ್ ಮಾಡ್ಬೇಕು ನೋಡ ಅಂತೇಳಿ ಐಡಿಯಾ ಬರ್ತಾ ಹೊಕ್ಕೈತ್ರಿ ಅದ್ ನಮಗ್ ಬರ್ತಾ ಬರ್ತಾ ಈಗೇನ್ರಿ ವಿಡಿಯೋದಾಗ ಕೇಬಲ್ ವೈರ್ ಯೂಸ್ ಮಾಡ್ತಿದ್ದೀರ ಕೇಬಲ್ ಮೈಕ್ ಅದ ಯೂಸ್ ಮಾಡುವಾಗ ಎಲ್ಲಾ ವಿಡಿಯೋದಾಗ ಕಾಣ್ತೈತ್ರಿ ಈಗ ಡೈಲಾಗ್ ಹೇಳುವಾಗ ಸ್ಕ್ರಿಪ್ಟ್ ಒಳಗಿದ್ರು ಹಿಂಗ ವೈರ್ ಹಿಂಗ ಹೊಕ್ಕಿತ್ರಿ ಅದ ಜಿಗದಾಡಿದ್ರು ಏನ್ ಮಾಡ್ತಿದ್ರಿ ಈಗ ವೈರ್ ಎಲ್ಲ ಹರಿದ್ಗಿರಿದಿತ್ತಪ್ಪ ಮತ್ ಹೊಸ ತರದ್ ಹಾಕೈತ ರೊಕ್ಕ ಹಾಕಿ ಅಂತ ಹೇಳಿ ಜಿಗಿತಿರ್ತಿರ್ಕಿಲ್ರಿ ಅಲ್ಲೇ ನಿಂತಳ್ಳಿ ಇದ್ ಮಾಡ್ತಿದ್ದೀರಿ ಅಂದ್ರೆ ಒಂದ್ 10 ಫೂಟಿಂದ ವೈರ್ ಇತ್ತಂದ್ರಿ ಅದ ವೈರಿಂದ ಮೈಕ್ ಇತ್ತಂದ್ರ 10 ಫೂಟ್ ಒಳಗ ಕ್ಯಾಮ್ರಾಮನ್ ಇರುದ್ರಿ ಆರ್ಟಿಸ್ಟ್ ಇರುದ್ರಿ ಇವ್ರು ಆಕ್ಟ್ ಮಾಡುದು ಅದ್ರೊಳಗ ನಾನು ಅಡ್ಡಾಡುದ್ರಿ ಕ್ಯಾಮ್ರಾ ಹಿಡ್ಕೊಂಡು 10 ಅಡಿ ದೂರದಲ್ಲೇ 10 ಅಡಿ ದೂರ ಬಂದಿಲ್ಲ ದೂರ ಹೋಗುದಿಲ್ರಿ ತುಂಬಾ ನಿಮ್ ಹಳೆ ಶಾರ್ಟ್ಸ್ ನೋಡ್ರೆ ವೈರ್ ಎಲ್ಲ ಕಾಣ್ತಿರುತ್ತೆ ವೈರ್ ಎಲ್ಲ ರೀ ಒಂದ್ ಟೈಮ್ ಕ್ಯಾಮ್ರಾ ಕಡೆ ಕೈ ಬಂದಿರ್ತೈತ್ರಿ ಹಿಂಗ ಕ್ಯಾಮ್ರಾ ಬೆರಳು ಬಂದ್ಬಿಡುತ್ತೆ ಶೇಕ್ ಆಗಿರ್ತೈತಿ ಮತ್ತ ಆಮೇಲೆ ಹಿಂಗ ತಡಿಪ ಅಂತ ಹೇಳಿ ಮತ್ ಚೇಂಜ್ ಮಾಡುದ್ರಿ ನೋಡ್ಕೊಂಡು ಹುಷಾರ್ಲೆ ಇದ್ ಮಾಡುದು ವಿಡಿಯೋ ಮಾಡುವಾಗ ಮಂದಿನೂ ಹೊಕ್ಕಿರ್ತಾರ್ರಿ ಗಾಡಿ ತಗೊಂಡ್ ಬರ್ರ ಅಂತ ಹೇಳಿ ಹೋಗುವಾಗ ಅದು ಸೌಂಡ್ ಬಂದಿರ್ತೈತಿ ಸೌಂಡ್ ಬಂದಿಲ್ಲ ಇನ್ನೊಂದ್ಸಲ ಪಬ್ಲಿಕ್ ಒಳಗ್ ಮಾಡಾಕತ್ತಾಗೂ ಸ್ವಲ್ಪ ಪ್ರಾಬ್ಲಮ್ ಆಕೈತ್ರಿ ಅಂದ್ರ ಜನ ಬಂದ್ ನಿಂತರ ಅದ್ರೊಳಗೆ ಏನಾರ ಸೌಂಡ್ ಬಂತಂದ್ರ ಇದಾಕೈತ್ರಿ ಈಗ ಮೈಕ್ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಆಗುದಿಲ್ರಿ ಮಗಳು ಏನ್ ಬಗಳತಿ ಮಗಳು ನಾನು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗ್ಯದ ಶೂಟಿಂಗ್ ಮಾಡಕ್ ಹೋಗುವಾಗ ಅಂದ್ರೆ ಸ್ಟಾರ್ಟಿಂಗ್ ಆಟೋ ಒಳಗ್ ಹೋಗಿದ್ದೀವ್ರಿ ಅಣ್ಣಾರ್ದ ಆಟೋ ಇತ್ತಲ್ರಿ ಅದ ಆಟೋ ಹೊಡಿದ್ ಬಿಟ್ಟು ಆಟೋ ತಗೊಂಡ ಹೋಗಿದ್ದೀವ್ರಿ ನಾವು ಆಟೋ ತಗೊಂಡ್ ಆಟೋ ಬಾಡಿಗಿಲ್ರಿ ಆಟೋ ಒಳಗ ಒಂದ್ 150 ರೂಪಾಯಿ ಗ್ಯಾಸ್ ಹಿಂಗ್ ಹಾಕೊಂಡ ಒಂದ್ 2 ದಿನ ಶೂಟಿಂಗ್ ಹೋಗಿದ್ದೀರಿ ಅದ ಇದ ಸತ್ತೂರ್ ಸೈಡ್ ಹಿಂಗ್ ಹೋಗಿದ್ದೀರಿ ಇಲ್ಲಿಂದ ಒಂದ್ 8-10 ಕಿಲೋಮೀಟರ್ ಇದೆ ರೀ ಅದ ಮಂದಿ ಜಾಸ್ತಿ ಇರಬಾರ್ದು ಔಟ್ ಏರಿಯಾದಾಗ ಹೋಗಿದ್ದೀರಿ ಒಟ್ಟ ಪ್ರಾಬ್ಲಮ್ ಆಗ್ಬಾರ್ದ ಮತ್ತ ಗಾಳಿ ಸೌಂಡ್ ಜಾಸ್ತಿ ಬರಬಾರ್ದು ಅಂತ ಹೇಳಿ ಆಟೋ ತಗೊಂಡ್ ಹೋಗಿದ್ದೀರಿ ಆಟೋ ಒಳಗ ಒಂದ್ 6-7 ಮಂದಿ ಹತ್ತಿ ತುಂಬ್ಕೊಂಡು ಹೋಗ್ಬಿಡ್ತಿದ್ದೀರಿ ಎಲ್ಲರ ಹೋದಾಗ ಗ್ಯಾಸ್ ಗೀಸ್ ಖಾಲಿ ಆಗ್ಬಿಡ್ತಿತ್ರಿ ಅಂದ್ರ ಸ್ಟಾರ್ಟಿಂಗ್ ಅಮೌಂಟ್ ಬರ್ತಿರ್ಕಿಲ್ಲಲ್ರಿ ಇದ್ರಾಗ ಪಪ್ಪಾರ ಕಡೆ ಹಂಗಿಂಗ್ ಇದ್ ಮಾಡ್ಕೊಂಡ 100 ರೂಪಾಯಿ ಕೊಡ್ತಿದ್ರಿ ಜಾಸ್ತಿ 100 ರೂಪಾಯಿ ತಗೊಂಡ ಸಂಜೆ ಮಠ ಹಿಂಗ್ ಶೂಟಿಂಗ್ ಮುಗಿಸ್ಕೊಂಡ್ ಬರುದ್ರಿ ಅದ ತಿನ್ನೋದ್ ಏನಿಲ್ರಿ ಊಟ ಏನಿಲ್ರಿ ಒಂದ್ 100 ರೂಪಾಯಿದ ಗ್ಯಾಸ್ ಇದ್ ಮಾಡಿ ಅದನ್ನ ಹೋಗ್ತಾ ಹೋಗ್ತಾ ಏನಾರ ನಡಕ್ ಬಾಡಿಗೆ ಸಿಕ್ಕೋ ಅಂತಿಕೋರಿ ಯಾರ ಕೈ ಹೊಡೆದ್ರ ನಾವ್ ನಿಂತ ಬಾಡಿಗೆ ಹೊಡೆದ ಅದ ರೊಕ್ಕ ಗ್ಯಾಸಿಗೆ ಇಟ್ಕೊಂಡ್ಬಿಡುದ್ರಿ ಹಾ ರೀ ಹಾ ರೀ ಆ ರೊಕ್ಕ ಗ್ಯಾಸಿಗೆ ಆಗ್ಬಿಡ್ತಾವ್ರಿ ಆಟೋ ಮತ್ ಗ್ಯಾಸ್ ಖಾಲಿ ಆದಾಗ ದುಗಿಸ್ಕೊಂಡು ಹೋಗಿದ್ದೀರಿ ದುಗಿಸ್ಕೊಂಡ ಪೆಟ್ರೋಲ್ ಹಾಕೊಂಡು ಇದು ಮಾಡ್ತಿದ್ದೀರಿ ಬಿಟ್ಟೆಲ್ಲೋ ಅವಾಗ ಊಟನೂ ಮಾಡ್ತಿರ್ಕಿಲ್ರಿ ಮಜಾಕ್ನಾಗ ತಿಳ್ಕೋತಾರಿ ನಾವು ಮಾಡಿವಿ ಇದೆಲ್ಲ ಅಂತೇಳಿ ಆಗಿದ ಮೂಮೆಂಟ್ ಎಲ್ಲ ಮರ್ಯಾಕಾಗೋದಿಲ್ರಿ ಯಾರ ಮುಂದೆ ಹೇಳಿಲ್ರಿ ನಾವು ಈ ಥರ ಇಷ್ಟು ಮೂಮೆಂಟ್ ಎಲ್ಲ ಹೇಳಿಲ್ರಿ ನಾವು ಊಟ ಇಲ್ಲ ಏನಿಲ್ರಿ ನೀರು ಕುಡಿದು ವಿಡಿಯೋ ಮಾಡ್ಕೊಡ್ತಿದ್ವಿ ನಾವು ನನಗ ನಿಮಗ ಹೊಂದಾಣಿಕೆ ಆಗೋದಿಲ್ರಿ ಯು ಆರ್ ರಿಜೆಕ್ಟೆಡ್ ಆಟೋ ತಗೊಂಡೋಗಿ ಏನಾರ ನಡಕ್ ಹಿಂಗ್ ಏನಾರ ಗ್ಯಾಸ್ ಗೀಸ್ ಖಾಲಿ ಆತಂದ್ರ ದುಗಿಸ್ಕೊಂಡು ಹೋಗಿದ್ದೀರಿ
ತಳ್ಕೊಂಡು ಹೋಗಿ ಮತ್ತೆ ಪೆಟ್ರೋಲ್ ಹಾಕೊಂಡು 50 ರೂಪಾಯ್ದ ಹೋಗಿದ್ವಿ ರೀ. 50 ರೂಪಾಯಿ ಉಳಿಸ್ಕೊಂಡು ಶೂಟಿಂಗ್ ಮುಗಿದ್ ಬರುವಾಗ ಮಜ್ಜಿಗೆ ಕುಡಿದು ಬಂದ್ಬಿಡ್ತಿದ್ವಿ. ಎಷ್ಟೊತ್ತು ಶೂಟಿಂಗ್ ಒಂದು 3-4 ಗಂಟೆ ಮಟ್ಟ ಹಾಕಿತ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಲಘುನ ಮುಗಿಸ್ತಿದ್ವಿ ರೀ. ಅಂದ್ರೆ ಲೆಂತ್ ಇರ್ತಿರ್ಕಿಲ್ರಿ, 6 ನಿಮಿಷ 7 ನಿಮಿಷ ಹಿಂಗೆ ಮಾಡ್ತಿದ್ವಿ ರೀ ಸ್ಟಾರ್ಟಿಂಗ್. ಈಗ ಒಂದು 5-6 ನಿಮಿಷದ ಒಂದು ವಿಡಿಯೋ ಅಥವಾ ಒಂದು ಶಾರ್ಟ್ ಫಿಲ್ಮ್ ನೀವು ಮಾಡ್ಬೇಕಂದ್ರೆ ಎಷ್ಟು ಒಂದಿನ ಶೂಟಿಂಗ್ ಮಾಡ್ತೀರಾ? ಈಗ 1-2 ದಿನ ತಗೋತೀವ್ರಿ ಈಗ ಒಂದು ವಿಡಿಯೋ ಮಾಡಾಕ. ರೀ ಈ ಸ್ಟಾರ್ಟಿಂಗ್ 1 ದಿನದಾಗ ಮುಗಿಸ್ಬಿಡ್ತಿದ್ದೀವಿ ರೀ. ಈಗ ಅರ್ಜೆಂಟ್ ಏನಾರ ಇತ್ತಂದ್ರೆ 1 ದಿನದಾಗ ಮುಗಿಸ್ಬಿಡ್ತೇವ್ರಿ. ರೀ ಏನಾರ ಲೊಕೇಶನ್ ಏನಾರ ಚೇಂಜ್ ಇತ್ತಂದ್ರಪ್ಪ ಅದ 2 ದಿನ ಆಕೈತ್ರಿ. ಅಂದ್ರೆ ಜಾಸ್ತಿ ಗೊತ್ತಿದ್ದಿಲ್ರಿ, ಅದ್ರ ಸಲುವಾಗಿ ಸ್ವಲ್ಪ ಲಘು ಆಕೈತ್ರಿ. ಅದು ಬರ್ತಾ ಗೊತ್ತಾಗತ್ರಿ. ನಮ್ಮ ಕಣ್ಣಿಗೂ ಚಲೋ ಅನಿಸ್ಬೇಕಪ್ಪ ವಿಡಿಯೋ, ಮಂದಿನೂ ಹಿಂಗೆ ಹೇಳತ್ತಾರ, ಕ್ವಾಲಿಟಿ ಕೊಡಬೇಕು ಅಂಥೇಳಿ ಬರ್ತಾ ಒಂದೊಂದು ತಾಸು ಹೆಚ್ಚಾಗಿ ಹಾಕ್ಕೊಂತ ಈಗ 1 ದಿನ ಆಗಾಕತ್ರಿ. 2 ಗಂಟೆ 3 ಗಂಟೆ ಮಟ್ಟ 4 ಗಂಟೆ ಮಟ್ಟ ಮುಗಿತೈತ್ರಿ. ಈಗ 1 ದಿನ ಹಿಂಗೆ 2 ದಿನ ಅಂಥೇಳಿ ಹಿಂಗೆ ಲೇಟ್ ಆಗತ್ತೈತ್ರಿ. ಈಗ ಸೊ ನಿಮ್ಗೆ ಜಾಸ್ತಿ ಗೊತ್ತಾದ್ಮೇಲೆ ಲೇಟ್ ಆಗ್ತಾ ಇದೆ? ಲೇಟ್ ಆಗತೈತ್ರಿ. ಸ್ಟಾರ್ಟಿಂಗ್ ಹೆಂಗಿತ್ರಿ ಅಂದ್ರೆ ಈಗ ಹೆಂಗ್ ಮಾಡಿದ್ರು ನಮ್ಗೆ ಇದಾಗ್ಬಿಡ್ತಿತ್ರಿ. ಜನ ಅಂದ್ರೆ ನಾವ್ ಏನಾರ ಮಿಸ್ ಮಾಡಿದ್ರು ಅದ ತಗೋತಿರ್ಕಿಲ್ರಿ ಲಗುನ, ಇವ್ ಇಲ್ಲಿ ಮಿಸ್ ಮಾಡ್ಯಾನ ನೋಡಪ್ಪ ಅಂತೇಳಿ ಇದ್ ಮಾಡ್ತಿರ್ಕಿಲ್ರಿ. ಈಗ ಒಂದ್ ಡೈಲಾಗ್ ಏನಾರ ತಪ್ಪಿದ್ರು ಇಲ್ಲಿ ಮಿಸ್ ಮಾಡಿ ನೋಡ ಅಂತೇಳಿ ಕಮೆಂಟ್ ಮಾಡ್ತಾರ ಹಿಂಗ್ರಿ. ಅಂದ್ರ ಸ್ಟೋರಿ ಒಳಗ ಏನು ಪ್ರಾಬ್ಲಮ್ ಆಗ್ಬಾರ್ದ್ರಿ. ಈಗ ಡೈಲಾಗ್ ಒಳಗೂ ಪ್ರಾಬ್ಲಮ್ ಆಗ್ಬಾರ್ದ್ರಿ. ಅಂದ್ರ ಇದಾಗ್ಲಿ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ನಮ್ಮ ಒಳ್ಳೇದಕ್ಕೆ ಇದ್ ಮಾಡ್ತಾರ್ರಿ. ಕಾಸ ಇಲ್ರಿ. ಯಾವ ಧೈರ್ಯದಲ್ಲಿ ಮಾಡ್ತಿದ್ವಿ ಅಂತ ಮನ್ಯಾಗೆಲ್ಲ ಸಪೋರ್ಟ್ ಮಾಡ್ತಿದ್ರಿ ಪಪ್ಪ ಎಲ್ಲ. ಅಂದ್ರೆ ಜನ ಗುರ್ತಿಸೋದಕ್ಕ ಅವ್ರಿಗೆ ಇದಾಕಿತ್ರಿ, ನನ್ ಮಗ ಅಟ್ಟ ಏನೋ ಒಂದ್ ಮಾಡತಾನಪ್ಪ, ಇವಂಗ್ ಜನ ಇಷ್ಟ ಪಡಾಕತ್ತಾರ, ಏನೋ ಮುಂದೊಂದ್ ಇದ್ ಮಾಡ್ತಾನ, ಇವ್ ಹೆಸರು ಮಾಡ್ತಾನ, ಏನೋ ಒಂದ್ ಆಕೈತಿ ಇವಂಗ ಅಂತೇಳಿ ಸಪೋರ್ಟ್ ಮಾಡ್ತಿದ್ರಿ ಅವ್ರ. ಯೂಟ್ಯೂಬ್ದಾಗೂ ಏನ್ರ ಪ್ರಾಬ್ಲಮ್ ಆದ್ರೆ ನಮ್ದ ಗರಗದಾಗ ಸರ್ ಅದಾರ್ರಿ. ಸ್ಟಾರ್ಟಿಂಗ್ ಯೂಟ್ಯೂಬ್ದಾಗ ಪ್ರಾಬ್ಲಮ್ ಆಗಿತ್ರಿ ನಮ್ದ. ಅಂದ್ರೆ ಮಾನಿಟೈಸೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ರಿ. ಅದು ಗೂಗಲ್ AdSense ಇಂದ. ಅಂದ್ರೆ ಸ್ವಲ್ಪ ನನಗೂ ಅಲ್ಲೇ ನೋಡಿ ಇದ್ ಮಾಡಿದ್ದೆ ರೀ. ಸ್ವಲ್ಪ 1% ಅಷ್ಟು ಹಿಂಗ ತಪ್ಪಾಗದಿದ್ರಿ ನನ್ನ ಕಡೆಯಿಂದ. ಆನಂದ್ ಸರ್ ಅಂತ ಹೇಳಿ ಗರಗದಾಗ ಅದಾರ್ರಿ. ಇವ್ರು ಸರ್ ನಮ್ಗೆ ಏನಾರ ಯೂಟ್ಯೂಬ್ದಾಗ ಏನಾರ ಪ್ರಾಬ್ಲಮ್ ಇದ್ರೆ ಇವ್ರ ಹೆಲ್ಪ್ ಮಾಡ್ತಾರ್ರಿ. ಗೊತ್ತ್ರಿ. ಇವ್ರೆಲ್ಲ ಯೂಟ್ಯೂಬ್ ಚಾನಲ್ ಇತ್ರಿ ಇವ್ರದ ಸ್ಟಾರ್ಟಿಂಗ್ ಎಲ್ಲ. ಸರ್ ಅದಾರ್ರಿ ಇವ್ರ ಕಾಲೇಜ್ದಾಗ ಸರ್ ಇದ್ರಿ. ಈಗ ಹೆಡ್ ಮಾಸ್ಟರ್ ಆಗ್ಯಾರ್ರಿ ಅವ್ರು. ಟೆಕ್ನಿಕಲ್ ಹೆಲ್ಪ್ ಮಾಡ್ತಾರ್ರಿ ನಮ್ಗ ಅಂತಲ್ರಿ, ಎಲ್ಲಾರ್ಗು ಹೆಲ್ಪ್ ಮಾಡ್ತಾರ್ರಿ. ಈ ಧಾರವಾಡದ ಅಕ್ಕಪಕ್ಕ ಮತ್ತ ಆಮೇಲೆ ಬೇರೆ ಆ ಚಾನೆಲ್ ಹೆಸರ ಲೋಕಲ್ ಮೀಡಿಯಾ ಅಂತ ಹೇಳಿ ಐತ್ರಿ. ಅಂದ್ರ ಇದು ಜನಗಳಿಗೆ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ಗುರುತಾಕೈತ್ರಿ ಆ ಚಾನೆಲ್ ನೋಡಿದ್ರ. ಎಲ್ಲ ಆರ್ಟಿಸ್ಟ್ಗಳದ್ದು ವಿಡಿಯೋ ಎಲ್ಲ ಅದ್ರೊಳಗೆ ಬಿಡ್ತಿರ್ತಾರ್ರಿ. ಅಂದ್ರ ಈ ಚಾನಲ್ ಒಳಗೆ ಹೆಲ್ಪ್ ಮಾಡ್ತಾರ ನಮ್ಗ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ತಾರ್ರಿ ಆ ಚಾನಲ್ಗೆ. ಆ ಸರ್ ಅದನ್ನ ನೋಡಿ ಹೆಲ್ಪ್ ಮಾಡ್ತಾರ್ರಿ. ಭಾಳ ಮಂದಿಗೆ ಹೆಲ್ಪ್ ಮಾಡ್ಯಾರ್ರಿ ಅವ್ರು. ಸೊ ಆತರ ನಿಮ್ಗೆ ಮಾನಿಟೈಸೇಷನ್ ಮಾಡ್ಕೊಳಕ್ಕೂ ಗೊತ್ತಾಗ್ತಿರ್ಲಿಲ್ಲ? ನೀವೇನು ಓದಿದ್ದು ಮುಂಚೆ? ನಾನು 2nd PUC ರೀ. ಇವರು ಅಣ್ಣ ನಾನು 2nd PUC ಗ್ಯಾಪ್ ಮಾಡಿದೆ ರೀ. ರೀ ಫಸ್ಟ್ ಇಯರ್ ಹೋದೆ ರೀ. 2nd ಇಯರ್ ಅಂದ್ರ ಇಲ್ಲಿ ಸ್ಟಡಿ ಕಡೆನು ಫೋಕಸ್, ಯೂಟ್ಯೂಬ್ ಕಡೆನು ಫೋಕಸ್ ಕೊಡಕ್ ಆಗತ್ತಿರ್ಕಿಲ್ರಿ. ಇಲ್ಲಿ ಆಧಾರ ಮಾಡ್ಬೇಕು ಇದನ್ನ ಮಾಡ್ಬೇಕಂತೇಳಿ ಅದ್ ಬಿಟ್ಟು ಇದ ಮಾಡತ್ತೇನ್ರಿ. ಇದು ಆರ್ಟ್ಸ್ ರೀ. ಆರ್ಟ್ಸ್ ಮಾಡಿ ಇಲ್ರಿ, ಎಕ್ಸಾಮ್ ಬರೀಲಿಲ್ರಿ 2nd ಇಯರ್ದ. ಬರೆಯಕ್ ಹೋಗಿಲ್ರಿ. ಅದ ಬೆಂಗಳೂರು ಒಳಗೆ ಇದ್ದೀರಿ ಇವತ್ತು. ಆ ಶೂಟಿಂಗ್ ಇದ್ದು ಸ್ವಲ್ಪ ಕೆಲ್ಸ ಇತ್ರಿ, ಅಲ್ಲಿ ಹೋಗಿದ್ದೀರಿ. ಬಟ್ ಓದು ವಿದ್ಯೆ ಇಂಪಾರ್ಟೆಂಟ್ ಅಂತಾರೆ. ರೀ ಇದ್ರೊಳಗೆ ಒಂದ್ ಏನ ಆಗಾಕತ್ತೈತಂತ ಇದ ಮಾಡತ್ತೀವ್ರಿ. ಮನ್ಯಾಗೂ ಸಪೋರ್ಟ್ ಮಾಡಿದ್ರಿ. ಮನ್ಯಾಗ ಹೇಳಿದ್ವಿ ಹಿಂಗ ಕಾಲೇಜ್ ಬಿಟ್ಟು ಇದ ಮಾಡ್ತೇನೆ ಅಂದಾಗ ಇದ ಮಾಡಕ್ ಇದ್ ಮಾಡತ್ತೀರಿ ಅವ್ರಿಗೆ. ಸೊ ಆತರ ಶುರು ಮಾಡಿದ್ರಿ. ಮಾನಿಟೈಸೇಷನ್ ಆಗಿದ್ಯಾ ಅವಾಗ? ಈಗ ಶುರು ಮಾಡಿದ್ರಿ 2020ರಲ್ಲಿ. ಮಾನಿಟೈಸೇಷನ್ ಆಗಿದ್ಯಾ ಅವಾಗ? ಮಾನಿಟೈಸೇಷನ್ 1 ಮಂತಿಗೆ ಆಗಿತ್ರಿ. ಅದ
ಅದು ಓಪನ್ ಮಾಡಕ್ ಒಂದು 4 ತಿಂಗಳಾತ್ರಿ ನಮ್ಮ ಕೈಯಾಗ. ಹಾ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಕಂಪ್ಲೀಟ್ ಆಗಿದ್ದು 1 ತಿಂಗಳದಾಗ ಆಗೈತ್ರಿ ಅದು. ಒಂದ್ ತಿಂಗಳದಾಗ ಆಗಿತ್ರಿ ಅದ್ರದ್ದು ಇದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ರಿ 1 ತಿಂಗಳೊಳಗ. ಅದನ್ನ ಫಿಲ್ ಮಾಡಾಕ ಸ್ವಲ್ಪ ಇದಾಗತ್ತಿತ್ರಿ. ಅದು 3 ಟೈಮ್ ಚಾನ್ಸ್ ಇರ್ತಿತ್ರಿ ಅದು ಪ್ರೊಸೆಸ್ಗೆ ನಮ್ಮ ಡಾಕ್ಯುಮೆಂಟ್ ಫೈಲ್ ಮಾಡಾಕ. ಅದ್ರೊಳಗೆ ಸ್ವಲ್ಪ ಮಿಸ್ಟೇಕ್ ಮಾಡತ್ತಿದ್ದೀವಿ ನಾವು. ಆದಾಗ ನಮ್ಮ ಸರ್ ಆನಂದ್ ಸರ್ ಅವರು ಹೆಲ್ಪ್ ಮಾಡಿದ್ರಿ ನಮಗೆ. ಶುರು ಮಾಡೋ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಆಯ್ತು. ಮಾನಿಟೈಸೇಷನ್ ಆಗಿ 4 ತಿಂಗಳು. 4 ತಿಂಗಳು. ಎಷ್ಟು ವಿಡಿಯೋ ಮಾಡಿದ್ರಿ ಎಷ್ಟೊತ್ತಿಗೆ? ಅವಾಗಿನ ಮಟ್ಟ ಅಂದ್ರೆ ಒಂದು 50 ವಿಡಿಯೋ ಮಾಡಿದ್ರಿ. ಈಗ 365 ವಿಡಿಯೋದಲ್ಲ. 65 365 ವಿಡಿಯೋ 4 ವರ್ಷದಲ್ಲಿ. 4 ವರ್ಷದಲ್ಲಿ ಅಂದ್ರೆ ವಾರಕ್ಕೆ 2 ವಿಡಿಯೋ. ವಾರಕ್ಕೆ 2 ವಿಡಿಯೋ ರೀ ಕಂಪಲ್ಸರಿ. ಏನು ಹುಡುಕ್ತೀರಾ ಕಂಟೆಂಟ್? ಈಗ ಆಜು ಬಾಜು ನಡೆದಿರ್ತಾವಲ್ರಿ 365 ಕತೆ ಹುಡುಕ್ಬಿಟ್ಟಿದ್ದೀರಾ? ಆಜು ಬಾಜು ಅಂದ್ರೆ ಹಳ್ಳಿ ಒಳಗೆ ಇರ್ತೇವಲ್ರಿ, ಏನಾರ ಗಂಡ ಹೆಂಡತಿ ಜಗಳ ಅದು ರೀ, ಅದು ತಗೊಂಡ ನಾವೇನಾರ ಮಿಕ್ಸ್ ಮಾಡಿ ಮಸಾಲ ಮಾಡಿ ಇದು ಮಾಡಿಬಿಡುದ್ರಿ. ಅದಕ್ಕೆ ಉದಾಹರಣೆ ಹೇಳಿ, ಯಾವ್ದಾರ ಘಟನೆ ಹೇಳಿ. ಹೆಂಗ್ರಿ ಅಂದ್ರೆ ಈಗ ನಾವು ಮಾರ್ಕೆಟ್ನಲ್ಲಿ ಎಲ್ಲರೂ ಹೋದಿವ್ರಿ, ಏನ್ರ ಅಂಗಡಿ ಒಳಗೆ ತೊಗೋತಿರ್ತೀರಿ, ಆಜು ಬಾಜು ಮಾತಾಡ್ತಿರ್ತಾರೆ ಅವ್ರು, ಹೆಂಗೆ ಮಾಡಿದ್ರು ನೋಡ್ಲಿ, ಹಂಗಾತ್ ನೋಡ್ಲಿ ಅಂಥೇಳಿ, ಅವ್ರ ಫ್ಯಾಮ್ಲಿದು ಹಿಂಗಾತ ಹಂಗಾತ ಅಂಥೇಳಿ ಅದನ್ನ ಲಕ್ಷ್ಯ ಕೊಟ್ಟು ಕೇಳ್ತೀವ್ರಿ. ಈ ಸ್ಟೋರಿ ಐತಿ, ಇದನ್ನ ನಾವು ಮಾಡೋದು. ಇದು ಅವ್ರು ಸ್ವಲ್ಪ ಮಾತಾಡ್ಲಿರಿ, ಹಿಂಗೂ ಐತ್ಯಾ ತಡಿ ಇದನ್ನ ಪೂರ್ತಿ ಬಿಚ್ಚಿಡು ಅಂದ್ರ ಹಿಂಗ ಆಗಿರ್ಬೋದ್ಲಿ, ಹಿಂಗ ಆಗೈತ್ ನೋಡ್ಲಿ, ಹಿಂಗ್ ಪಕ್ಕ ಆಗಿರ್ತೈತ್ಲಿ ಸ್ಟೋರಿ ಒಳಗ ಅಂಥೇಳಿ ಸ್ಟೋರಿ ಇದನ್ನ ಮಾಡುದ್ರಿ. ಒಂದ್ ಲೈನ್ ತಗೊಂಡ್ ಹೋಗುದ್ರಿ ಅದನ್ನ ಹಿಂಗ. ಅದ್ರ ಯಾವ್ದೋ ಒಂದು ಘಟನೆ ತಗೊಂಡಿದ್ದೀರಿ? ಘಟನೆ ಅಂದ್ರೆ ಮೊನ್ನೆ ಇದು ಮಾಡಿದ್ವಿ ಯಾವ್ದದ ಹೆಣ್ಣು ತೋರಿಸುದ್ರಿ. ಅಣ್ಣ ತಮ್ಮ ಇರ್ತೇವ್ರಿ, ಹೆಣ್ಣು ತೋರ್ಸಾಕ ನೋಡಾಕ್ ಬಂದಿರ್ತಾರ್ರಿ. ಇಬ್ರು ಅಣ್ಣ ತಮ್ಮ ಮಗಳು ಇರ್ತಾಳ್ರಿ. ನನ್ನ ಮಗಳು ಸ್ವಲ್ಪ ನೋಡಾಕ ಇದಿರುದಿಲ್ರಿ ಚಂದ. ಅವ್ರೇನ್ ಮಾಡ್ತಾರ್ರಿ, ಅಣ್ಣನ ಮಗಳಿಗೆ ಚಾ ಕೊಡಾಕ್ ಕಳಿಸ್ಬಿಡ್ತಾರ್ರಿ. ಅವ್ರ ಆ ಹುಡುಗಿಗೆ ನೋಡಿ ಇಷ್ಟಪಟ್ಬಿಡ್ತಾಳ್ರಿ, ಇಷ್ಟಪಡ್ತಾರ್ರಿ ಅವ್ರ. ಬೆಳ್ಳಗದಾಳ ಚಂದದಾಳ ಅಂತೇಳಿ. ನಿಮ್ಮ ಮಗಳು ಬ್ಯಾಡ್ರಿ, ಅದ ಇವ್ರ ಮಗಳಿಗೆ ನೋಡ್ರಿ ಮಾತಾಡ್ರಿ ಅಂತೇಳಿ ಇದು ಮಾಡ್ತಾರ್ರಿ ಅವ್ರು. ಅದಕ್ಕೆ ತೊಗೊಂಡು ಮಿಕ್ಸ್ ಮಾಡಿಬಿಟ್ಟಿರಿ. ಹಿಂಗೆ ಜಗಳ ಹಾಕವ್ರಿ, ನಿನ್ನ ಮಗಳಿಗೆ ಯಾಕೆ ಕಳ್ಸಿದಿ ಚಾ ಕೊಡಾಕ, ನನ್ನ ಮಗಳಿಗೆ ನೋಡಾಕ್ ಬಂದಾರ ಅವ್ರ. ರಿಯಲ್ ರೀ. ನೋಡಿದ್ರಿ ನಮ್ಮ ಫ್ಯಾಮಿಲಿ ಒಳಗೆ ಆಗಿತ್ತು ಅಂತ. ಅಂದ್ರ ಹಳೇದ್ರಿ. ಅಂದ್ರ ನಮ್ಮ ಅಪ್ಪಾಜಿ ಅವ್ರ ಇವ್ರು ಯಾರ ಭಾಳ ಹಳೇದ್ರಿ ಅದು. ಹಿಂಗ ಅಂದ್ರ ಭಾಳ ದೂರಿಂದ ಸಂಬಂಧದಿಂದ ಹಿಂಗ್ರಿ ಹಿಂಗಾಗಿತ್ರಿ. ಒಬ್ಬರು ನೋಡಾಕ್ ಬಂದಿದ್ದ ಇನ್ನೊಬ್ಬರ ಮಗಳ ಅಣ್ಣ ತಮ್ಮ ಮಗಳು ಇರ್ತಾರಲ್ರಿ. ಈಗ ಅಣ್ಣನ ಮಗಳು ನೋಡಾಕ್ ಬಂದ್ರ ತಮ್ಮನ ಮಗಳಿಗೆ ಇಷ್ಟಪಟ್ಟಿರ್ತಾರ್ರಿ. ಈಗ ಅಕ್ಕಾಗ ಇಷ್ಟಪಡಾಕ್ ಬಂದಿರ್ತಾರ್ರಿ, ತಂಗಿಗೆ ಇಷ್ಟಪಟ್ಟು ಅಗಿ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರ್ರಿ. ಹಿಂಗ ಇಂಥ ಘಟನೆಗಳು ನಡೀತಾ ಇರ್ತಾವಲ್ಲ. ಸೊ ನಿಮ್ ಕತೆ ಎಲ್ಲ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಈ ಸಿನಿಮಾದವ್ರು ಆಗ್ತಿರಲ್ಲ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ. ಕಥೆಗಳೆಲ್ಲ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಹೈಯೆಸ್ಟ್ ಓಡೋ ವಿಡಿಯೋ ಹೈಯೆಸ್ಟ್ ಓಡಿದ್ದ ಪಾನಿಪುರಿ ರೀ. ಪಾನಿಪುರಿ ಕಾಮಿಡಿ ಅಂತ ಹೇಳಿ. ಅಂದ್ರ ಮತ್ತ ಮಾವನ್ ಮನ್ಯಾಗ ಮರ್ಯಾದೆ ಇಲ್ಲ ಅದ 10 ಮಿಲಿಯನ್ ಮೇಲೆ ಹೊಡೈತ್ರಿ. 10 ಮಿಲಿಯನ್ 1 ಕೋಟಿ. 1 ಕೋಟಿ ರೀ. ಎಮ್ಮಿಗ್ ಜ್ವರ ಬಂದಿದ್ದು, ನಿನಗ್ ಜ್ವರ ಬಂದಿದ್ದು, ವಾರದಾಗ 2 ಸಲ ಹಿಂಗ ಹೇಳ್ತೀನಿ. ಎಮ್ಮಿಗ್ ಜ್ವರ ಬಂದಿದ್ದು, ನನಗ್ ಜ್ವರ ಬಂದಿದ್ದು. ಪಾನಿಪುರಿ ಕಾಮಿಡಿ ಏನ್ಪಾ ಇದು? ಪಾನಿಪುರಿ ರುಚಿ ಮಸ್ತ್ ಐತ್ ನೋಡ್ರಿ. 10 ಮಿಲಿಯನ್ 1 ಕೋಟಿ. ಎರಡದ ನನ್ನ ಮಾವನ ಮನೆಯಾಗ ಮರ್ಯಾದನೇ ಇಲ್ಲ ನನ್ಗ, ಅದು 1 ಕೋಟಿ. 1 ಕಟ್ಟಿಕೊಂಡ್ರು ಕಿರಿಕಿರಿನ, 2 ಕಟ್ಕೊಂಡ್ರು ಕಿರಿಕಿರಿನ. ಏನ್ ಸರ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಸೊ ಇಂಥವ್ರಿ. ಓಕೆ, ಬಟ್ ಫುಲ್ ಕಾಮಿಡಿ ಇತ್ತು. ಕಾಮಿಡಿ ಎಲ್ಲ ಎಲ್ಲಿ ಕಲ್ತ್ರಿ? ಆಕ್ಟಿಂಗ್ ಎಲ್ಲ ಎಲ್ಲಿ ಕಲ್ತ್ರಿ? ಆಕ್ಟಿಂಗ್ ಎಲ್ಲಿ ಕಲ್ತ್ರಿ? ಈಗ ಆಕ್ಟಿಂಗ್ ಕಲಿಯಕ್ಕೆ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಹೋಗ್ತಾರೆ, ಆಕ್ಟಿಂಗ್ ಕಲ್ತ್ಬೋತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ನೀವು ಕಲ್ತ್ರಿ? ಕಲ್ತಿಲ್ರಿ. ಇದು ನಾರ್ಮಲ್ ರೀ, ನ್ಯಾಚುರಲ್ ಆಕ್ಟಿಂಗ್. ನ್ಯಾಚುರಲ್ ಈಗ ಹೆಂಗ್ ನಾರ್ಮಲ್ ಮಾತಾಡ್ತೇವಲ್ರಿ ಹಂಗ ಅದ ವಿಡಿಯೋ ಮಾಡ್ಕೊಂಡ್ಬಿಡುದ್ರಿ. ಹೆಂಗ್ರಿ ಅಷ್ಟೇ. ಅಷ್ಟೇ ರೀ. ಬಟ್ ಜನ ಕೇಳಲ್ಲ ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತ ಏನಿರಲ್ಲ. ಏನು ಹೇಳಲ್ರಿ, ನ್ಯಾಚುರಲ್ ಆಗಿರ್ತೈತಲ್ರಿ. ಈ ಸೀನ್ ನೋಡಿದ್ನಲ್ಲಪ್ಪ ಇಲ್ಲಿ ಆಜು ಬಾಜು ಹಿಂಗಾಗಿತ್ತ ಅಂತೇಳಿ ಹಿಂಗಾಗಿರ್ತೈತಿ. ನ್ಯಾಚುರಲ್ ಆಗಿ
ಹಂಗ ಮಾಡ್ಯಾನ ನೋಡು ಮಾಡ್ಯಾನ್ಕ ಬರೋಬ್ಬರಿ ಮಾಡ್ಯಾನ ನೋಡು ಅಂತಾರ್ರಿ ಅವ್ರ. ನಮ್ದು ಒಂದು ಟೀಮ್ ಇತ್ರಿ ದೊಡ್ಡದು, ಒಂದು 15-20 ಜನ ಇದ್ದೀವ್ರಿ ನಾವು. ಅಂದ್ರೆ ಸ್ಟಾರ್ಟಿಂಗ್ ಅಮೌಂಟ್ ಬರ್ತೈತೆ ಅಂತೇಳಿ ಗೊತ್ತಿದ್ದಿರ್ಕಿಲ್ರಿ. ಸ್ಟಾರ್ಟಿಂಗ್ ಒಂದ ಪ್ರಮೋಷನ್ ಮಾಡಿದ್ದೀವ್ರಿ ಯೂಟ್ಯೂಬ್ ಒಳಗ. ಒಂದ್ ಆ್ಯಪಿಂದ ಯಾವ್ದ ಪ್ರಮೋಷನ್ ಮಾಡಿದ್ದೀರಿ. ಅದ 10,000 ಅಮೌಂಟ್ ಬಂದಿತ್ರಿ. ಅದ 10,000 ಅಮೌಂಟ್ ಬಂದಾಗ ಎಲ್ಲಾರು ಫಸ್ಟ್ ಅಮೌಂಟ್ ಬಂದಾಗ ಭಾಳ ಖುಷಿ ಇದ್ದೀವ್ರಿ ನಾವು. ಆಗ ಏನಪ್ಪಾ 10,000 ಬಂತಲ್ಲ ಒಮ್ಮೆ ಅಂತೇಳಿ ಎಲ್ಲಾರು ಅರ್ಬಿ ತಗೊಂಡಿದ್ದೀರಿ. ಒಂದ್ 10 ಜನ ಒಂದ್ ಅರ್ಬಿ ತಗೊಂಡಿದ್ದೀರಿ, ಒಂದೊಂದ್ ಜೋಡಿ ಎಲ್ಲಾರು ಬಟ್ಟೆ ತಗೊಂಡಿದ್ದೀರಿ. ಇವ್ರ ಅಣ್ಣರೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದೀರಿ. ಈಗ ರೊಕ್ಕ ಅಂದಾಗ ಎಲ್ಲಾರು ಅರ್ಬಿ ತಗೊಂಡು ಅದ ಒಂದ್ 2,000 ರೂಪಾಯಿ ಉಳ್ದಿದ್ದು ರೀ. ಅವು 2,000 ರೂಪಾಯಿ ಉಳ್ದಾಗ ಏನಾತ್ರಿ, ಗಣಪತಿಗೆ ಪಟ್ಟಿ ಕೊಡ್ಬೇಕಂತ ಹೇಳಿ ಇಟ್ಕೊಂಡಿದ್ದೀರಿ. ಅದ ಅಂದ್ರ ಹುಡುಗರು ಎಲ್ಲಾರು ಸೇರಿ ನಮ್ಮ ಮನ್ಯಾಗ ಗಣಪತಿ ಕುಂದಿರ್ತಿದ್ವಿ. ಹಾ ಅದ ಪಟ್ಟಿ ಕೊಡುನ ಈ ಸಲ ಚಲೋ ತಮ್ಗೆ ಮಾಡೋಣ ಅಂತೇಳಿ ಗಣಪತಿ ಹಬ್ಬ ದೊಡ್ಡ ಗಣಪತಿ ಇಟ್ಟ ಪಟಾಕ್ಷಿ ಗಿಟಾಕ್ಷಿ ಎಲ್ಲಾ ಹಾರ್ಸಾಕ್ ಬರ್ತೈತೆ ಅಂತೇಳಿ ಹುಡುಗರು ಮಾತಾಡ್ಕೊಂಡ ಇದ್ ಮಾಡಿದ್ರಿ. ಅದ 2,000 ರೂಪಾಯಿ ಉಳ್ದಾವ, ಈಗ ಅದಕ್ಕೆ ಕೊಡುನ ಅಂತ ಹೇಳಿ. ಅವ್ರಿಗೆ ಫ್ರೆಂಡ್ಸ್ ಏನ್ ಮಾಡಿದ್ರಿ, ಈಗ ರೊಕ್ಕ 2,000 ರೂಪಾಯಿ ಉಳ್ದಾವ, ಅವ ಇಟ್ಕೊಂಡ್ಬಿಡ್ತಾನದ, ಅಂಜದ ಇಟ್ಕೊಂಡ್ಬಿಡ್ತಾನ, ಅವ ತಿಂದ್ ಬಿಡ್ತಾನವ, ನಮ್ಗ್ ಕೊಡುದ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರಿ, 2,000 ರೂಪಾಯಿ ಉಳ್ದಾವಲ್ಲ, ಈಗ ಹೋಗಿ ಪಾರ್ಟಿ ಮಾಡೋಣ, ಬೀರ್ ಕುಡಿಯೋಣ, ಎಗರೇಸ್ ತಿನ್ನಿಸ್ ನನಗಂತ ಹೇಳಿ ಹಿಂಗೆ ಜಗಳ ಮಾಡ್ಬಿಟ್ರಿ ಅವ್ರ. ಸ್ಟಾರ್ಟಿಂಗ್ ಜಗಳ ಮಾಡಿ ಇದಾತ್ರಿ. ಅದ ಟೀಮ್ ಹೊಡೆದ ಹೋಗ್ಬಿಡ್ತ್ರಿ. ಅಂದ್ರ ಬಂದಿದ್ ರೊಕ್ಕ ಇವ ಇಟ್ಕೊಳತಂತ ಹುಡುಗಿಲ್ಲ ಅಂತ ಹೇಳಿ ತಿಳ್ಕೊಂಡ್ಬಿಟ್ರಿ ಅವ್ರ. ಅಂದ್ರ ಸ್ಟಾರ್ಟಿಂಗ್ ಅಮೌಂಟ ಬಂದಿರ್ಕಿಲ್ರಿ ಇನ್ನು. ಅದ 10,000 ಪ್ರಮೋಷನ್ ಬಂದಿತ್ರಿ ನಮಗ. ಅದ ಬಂದಿತ್ತಪ್ಪ ಎಲ್ಲಾರು ತಗೊಳ್ಳೋಣ ಅಂತ ತಗೊಂಡಿದ್ವಿ. ಅದ್ 2,000 ರೂಪಾಯಿ ಏನ್ ಉಳಿದಿತ್ತಲ್ಲ ಅದ ನಮಗೂ ಬೇಕಂತ ಹೇಳಿ ಜಗಳ ತೆಗೆದು ಬಿಟ್ರಿ ಅವ್ರ. 2,000 ರೂಪಾಯಿ ರೀ. ರೊಕ್ಕ ಬರ್ಲಾರ್ದಾಗ ಹೆಂಗಿದ್ವಿ ಅಂದ್ರ ಅಣ್ಣ ತಮ್ಮ ಇದ್ದಂಗಿದ್ದೀರಿ. ರೊಕ್ಕ ಎಂಟ್ರಿ ಆದ್ರಿ ಅವಾಗ ದೋಸ್ತಿನ ಹೋದ್ರಿ. ಆಕ್ಟಿಂಗ್ ಅಂದ್ರೆ ಫ್ರೆಂಡ್ಸ್ ರೀ, ನಮ್ ಕೂಡ ಎಲ್ಲ ಫ್ರೆಂಡ್ಸ್ ಕೂಡ ಮಾಡ್ತಿದ್ರಿ ಎಲ್ಲ. ಆಕ್ಟಿಂಗ್ ಎಲ್ಲ ನಾವ್ ಮಾಡ್ತಿದ್ವಿ. ಸ್ಟೋರಿ, ಕ್ಯಾಮ್ರಾ ವರ್ಕಿಂಗ್, ಎಡಿಟಿಂಗ್, ಅಪ್ಲೋಡಿಂಗ್ ಎಲ್ಲ ನಾವ್ ಮಾಡ್ತಿದ್ವಿ. ಅವ್ರ ಬರೇ ನಮ್ ಜೋಡಿ ಹಂಗ ಆಕ್ಟಿಂಗ್ ಮಾಡಿ ಹೋಗಿದ್ರಿ ಫ್ರೆಂಡ್ಸ್. ಒಟ್ಟ ಅಣ್ಣ ತಮ್ಮ ಇದ್ದಂಗ ಎಲ್ಲಾರು ಒಂದ ತರ ಎಲ್ಲ ಒಂದ ಇದ್ ಮಾಡುದಂತ ಹಿಂಗಿತ್ರಿ. ಅದ ಎಲ್ಲಾ ಮಿಕ್ಸ್ ಹಂಗೇನಿಲ್ಲ. ಹಂಗೇನಿಲ್ಲ, ನೀವ್ ಬರ್ತೇವೆ ಅಂದ್ರೆ ನೀವು ಗೊತ್ತಾಗೋತೀವಿ ನಾವು. ಹಂಗೇನಿಲ್ರಿ. ನಮ್ ಕಡೆ ಯಾರ ಬಂದಿರ್ತಾರ್ರಿ. ಈಗ ನಾವ್ ಆಕ್ಟಿಂಗ್ ಮಾಡ್ತೇವೆ ಅಂತೇಳಿ ಗದಗಿಂತ್ರ ದಾವಣಗೆರೆಂತ್ರ ಹಿಂಗ್ ಬರ್ತಾರ್ರಿ. ಬಂದ ನಮ್ಮ ಮನ್ಯಾಗ ವಸ್ತಿ ಇದ್ದ ಆಕ್ಟಿಂಗ್ ಮಾಡಿನೂ ಹೋಗ್ತಾರ್ರಿ ಅವ್ರು. ಹಾ ರೀ ಬಂದಿರ್ತಾರ್ರಿ, ಅಲ್ಲಿಂತ್ರ ಬಂದಿರ್ತಾರ. ಬಸ್ ಚಾರ್ಜ್ ಹಿಂಗೆಲ್ಲ ಕೊಟ್ಟಿರ್ತೇವ್ರಿ. ಒಬ್ಬೊಬ್ರು ರೊಕ್ಕ ಏನು ಬೇಡ, ನಿನ್ ಕೂಡ ಮಾಡಿದ್ರ ಸಾಕ, ನಾ ನಿನ್ ಕೂಡ ವಿಡಿಯೋದಾಗ ಕಂಡ್ರ ಸಾಕಂತೇಳಿ ಬಂದಿರ್ತಾರಿ ಒಬ್ಬೊಬ್ರು. ಹಾ ರೀ ಭಾಳ ಖುಷಿ ಆಕೇತ್ರಿ. ಆ ಟೀಮ್ ಹೊಡೆದೋದ್ಮೇಲೆ ಏನಾತಂದ್ರ ಈಗ ಎಲ್ಲಾ ಪ್ರಾಬ್ಲಮ್ ಆಕಿತ್ರಿ ಮೊದಲ. ಪ್ರಾಬ್ಲಮ್ ಅಂದ್ರ ಆಕ್ಟಿಂಗ್ ಇದ್ದ ಹುಡುಗರದೆಲ್ಲ ಪ್ರಾಬ್ಲಮ್ ಆಕಿತ್ರಿ. ಏನ್ಪಾ ಹಿಂಗಿತ್ತ, ಹಿಂಗ ಆಗ್ಬಿಡ್ತಲ್ಲ ಅಂದ್ರ ವಿಡಿಯೋ ಇದ್ದು ರೀ ಒಂದ್ ಸ್ವಲ್ಪ ಅದ್ರಾಗ ಚಾನಲ್ ಒಳಗ ಈಗ ಕಂಟಿನ್ಯೂ ಬಿಡ್ಕೊಂತ ಹೋದ್ರ ಅದು ವೈರಲ್ ಆಗ್ತಿರ್ತಾವ್ರಿ ವಿಡಿಯೋ. ಅದ ಏನಾರ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಅಂದ್ರ ಚಾನಲಿಗೆ ಡೆಡ್ ಆಗ್ಬಿಡ್ತೈತ್ರಿ ಅದ್ ಚಾನಲ್. ಇವ್ರ ಏನ ಪ್ರಾಬ್ಲಮ್ ಮಾಡತ್ತಾರ, ಅದಕ್ಕ ಇವ್ರ ವಿಡಿಯೋ ತೆಗ್ದಾರ ಅಂತೇಳಿ ಇವ್ದ ಯೂಟ್ಯೂಬ್ದಾರಿಗೆ ಗೊತ್ತಾಗ್ಬಿಡ್ತೈತ್ರಿ. ಅದ ಗೊತ್ತಾದಾಗ ಅದ ವ್ಯೂಸ್ ಕಡಿಮೆ ಆಗತ್ತಿದ್ದು ರೀ ಅವು. ವಿಡಿಯೋ ತೆಗ್ದಾಗಿಂತ 2-2 ಲಕ್ಷ 3-3 ಲಕ್ಷ ಓಡುದ 20,000 10,000 ಹಿಂಗಷ್ಟ ಹೊಂಟಿದ್ದು ರೀ ವಿಡಿಯೋ ತೆಗ್ದಾಗ. ಅಂದ್ರ ಅವ್ರ ವಿಡಿಯೋದಾಗ ಇದ್ರಲ್ರಿ, ಫ್ರೆಂಡ್ ಆಗಿದ್ದ ನಾವ್ ಇದ್ದಿದ್ದು ತೆಗದ್ ಬಿಡ ಅಂತೇಳಿ ಹಿಂಗ ತೆಗ್ಸಿದ್ರಿ. ಅವ್ರ ತೆಗ್ದಿದ್ರಿ, ಹೋಗ್ಲಿ ಬಿಡ ಸುಮ್ಮನೆ. ಒಂದ್ ಸ್ಟಾರ್ಟಿಂಗ್ ಒಂದ್ 12-15 ವಿಡಿಯೋ ತೆಗ್ದಿವ್ರಿ ನಾವು. ಚಾನಲ್ ಒಳಗ್ ಬರೇ ಒಂದ್ 30 ವಿಡಿಯೋ ಇದ್ದು ರೀ ಅವಾಗ ಸ್ಟಾರ್ಟಿಂಗ್. 12-15 ವಿಡಿಯೋ ಹಿಂಗ ಏನಾರ ತೆಗದ್ಬಿಟ್ಟೆ ಅಂದ್ರ ಚಾನಲ್ ಇದಾಗ್ಬಿಡ್ತೈತ್ರಿ ಅದ. ಅವಾಗ ಯೂಟ್ಯೂಬ ಬೇಡ ಅನ್ನಿಸ್ಬಿಟ್ಟಿತ್ರಿ ಅವಾಗ. ಇದೇನ ವಿಡಿಯೋ ಮಾಡುದು ಏನು ಬೇಡ ಸುಮ್ಮನೆ ಎಲ್ಲಿ ಕೆಲಸ ಏನ್ ಮಾಡ್ತಿದ್ವಿ ಅದ ಮಾಡೋಣ ಅಂತೇಳಿ ಇದಿತ್ರಿ ಅವಾಗ ಸ್ಟಾರ್ಟಿಂಗ್.
ಅಂದ್ರೆ ಜನ ಏನ್ ಮಾಡಾಕತ್ರ ಬಿಡಾಕ್ ಹೋಗ್ಬೇಡ್ರಿ, ವಿಡಿಯೋ ಚಲೋ ಮಾಡ್ತೀರಿ, ಹಂಗ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ, ಏನಾರ ಒಂದ್ ಮುಂದ್ ಆಕೈತೆ ಅಂತೇಳಿ ಎಲ್ಲಾರು ಸಪೋರ್ಟ್ ಮಾಡಾಕತ್ತಿರ್ರಿ. ಇವಾಗ ಈಗ ಕಂಟಿನ್ಯೂ ಮಾಡ್ಕೊಂತ 15,60,000 ಆದ್ರಿ. ಈಗ ಮೊದ್ಲಲ್ಲಿ ಪೈಡಲ್ ಒಳಗೆ ಚಡ್ಡರಿ ಆಗತೈತಿ, ಬಿಸಿಲಾಗಿಲ್ಲ ಹಿಂಗ ಚರ್ಕೊಂಡ್ ಬರುದು ಹಿಂಗ. ಅಲ್ಲ ನಿಮ್ಮ ಈಗ ಹುಡುಗರ ಹೊಟ್ಟೋದ್ರಲ್ಲ, ನೀವಿಬ್ರೇ ಉಳ್ಕೊಂಡ್ರಿ? ಹಾ, ನಾವು ಅಣ್ಣ ತಮ್ಮ 4 ಜನ ಮಾಡ್ತಿದ್ವಿ. ಇಲ್ಲ ಫ್ಯಾಮಿಲಿ ಅಣ್ಣ ತಮ್ಮಂದ್ರೆ ಫ್ಯಾಮಿಲಿ ರೀ. ಅವ್ರು ಹೋದಾಗ ಫ್ಯಾಮಿಲಿ ಅಷ್ಟ ಮಾಡಾತೀವ್ರಿ ನಾವು. 4 ಜನದಾಗ ಸ್ಕ್ರಿಪ್ಟ್ ಹುಡುಕಿ ಮಾಡ್ಬಿಡ್ತಿದ್ವಿ. ಪ್ರಾಬ್ಲಮ್ ಭಾಳ ಹಾಕಿದ್ವಿ ರೀ ಅವಾಗ. ಯೂಸು ಹೊಂಟಿಲ್ಲ, ಇಷ್ಟೆಲ್ಲ ಕಷ್ಟ ಪಡಾಕತ್ತೀವಿ, ಏನಪ್ಪ ಇದು ಸುಮ್ಮನೆ ಬಿಟ್ಬಿಡುನ, ನೀವು ಆಟೋ ಹೊಡೀರಿ, ನಾ ಕಾಲೇಜಿಗೆ ಹೋಗ್ತೇನೆ, ಇಲ್ಲಾಂದ್ರೆ ಅಪ್ಪಾರ್ ಕೂಡ ಪೇಂಟಿಂಗ್ ಕೆಲಸ ಹೋಗ್ಬಿಡ್ತೇನೆ ಅಂತೇಳಿ ಹಿಂಗೆ ಮಾತಾಗಿದ್ದು ರೀ. ನಮ್ಮ ಯೂಟ್ಯೂಬ್ ಏನು ಬೇಡ ಅಂತೇಳಿ ಈಗ ಮತ್ತೆ ಕಂಟಿನ್ಯೂ ಯೂಟ್ಯೂಬ್ ಮಾಡೋಣ ಅಂತೇಳಿ ಇದು ಮಾಡ್ಕೊಂಡ್ಬಿಟ್ಟಿದ್ವಿ ರೀ ಅವಾಗ. ಮತ್ತೆ ಎಷ್ಟರ ಹೋಗ್ಲಿಲ್ಲ, ಹಿಂಗೆ ಜನ ಇದು ಇಷ್ಟಪಡತ್ತಾರಲ್ಲ, ಸುಮ್ಮನೆ ಮಾಡೋಣ, ಇದು ಒಂದಿನ ಒಂದು ಇದಾಗತ್ತೈತೆ ಅಂತೇಳಿ ಇದು ಮಾಡತ್ತೇವ್ರಿ ಈಗ. ಹಾ, ರೀಸ್ಟಾರ್ಟ್ ರೀ ಅವಾಗಿಂತ. ಅಂತ ಆಕ್ಟ್ರೆಸ್ ರೀ. ಮತ್ತ ನಮ್ ದೊಡ್ಡ ಅಣ್ಣಾರು ಅದ್ರೊಳಗೆ ಆ್ಯಡ್ ಆದ್ರಿ. 5 ಮಂದಿ ಅದೀರಿ. ಮತ್ತ ನಮ್ಮ ಅಪ್ಪಾಲಾಲ್ ಅಂತ ಹೇಳಿ ಅದಾರ್ರಿ. ಅಪ್ಪಾಲಾಲ್ ಅಂತ ಹೇಳಿ ನಮ್ಮ ಅಂದ್ರ ಅಭಿಮಾನಿಗತೆ ಬಂದಿದ್ರಿ ಅವ್ರ. ಬೆಟ್ಟಿ ಆಗಿ ಬಂದ ನಮ್ ಕೂಡ ಈಗ ಕಂಟಿನ್ಯೂ ವಿಡಿಯೋ ಮಾಡತ್ತಾರ್ರಿ. ನಿನ್ನ ಗಂಡ ಏನ ನೀ ಹೇಳಿದ್ದೆಲ್ಲ ತಂದ್ ಕೊಡ್ತಾನ, ನಂದ ಬಿದ್ದೆ ನೋಡಲೆ 12 ಕೇಳ್ತೈತಿ, ಕೆಲಸ ಇಲ್ಲ ಬಗ್ಸಿಲ್ಲ. ಹಾ, ಸುಲಭ ಅಲ್ರಿ, ಕಷ್ಟ ಐತ್ರಿ. ಬಟ್ ನೀವು ಮಾಡಕ್ ಮೊದಲು ನಿಂತರ ಚಾನಲ್ಸ್ ತುಂಬಾ ಇತ್ತು. ಹಾ, ವಿಡಿಯೋ ಮಾಡೋರು ನಾರ್ತ್ ಕರ್ನಾಟಕದವರು ಸುಮಾರು ಇದ್ರು. ಹಾ, ಹೌದ್ರಿ. ಅಲ್ವಾ? ಬಟ್ ಜನ ನಿಮ್ನ ಇಷ್ಟಪಡ್ಬೇಕು ಅಂದ್ರೆ ಏನು ವಿಶೇಷ ಅಂದ್ರ ಉತ್ತರ ಕರ್ನಾಟಕ ಭಾಷೆ ರೀ. ಈಗ ಪಕ್ಕ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಭಾಷೆ, ಮತ್ತ ಬೈತೇವಲ್ರಿ, ಬೈಯುದ ಅದೆಲ್ಲ ಇಷ್ಟ ಆಕೈತ್ರಿ. ಏ ಮಬ್ಬಡಿಸಿ ಮಗನ ಹೋಗ್ಲಿ, ಎಷ್ಟ್ ಇಲ್ಲಿ ತಿನ್ನಾಗತ್ತಿ ಬಾಡ್ಯಾನ ಮಗನ, ಹಿಂಗ್ರಿ. ಹಾ, ಬೈಗ್ಲಿ. ಅಂದ್ರ ಸಿಟ್ನಾಗ ಬಂದಾಗ್ರಿ. ಏ ಮಬ್ಬಡಿಸಿ ಮಗನ ಅಂದ್ರ ಒಟ್ಟು ಬೈಗಳಿದ್ದಾಗ್ರಿ, ದೋಸ್ತರಿಗೆ ಬೈದಂಗ್ರಿ, ಪ್ರೀತಿ ಇಲ್ಲ. ಇನ್ನು ದೊಡ್ಡ ದೊಡ್ಡ ಬೈಗಳಾಗ್ರಿ, ಯಾವ ಬೈದಿಲ್ರಿ. ಮತ್ ಯೂಟ್ಯೂಬ್ದಾಗಿಂತ ಪ್ರಾಬ್ಲಮ್ ಆಗ್ಬಿಡ್ತೈತ್ರಿ. ಹಂಗೂ ಆಗಿರ್ತೈತ್ರಿ ಒಂದೊಂದ್ಸಲ. ಈಗ ವಿಡಿಯೋಗ ಎಲ್ಲಾ ಖರ್ಚು ಮಾಡಿರ್ತೇವ್ರಿ ರೊಕ್ಕ ಹಾಕಿ, ಅದ್ರೊಳಗ ವಿಡಿಯೋದಾಗ ಏನಾರ ಸ್ವಲ್ಪ ಮಿಸ್ಟೇಕ್ ಆತಪ್ಪ. ಈಗ ಗಾಡಿ ಒಳಗ್ ಹೋಗು ಸೀನ್ ಒಳಗ್ ಇತ್ತಂದ್ರ ಹೆಲ್ಮೆಟ್ ಹಾಕಿಲ್ಲ, 3 ಜನ ಕುಂತ ಹೋದಿವಿ. ಈಗ ಸಣ್ಣ ಹುಡುಗರಿಗೆ ಏನಾರ, ಈಗ ಸಣ್ಣ ಬೇಬಿ ಇರ್ತಾವಲ್ರಿ, ಅವಕ್ಕ ಬೈದ್ವಿ, ಏನಾರ ಒಟ್ಟು ಅವಾಜ್ ಮಾಡು ಇದೇನಾರ ಮಾಡಿದ್ವಿ ಅಂದ್ರ ಅದ $1 ಬಂದ್ಬಿಡ್ತೈತ್ರಿ. ಅದಕ್ಕೆ ಟಾರ್ಚರ್ ಆದಂಗ ಅನಸ್ತಂದ್ರಿ. ವಿಡಿಯೋದೊಳಗೆ ನೋಡ್ತಾರ್ರಿ, ರಿವ್ಯೂ ಹಾಕಿದ್ರಿ. ಯೂಟ್ಯೂಬ್ದಾಗ ರಿವ್ಯೂ ಮಾಡಿ ಇದ್ರೊಳಗೆ ಹಿಂಗೆ ಪ್ರಾಬ್ಲಮ್ ಐತಿ, ನೀವು ಜನಕ್ಕೆ ಇದು ಮಾಡತ್ತೀರಿ, ಇದನ್ನ ನೋಡಿ ಕಲ್ಕೊಳ್ಳುವಂಗೆ ಮಾಡತ್ತೀರಿ ನೀವು ಅಂಥೇಳಿ $1 ಹಾಕ್ಬಿಡ್ತಾರ್ರಿ ಅವ್ರು. ಎಲ್ಲ ಹಾಕಿದ್ರ ಈಗ ದುಡ್ಡು ಬರಂಗಿಲ್ರಿ, ಅದು ನಾವ್ ಮಾಡಿದ್ದೆಲ್ಲ ವೇಸ್ಟ್ ರೀ. ಡಿಲೀಟ್ ಆಗಲ್ಲ ವಿಡಿಯೋ. ಈಗ ಅಂದ್ರ ಮಂದಿ ಏನ್ ಮಾಡತ್ರ ಅದನ್ನ ಡಿಲೀಟ್ ಮಾಡ್ಬಿಡ್ತಾರ್ರಿ ಅವ್ರು ತಾನ. ಅದ ಕಮ್ಯುನಿಟಿ ಗೈಡ್ಲೈನ್ಸ್ ಇರ್ತಾವ್ರಿ, ಅದನ್ನ ಮಿಕ್ಕಿ ನಾವ್ ಮಾಡಿದ್ರ ಡಿಲೀಟ್ ಮಾಡ್ಬಿಡ್ತಾರ್ರಿ. ಬಟ್ ಎಲ್ಲೋ ಬಂದ್ರೆ ದುಡ್ಡು ಬರಲ್ಲ. ಹಾ, ದುಡ್ಡು ಬರ್ತದ್ರಿ. ಒಟ್ಟು ಜನ ನೋಡ್ಲಿ ಅಂತೇಳಿ ಬಿಟ್ಬಿಡುದ್ರಿ ಅದಕ್ಕೆ. ಹಾ, ನೀ ನಡಕ್ ಬರ್ಬಾರ್ದಿತ್ತ, ಇವತ್ ನಿಮ್ಮ ಅಣ್ಣಂದಿತ್ತು. ಮತ್ತ ಅಲ್ಲ 2,000 ರೂಪಾಯಿ ಸಲ ಹಂಗ ಹೊಡಿದ, ನೀ ನಡಕ್ ಬಂದಿ ಅಂತ ಉಳ್ದ ನೋಡ. ಮತ್ತೆ ಆಮೇಲೆ ಮೊಬೈಲ್ ಬಿಟ್ಟು ಕ್ಯಾಮ್ರಾ ತಗೊಂಡ್ರ? ಹಾ, ಕ್ಯಾಮ್ರಾ ತಗೊಂಡಿವಿ. Canon R6 Mark II ತಗೊಂಡ್ರಿ. ಯಾವಾಗ? ಈಗ 6 ತಿಂಗಳು ಆತ್ರಿ ಅಷ್ಟೇ. ಹಾ, ಅದರಿಂದ ರೀ ಐಫೋನ್ದಾಗ ಮಾಡ್ತಿದ್ದೇವೆ. ಐಫೋನ್ ಎಲ್ಲಿ ಮಾತ್ರ? ಹಾ, ಐಫೋನ್ ಎಲ್ಲಿ ಮಾತ್ರ? ಅದ ಯೂಟ್ಯೂಬ್ ಇಂತ್ರ ವಿಡಿಯೋ ಮಾಡ್ತಾರಿ, ಇಂಪ್ರೂವ್ ಮಾಡೋಣ ಅಂತೇಳಿ ಐಫೋನ್ ತಗೊಂಡ್ ಮಾಡತ್ತಿದ್ದೀರಿ. ಯೂಟ್ಯೂಬ್ ದುಡ್ಡಿಂದಾನೆ? ಹಾ, ಯೂಟ್ಯೂಬ್ ದುಡ್ಡು. ಸೊ ಫಸ್ಟ್ ಪೇಮೆಂಟ್ ಬಂದಿದೆ ಯಾವಾಗ? ಈ 2020 ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಪೇಮೆಂಟ್ ಬಂದಿದೆ? ಫಸ್ಟ್ ಪೇಮೆಂಟ್ ಬಂದಿದ್ದ 6 ತಿಂಗಳು ರೀ. ಯೂಟ್ಯೂಬ್ ಇಂತ್ರ ಫಸ್ಟ್ ಪೇಮೆಂಟ್ ಅಂದ್ರೆ ಅದು ಪ್ರಮೋಷನ್ ಮಾಡಿದ್ದ 10,000 ರೂಪಾಯಿ ರೀ. ಯೂಟ್ಯೂಬ್ ಇಂತ್ರ ಬಂದಿದ್ದ ಕಷ್ಟ ಪಡಾಗತ್ತಾಗಿಂತ್ರ 10,000 ರೂಪಾಯಿ ರೀ. ಅದು ಯೂಟ್ಯೂಬ್ ಇಂತ್ರ ಬಂದಿದ್ದ, ಅದ ವಿಡಿಯೋ ತೆಗ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ನಮ್ಗೆ. ಬಟ್ 6 ತಿಂಗಳು ಆಯ್ತು ಬರೋಕೆ. ಹಂಗಾದ್ರೆ ಅಷ್ಟು ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕ್ರಿ. ಸಡನ್ ನಾಳೆ ಇವತ್ತು ಹಾಕಿ ನಾಳೆ ದುಡ್ಡು ಇಲ್ರಿ. ಇಲ್ಲಿ ದುಡ್ದ ಇಲ್ಲಿ ಹಾಕಿ ಮಾಡಿದ್ರ ಬರ್ತೈತ್ರಿ, ಫಲ ಸಿಗ್ತೈತಿ. ಅಂದ್ರ ಒಮ್ಮೆಗ್ಲೆ ಅದ ಯೂಟ್ಯೂಬ್ದಾಗ ಮಾಡಾಕತ್ತೀವಿ, ಏನ್
ಇದನ್ನ ಮಾಡಾಕತ್ತೇವ ಅಂದ್ರೆ ಎಕ್ದಮ್ ಬರಂಗಿಲ್ರಿ. ಇಲ್ಲೂ ಕೆಲಸ ಮಾಡ್ಬೇಕ್ರಿ, ಇಲ್ಲೂ ಕೆಲಸ ಮಾಡ್ಬೇಕ್ರಿ. ಅಂದ್ರೆ ಇಲ್ಲಿಂದ ತಗೊಂಡು ಇಲ್ಲಿ ಹಾಕಿದ್ರ ಸಕ್ಸಸ್ ಸಿಗ್ತೈತ್ರಿ. ಬಟ್ ಒಂದೇ ವಿಡಿಯೋ ಹಾಕೊಟ್ರು ಬರಲ್ಲ. ಬರೋದಿಲ್ರಿ. ಒಂದು ವಿಡಿಯೋ ಹಾಕಿದ್ರೆ ಇಲ್ಲಿ ವಿಡಿಯೋ ಬರ್ತಾ ಇರೋದಾಗಲ್ಲ. ಇಲ್ರಿ ಬರೋದಿಲ್ರಿ. ಕಂಟಿನ್ಯೂಸ್ ಮಾಡಿ. ಅದ ಯೂಟ್ಯೂಬ್ದಾಗೂ ಇದಿರ್ತೈತಲ್ರಿ, ಅವ್ರದ್ದು ರೂಲ್ಸ್ ಇರ್ತಾವಲ್ರಿ, ವಾಚ್ ಟೈಮ್ ಆಗ್ಬೇಕು, ಸಬ್ಸ್ಕ್ರೈಬರ್ ಆಗ್ಬೇಕಂತೇಳಿ. ಬಟ್ ಜನ ಸಪೋರ್ಟ್ ಮಾಡ್ತಾವ್ರು. ಮಾಡ್ತಾರೆ. ಓಕೆ. ಹೀಗೆಲ್ಲ ಚಲೋ ನಡೆದೈತ್ರಿ. ಓಕೆ. ನಿಮ್ಗೆ ಎಷ್ಟು ಏಜು? ನಮ್ಗೆ 23 ರೀ. 23. ಇವ್ರಿಗೆ? ನಮ್ಗೆ 19 ರೀ. ಅವ್ರು ಯೂಟ್ಯೂಬ್ ಶುರು ಮಾಡೋದು ಎಷ್ಟು ವರ್ಷ ನಿಮಗೆ? ನನಗೆ SSLC ಒಳಗಿದ್ದೆ ರೀ. ನಮಗೆ 16 ಇತ್ತು ರೀ ನನಗೆ ಅವಾಗ. ಅಷ್ಟೇ? 16. ಓಕೆ. ಶುರು ಮಾಡಿರಿ. ಈ ಯಂಗ್ ಯೂಟ್ಯೂಬ್ ಬಹುಶಃ ಕರ್ನಾಟಕದಲ್ಲಿ ಭಾಳ ಯಂಗ್ ನೀವೇ ಅನಿಸುತ್ತೆ. ಚಿಕ್ಕ ವಯಸ್ಸಿಗೆ ಮಾಡಿದ್ರೆ ನೀವೇ ಅನಿಸುತ್ತೆ. ಚಿಕ್ಕ ವಯಸ್ಸಿಗೆ ನಾನು ಮಾಡಿದ್ರಿ ಸ್ಟಾರ್ಟಿಂಗ್. ಓಕೆ. ಓಕೆ. ನೈಸ್. ತಂದೆ ಖುಷಿ ಆದ್ರೆ? ಖುಷಿ ಆದ ರೀ. ಓಕೆ. ಈಗ ದುಡ್ಡು ಕೊಡ್ತೀರಿ ಮನೆಗೆ? ಕೊಡ್ತೀರಿ. ಅವ್ರಿಗೆ ಇದ್ದಿರಿ ಅದು. ಅಂದ್ರೆ ಅವ್ರ ಕಡೆಯಿಂದನ ನಾವು ಖರ್ಚಿಗೆ ಬೇಕಂದ್ರೆ ಇಸ್ಕೊಡೋದ್ರಿ. ಫುಲ್ ಅವ್ರು ಕೊಟ್ಬಿಡೋದು? ಅವ್ರ ಕಡೆನೇ ರೀ. ಇವತ್ತು ಯಾವ ಕಾರ್ ತಗೊಂಡಿದ್ದೀರಾ? ಈಕೋ. ಸೊ ಅವತ್ತು ಆಟೋದಾಗ ಹೋಗ್ತಾರೆ? ಈಗ ಮೂವಿ ಮಾಡ್ಬೇಕಂತ ಐತ್ರಿ. ಮಾಡ್ಬೇಕಂತೈತ್ರಿ. ಸ್ವಂತ ನಾವ ದುಡ್ಡು ಹಾಕಿ ಮಾಡ್ಬೇಕಂತೈತ್ರಿ. ಸಿನಿಮಾ? ಸಿನಿಮಾ ರೀ. ನೀವು ಪ್ರೊಡ್ಯೂಸರ್ ಆಗಿ? ನಾವ ಮಾಡ್ಬೇಕಂತೈತ್ರಿ. ಇಲ್ಲಿ ಯೂಟ್ಯೂಬ್ದಾಗ ವಿಡಿಯೋಸ್ ಮಾಡಿ ಅರ್ನ್ ಮಾಡಿ ಇಲ್ಲಿಂದ ಇದಕ್ಕೆ ಇದು ಮಾಡೋದು. ಈಗ ಯೂಟ್ಯೂಬ್ ಮಾಡಿದ್ರಿ, ಸೈಡ್ ಅದ ಬಂದಿದ್ದ ಅಮೌಂಟ್ಲೆ ಮೂವಿ ಮಾಡಿದ್ರಿ. ರೀ ಹಿಂಗ. ಯೂಟ್ಯೂಬ್ ಥಿಯೇಟ್ರಿಗೆ ಹಾಕಕ್ರಿ. ಅದೆಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಮಾಡಿದ್ದೈತ್ರಿ. ಸ್ಕ್ರಿಪ್ಟ್ ರೀ. ನಾನು ಆಕ್ಟರ್. ಇಲ್ರಿ, ಟೈಟಲ್ ಇನ್ನೂ ಲಾಂಚ್ ಮಾಡಿಲ್ರಿ, ಮಾಡ್ಬೇಕ್ರಿ. ಅದೆಲ್ಲ ಇದು ಮಾಡಿದಾಗ ಮಾಡ್ದೇವು. ಬಟ್ ಈಗ ಮಂತ್ಲಿ ಬರುತ್ತೆ? ಬರ್ತೈತ್ರಿ. ತಂದೆ ತಾಯಿಗೆ ಖುಷಿ ಇದೆ? ಖುಷಿ ಅದ. ಮದುವೆ ಇವ್ರದಾಗಿ ಒಂದ ಮಗು ಐತ್ರಿ. ಇವ್ರಿಗೆ ಮದ್ವೆ ಆಗೈತ್ರಿ ನಮಗೆ. ಯಾವಾಗ ಆಗಿ ಈಗ 2 ವರ್ಷ ಆತ್ರಿ. 21ಕ್ಕೆ ಆಗೈತ್ರಿ. ಗೌರ್ಮೆಂಟ್ ರೂಲ್ಸ್ ಹೇಳಿದ ತಕ್ಷಣ ಮುಗಿದಪ್ಪ ನಂದಂತ ಆಗ್ಬಿಟ್ಟಾರ್ರಿ ಅವ್ರು. ಅಂದ್ರೆ ಜೀವನದಾಗ ಏನು ಮಾಡ್ಬೇಕು, ಲಘು ಇದು ಮಾಡಿದ್ರೆ ಎಲ್ಲ ಅನುಭವ ಸಿಗ್ತಾ ಬರ್ತಾವ್ರಿ. ಅಂದ್ರೆ ಲೇಟಾಗಿ ಮಾಡಿದ್ರೆ ಅವೆಲ್ಲ ಆಗೋದಿಲ್ರಿ. ಅಂದ್ರೆ ಈಗ ನೋಡ್ರಿ, ವಯಸ್ಸಾಗಿ ಮದ್ವೆ ಆದ್ರೆ ಆಮೇಲೆ ಮಕ್ಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹಂಗ ಭಾಳ ಮಂದಿಗೆ ಆಗ್ಯಾವ್ರಿ. ಭಾಳ ಮಂದಿ ಹೇಳ್ಯಾರ್ರಿ, ನಂಗೂ ಗೊತ್ತೈತಿ. ಸೋಷಿಯಲ್ ಮೀಡಿಯಾದಾಗೂ ಸ್ವಲ್ಪ ಮಂದಿ ಅವ್ರಿಗೆ ಆಗಿದ್ದನ್ನ ಹೇಳ್ಯಾರಿ. ಬೇಗಲ್ರಿ. ನಾವು ಆಗಿದ್ದಂದ್ರೆ ನಮ್ಮ ತಂದೆ ತಾಯಿ ಸ್ವಲ್ಪ ಆರಾಮಿದ್ರಿಕಿಲ್ರಿ. ನಮ್ಮ ಅವ್ರಿಗೆ ಆರಾಮಿಲ್ರಿ. ಅಂದ್ರೆ ಅವ್ರಿಗೆ ಶುಗರ್ ಐತ್ರಿ. ಅದ ಭಾಳ ಆರಾಮಿರ್ಲಾರ್ದಂಗ. ನಮ್ಮ ಮಮ್ಮಿಯರಷ್ಟ ಕೆಲಸ ಮಾಡ್ತಿದ್ರಿ ಮನ್ಯಾಗ. ನಾವು ಸ್ವಲ್ಪ ಬರೀ ಆರಾಮಿಲ್ದಾಗ ನಾವು ಕೆಲಸ ಮಾಡ್ಕೊಳಕತ್ತೀವ್ರಿ. ಆಮೇಲೆ ನಮ್ಮ ಅಪ್ಪಾಜಿಯವರು ನಮ್ಮ ಮಮ್ಮಿಯವ್ರು ಮಾತಾಡ್ಕೊಂಡು ಹಿಂಗೆ ಮದ್ವೆ ಮಾಡಿದ್ರಿ. ತುಂಬಾ ಫ್ಯಾನ್ಸ್ ಇದಾರೆ ನಿಮ್ಗೆ? ಯಾರು ಲವ್ ಮಾಡಿಲ್ಲ? ಲೆಟರ್ ಎಲ್ಲ ಬರ್ತಾವ್ರಿ ನಿಮ್ಗೆ? ಮೆಸೇಜ್ ಕಮೆಂಟ್? ಮೆಸೇಜ್ ಬಂದಿರ್ತಾವ್ರಿ. ಮೆಸೇಜ್ ಕಮೆಂಟ್. ಲೆಟರ್ ಬಂದಿಲ್ರಿ ಇನ್ನು ಮಟ. ನಮ್ಮ ಅಡ್ರೆಸ್ ಗೊತ್ತಿಲ್ರಿ ಅವ್ರಿಗೆ. ಸೊ ನೀವು ಯಾವ್ದಿನ ಮೆಸೇಜ್ಗೆ ಉತ್ತರ ಕೊಟ್ಟಿಲ್ಲ? ಇಲ್ರಿ. ಓಕೆ. ನಿಮ್ಮದು ಯಾವ್ದು? ನಂದಿಲ್ರಿ. ಇನ್ನೂ ಹೆಸರು ಮಾಡ್ಬೇಕ್ರಿ. ಇನ್ನೂ ಹೆಸರು ಮಾಡ್ಬೇಕ, ಫಿಲ್ ಮಾಡ್ಬೇಕ. ಇನ್ನೂ ಭಾಳ ಕನಸು ಅದಾವ್ರಿ. ಈಗ ಫೇಸ್ಬುಕ್ ಅಲ್ಲಿ ಕೂಡ ಇದೀರಿ? ಫೇಸ್ಬುಕ್ ಇದೇ ವಿಡಿಯೋ ಹಾಕೋದು? ಇದೇ ವಿಡಿಯೋ ಹಾಕ್ತೇರಿ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಂಗ್ ವಿಡಿಯೋ ಹಾಕಲ್ಲ? ಅದ ಮೊದಲ್ ಇತ್ರಿ ಲಾಂಗ್ ವಿಡಿಯೋ ಹಾಕೋದು, ಈಗ ಬಂದ್ ಮಾಡ್ಯಾರ್ರಿ ಅದನ್ನ. ಅವ ಫಸ್ಟ್ ಟೈಮ್ ಕರ್ದಾನ್ಲೆ, ನಾ ಹೆಂಗ್ ಬೇಡ ಅನ್ನಕಾಕಿತ್ ಹೇಳ. ಅವೊಬ್ಬ ಒಂದ್ ಫ್ರೆಂಡ್ ಬದ್ನಿಕಾಯಿ ಮುಗ್ದವ್ ನಂಗ ಪ್ರಪೋಸ್ ಮಾಡಾತಾನ ನಿನ್ನೆ. ಫುಲ್ ಟೈಮ್ ನೀವು ಇಬ್ರು? ಫುಲ್ ಟೈಮ್ ರೀ. ಹೆಣ್ಮಕ್ಳದ್ದು ಹೆಂಗ್ ಕಳಿಸ್ತೀರಿ? ಹೆಣ್ಮಕ್ಳು ರೀ ಹೆಣ್ಮಕ್ಳ ಸ್ಟಾರ್ಟಿಂಗ್ ನಮ್ಗೊಬ್ರು ಪರಿಚಯ ಇದ್ದರ್ರಿ. ಅದ ಟಿಕ್ಟಾಕ್ ಇದ್ದಾಗ ಪರಿಚಯ ಇದ್ದರ್ರಿ. ಅವ್ರ ವಿಡಿಯೋ ನೋಡ್ಕೊಂತ ಸ್ಟಾರ್ಟಿಂಗ್ ಹಿಂಗ
ನಮ್ಮ ಅಣ್ಣ ಸ್ಕ್ರಿಪ್ಟ್ ಮಾಡುವಾಗ ಹಿಂಗೆ ಲೇಡೀಸ್ದು ಐತಿಪ್ಪ ಅಂಥೇಳಿ ಅವ್ರಿಗೆ ಅಪ್ರೋಚ್ ಮಾಡಿ ಇದು ಮಾಡಿದ್ದೀರಿ, ಹಿಂಗೆ ಐತಿ ನಿಮ್ದು ಐತಿ ಅಂತೇಳಿ ಕರ್ಕೊಂಡಿದ್ದೀರಿ. ಹಾಂ ಬರ್ತಿದ್ರಿ. ಹಂಗೆ ಬರ್ತಾ ಬರ್ತಾ ಲೇಡೀಸ್ದು ಪಾತ್ರ ಬರಾಗತ್ತಲ್ರಿ, ಅವ್ರಿಗೆ ಇದು ಮಾಡತ್ತೀರಿ, ಕರ್ಕೊಳತ್ತೀವ್ರಿ. ಹಾಂ. ಈಗ ಎಷ್ಟು ಜನ ಲೇಡಿ ಆಕ್ಟರ್ ಇದ್ದಾರೆ ನಿಮ್ಮ ಟೀಮಲ್ಲಿ? ನಮ್ಮ ಕಡೆ ಒಂದು 10-15 ಜನ ಇದ್ದಾರೆ. ಲೇಡಿ ಆಕ್ಟರ್ ಇದ್ದಾರೆ. ಮೆಸೇಜ್ ಹಾಕಿರ್ತಾರೆ ನಮಗೂ ಕರ್ಕೋರಿ ಅಂತೇಳಿ ಇನ್ಸ್ಟಾಗ್ರಾಮ್. ದೂರ ಇರ್ತಾರಲ್ರಿ, ಅದ ಸ್ವಲ್ಪ ಸೆಟ್ ಆಗೋದಿಲ್ರಿ ಟೈಮಿಂಗ್. ತುಂಬಾ ಅವಕಾಶ ಕೊಡಿ. ಅಂದ್ರೆ ಅವ್ರಿಗೆ ಇರಾಕದು ರೂಮ್ ಇಲ್ಲಲ್ರಿ, ಅದ ಸ್ವಲ್ಪ ಪ್ರಾಬ್ಲಮ್ ಮಾಡತ್ತೀವ್ರಿ. ಇಲ್ಲಿ ಹೊಸ ಮನಿ ಕಟ್ಸಾತೀವ್ರಿ, ಆದ್ಮೇಲಿಂದ ಅವ್ರಿಗೂ ಕರೆಸ್ತೀವ್ರಿ. ಫುಲ್ ಬಿಸಿ ಈಗ? ಹಾಂ ಫುಲ್ ಬಿಸಿ. ಈಗ ಇದು ಇಂಟರ್ವ್ಯೂ ಮುಗಿದ್ಮೇಲೆ ಸಂಜೆಗೆ ಇನ್ನೊಬ್ರದ ಸಾಂಗ್ ಶೂಟ್ ಮಾಡಿ ಕೊಡ್ಬೇಕ್ರಿ. ಬೇರೆ ಸಾಂಗ್ ಶೂಟ್ ಮಾಡ್ಬೇಕು. ಹಾಂ ಬೇರೆ. ಈಗ ಇದನ್ನ ಮುಗಿಸ್ಕೊಂಡು ಮತ್ತೆ ಸಂಜೆಗೆ ಸಾಂಗ್ ಶೂಟಿಂಗ್ ಐತೆ. ಈಗ ಮತ್ತೆ ನಾಳೆ ಮತ್ತೆ ನಮ್ಮ ವಿಡಿಯೋ ಶೂಟಿಂಗ್ ಮಾಡ್ಬೇಕ್ರಿ. ಸೊ ಇಲ್ಲಿ ಬೇರೆ ವಿಡಿಯೋ ಶೂಟ್ ಮಾಡ್ಕೊಟ್ರೆ ಸಾಂಗ್ ಶೂಟ್ ಬರುತ್ತೆ? ಇಲ್ಲಿಲ್ರಿ, ಅಂದ್ರೆ ಒಂದು ಇದರ್ಲಿಂದ ಅಭಿಮಾನಿಯಿಂದ ನಮ್ಮ ಸರ್ ಕಡೆಯಿಂದ ಇದಾಗಿ ಒಬ್ಬರಿಗೆ ಸಪೋರ್ಟ್ ಒಂದು ಸಾಂಗ್ನ್ಯಾಗ ಹಿಂಗ್ರಿ ನಿಮ್ಮನ್ನ ಹಾಕೊಂಡು ಮಾಡ್ತೀವಿ, ನಮ್ದು ಇದಾಗ್ಲಿ ಅಂತೇಳಿ ಹಿಂಗ. ನಂದೊಂದ್ ಪ್ಲೇಟ್ ಅವನದೊಂದ್ ಪ್ಲೇಟ್ ಸರ್ 2 ಪ್ಲೇಟ್ ಕೊಟ್ಟಿ 5 ಪ್ಲೇಟ್ ಅಂತೀಯ? ಇವ್ರ ನಮ್ಮ ಅವಾರ್ರಿ. ಇವ್ರ ನಮ್ಮ ಅವಾರ ಸ್ಟಾರ್ಟಿಂಗ್ ಎಲ್ಲ ಬೈತಿದ್ರಿ ವಿಡಿಯೋ ಮಾಡುವಾಗ, ಯಾಕೆ ವಿಡಿಯೋ ಮಾಡ್ತೀವಿ ಸುಮ್ಮನೆ ಶಾಲಿಗೆ ಹೋಗ ಅಂತೇಳಿ ಹಿಂಗೆಲ್ಲ ಬೈತಿದ್ರಿ. ಈಗ ಹೆಂಗೆ ಅನ್ಸಾಕತೈತ್ರಿ ನಿಮ್ಗೆ ನಾ ಎಲ್ಲ ವಿಡಿಯೋ ಮಾಡಾಕತ್ತೇನಿ? ಚಲೋ ಅನ್ಸಾಕತೈತಿ, ಹೆಮ್ಮೆ ಪಡ್ತೇವ್ರಿ, ಮುಂದೆ ಬರಲಿ ಚಲೋ ಆಗಲಿ ಅಂತೇಳಿ ಇದು ಮಾಡ್ತೇವ್ರಿ. ಹುಡುಗ ಮೊದಲ್ರಿ ಹಂಗ ಅಡ್ಡಾಡ್ಕೊಂತಿದ್ರಿ ಹುಡುಗರು. ಏನಪ್ಪ ಹಿಂಗ ಅಡ್ಡಾಡ್ತಾರ, ಸಾಲಿಗೆ ಹೋಗಿಲ್ಲ, ಏನು ಕಲಿಯಂಗಿಲ್ಲ, ಏನಿಲ್ಲ, ಹಂಗ ಮಾಡ್ಕೊಂತ ಹೋಗಾರ ಅಂತೇಳಿ ಇದು ಮಾಡ್ತಿದ್ದೀರಿ, ಬೈತಿದ್ದೀವಿ ಹುಡುಗರ್ಗ. ಈಗ ಹಂಗ ಮಾಡ್ಕೊಂತ 2-3 ವರ್ಷ ಹಂಗ ಇದು ಮಾಡಿದ್ರಿ ಹುಡುಗರು. ಹೋಗ್ಲಿ ಬಿಡ, ಸಣ್ಣವ್ರ ಅದಾರ ಹುಡುಗರು ಅಂತೇಳಿ ಬಿಟ್ಟಿವ್ರಿ. ಇದು ಮಾಡಿದ್ರಿ. ಮತ್ತೆ ಹೋಗ್ಲಿ ಬಿಡ, ಅವ್ರದ್ದು ಇದು ಐತಿ ಮಾಡ್ಬೇಕಂತೇಳಿ, ಪ್ರೀತಿಲಿ ಮಾಡ್ತಾರ, ಮಂದಿಗೆ ತೋರ್ಸ್ಬೇಕಂತೇಳಿ ಅಂತ ಇದು ಮಾಡ್ಕೊಂತಿದ್ದೀವ್ರಿ ನಾವು. ಸಣ್ಣ ಹುಡುಗರು ಅದಾರ ಅಂತೇಳಿ. ಅಲ್ಲ ನಿಮ್ಮ ಹುಡುಗರು ಏನು ಸಂಪಾದನೆ ಮಾಡ್ತಿರಲ್ಲ, ಓಡ್ತಿರಲ್ಲ, ಅವ್ರು ಬೇಜಾರಾಗ್ತಾ ಇರಲಿಲ್ಲ? ಏನ್ರಿ ಸಣ್ಣ ಹುಡುಗರು ಅದಾವ ಅಂತೇಳಿ ಇದು ಮಾಡ್ತಿದ್ದೀವ್ರಿ. ಹೋಗ್ಲಿ ಬಿಡ ಅಂತೇಳಿ ಆಡ್ಕೊಂತಿರ್ತಾವ, ಇನ್ನು ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತೇಳಿ. ಈಗ ಅದನ್ನೇ ಜೀವನ ಮಾಡ್ಕೊಂಡ್ರಲ್ಲ, ಪರವಾಗಿಲ್ವಾ? ಈಗ ಮಾಡ್ತಾರ್ರಿ, ಈಗ ಚಲೋ ಮಾಡ್ತಾರ್ರಿ, ಎಲ್ಲಾರು ಲೈಕ್ ಮಾಡ್ತಾರ್ರಿ, ಎಲ್ಲ ಇದು ಮಾಡ್ತಾರ್ರಿ, ಮಂದಿ ನೋಡ್ತಾರ. ಈಗ ಚಲೋ ಅನ್ಸೈತ್ರಿ ಹುಡುಗರು ಮಾಡಿದಕ್ಕೂ. ಈಗ ತುಂಬಾ ಫೇಮಸ್ ಇದಾರೆ. ಎಲ್ಲ ಪೂರ್ತಿ ಕರ್ನಾಟಕ ನೋಡ್ತೈತ್ರಿ. ತುಂಬಾ ಅಭಿಮಾನಿಗಳಿದ್ದಾರೆ. ನಿಮ್ ಯಾರಾದ್ರೂ ಮಾತಾಡಿಸ್ತಾರ? ನೀವು ಇವರು ನೋಡಿದ್ರೆ ಮಾತಾಡ್ಸ್ತಾರ್ರಿ, ನೀವು ಅದಿರಲ್ಲ ಅದ್ರಾಗ ಅಂತಾರ್ರಿ. ನೀವು ಆರ್ಟಿಸ್ಟಾ? ಹಾ ರೀ, ಒಂದ್ ವಿಡಿಯೋದಾಗ ಕರ್ಕೊಂಡಿದ್ದೀರಿ ಇವ್ರಿಗೆ, ಎಗ್ ರೈಸ್ ವಿಡಿಯೋ ಮಾಡಿದ್ದೀರಿ. ಅದ್ರೊಳಗೆ ನಮ್ಮ ಅವಾರ ನಮ್ಮ ಮನೆಯವರು ಅದಾರ್ರಿ, ಅದ್ರಾಗ ನಮ್ಮ ಮನೆಯವರು, ನಾನು, ನಮ್ಮ ಹುಡುಗಿ ಮೊಮ್ಮಕ್ಕಳು ಅದಾಳ್ರಿ. ಒಂದ್ ಸಣ್ಣ ಇದ್ರೊಳಗೆ ತಗೊಂಡಿದ್ದೀರಿ, ಸಣ್ಣ ಪಾತ್ರ ಕೊಟ್ಟಿದ್ದೀರಿ ಅವ್ರಿಗೆ, ನಮ್ಮ ವಾರ ಅಂತೇಳಿ. ಅವಾಗ ಗೊತ್ತಾಗಿದ್ದೀರಿ ಇವ್ರ ಮುಕ್ಕಳಪ್ಪಾರ ವಾರ ಅಂತೇಳಿ. ಸ್ವಲ್ಪ ಜನ ನಿಮ್ಗೆ ಗುರುತಿಸ್ತಾರೆ ಈಗ? ಪರಿಚಯ ಐತ್ರಿ, ನೋಡಿದ್ರೆ ಇದು ಮಾಡ್ತಾರ್ರಿ. ಏನಂತ ಮಾತಾಡಿಸ್ತಾರೆ? ಅವ್ರ ಮಮ್ಮಿ ಅವ್ರ ಅಂತ ಹೇಳ್ತಾರ್ರಿ, ಖಾಜಾರ್ ನೋಡಿದ್ರೆ ಗುಡ್ಲೆ ಒಟ್ಟಿಗೆ ಸಂತೋಷವಾಗಿದೆ. ಈಗ ಹುಡುಗರು ಇದು ಮಾಡಾಕ್ತಾವ ಅಂತೇಳಿ ನಾವು ಇದಾಗ್ಯವ್ರಿ. ಮಕ್ಕಳು ದುಡ್ಡು ಕಾಸು ಕೊಡ್ತಾರಲ್ರಿ, ಕೊಡಬೇಕಲ್ರಿ. ಈಗ ಚೆನ್ನಾಗಿದ್ದಾರೆ, ಖುಷಿ ಆಗುತ್ತೆ. ನಮಗೂ ಅಷ್ಟು ಕನ್ನಡ ಬರಂಗಿಲ್ರಿ, ಮ್ಯಾಲ್ಗಿನೂ ಹೊಳ್ಳಂಗಿಲ್ರಿ. ಹೌದಾ, ಆಪರೇಷನ್ ಆಗೈತಲ್ರಿ? ಆರಾಮಿದ್ದಿಲ್ರಿ ನನಗೂ, ಆ ಗಾಡಿ ಮೇಲೆ ಬಿದ್ದಿದ್ದೆ ರೀ ನಾನು. ಸ್ವಲ್ಪ ಆಪರೇಷನ್ ಮಾತಾಡಾಗ ಆಗ್ಬಿಡ್ತೀರಿ ಅವ್ರಿಗೆ. ಒಟ್ಟಿಗೆ ನಿಮ್ಮ ಕಷ್ಟಕ್ಕೆ ಒಳ್ಳೆ ಮಕ್ಕಳಿದ್ದಾರೆ. ತಂದೆಯವ್ರಿಗೆ ಏನ್ ಮಾಡ್ತಾರೆ? ತಂದೆಯವರು ಪೇಂಟಿಂಗ್ ಕೆಲಸ ಮಾಡ್ತಾರೆ, ಈಗಲೂ ಪೇಂಟಿಂಗ್ ಕೆಲಸ ಮಾಡ್ತಾರೆ. ನಿಮ್ ದುಡ್ಡು ಕಾಯ್ಕೊಂಡಿಲ್ಲ ಅವರು? ಒಟ್ಟ ಅಂದ್ರ ಈದ್ ಕೈ ಬಿಡ್ತಂದ್ರು ಆದ್ ಕೈ ಬಿಡುದಿಲ್ಲ ಅಂತ ಹೇಳ್ತಿರ್ತಾರ್ರಿ ಅವ್ರ. ಅಂದ್ರ ಮೊದಲು ಹೆಂಗಿದ್ವಿ ಹಂಗ ಮರಿಬಾರ್ದ, ಈಗ ರೊಕ್ಕ ಬರತ್ತಾವ ಹೆಸರು ಆಗಾಕತ್ತೈತೆ ಅಂತೇಳಿ ಏನ್ ದೊಡ್ಡ ಇದ ಆಗ್ಬಾರ್ದ ಅಂತ ಹೇಳಿ ಇದು ಹೇಳ್ತಿರ್ತಾರ್ರಿ. ಹಳೇದನ್ ಎಲ್ಲಿಂತ್ರ ಬಂದೇವಿ ಅಲ್ಲಿದ್ ಮರಿಬಾರ್ದ ಅಂತ ಹೇಳಿ ಇದು ಹೇಳ್ತಾರ್ರಿ ಅವ್ರ. ಮೊದಲ್ ಹೆಂಗಿದ್ದಿ ಹಂಗ ಇರ, ಚೇಂಜ್ ಆಗಕ್ ಹೋಗ್ಬೇಡಂತ ಹಿಂಗ ಇದು ಮಾಡ್ತಿರ್ತಾರೆ. ಶೋಕಿ ಮಾಡುದು, ಈಗ ರೊಕ್ಕ ಬರತ್ತಾವ ಅಂತೇಳಿ ನನ್ನ ಕಡೆ ಹಿಂಗ ಐತಿ, ನಾ ಇಷ್ಟು ಫೇಮಸ್ ಅದೇನಿ ಅಂತ ಅಂದ್ರೆ ಸೊಕ್ ತೋರಿಸ್ಬಾರ್ದ. ಸೊಕ್ ತೋರಿಸ್ಬಾರ್ದ, ಈಗ ಇದ್ದಿದ್ದ ನಾಳೆ ಇರುದಿಲ್ಲ ಅಂತ ಹಿಂಗ ಹೇಳ್ತಿರ್ತಾರೆ. ಅಂದ್ರ ಅದಕ್ಕೆ ನಾವು ಮೊದ್ಲಿನಿಂದ ಹೆಂಗೈದ್ರಿ ಹಂಗ ಅದೇವ್ರಿ. ಈಗ ಪೇಂಟಿಂಗ್ ಕೆಲಸ ಮಾಡತ್ತೀನಿ, ಅದಕ್ಕೆ ಪೇಂಟಿಂಗ್ ಕೆಲಸನ ಮಾಡ್ತಾರೆ ಎಲ್ಲಾರು, ಹುಡುಗರು ಮಾಡ್ತಾರೆ, ನಮ್ಮ ಮನೆಯವರು ಅದ ಕೆಲಸ ಮಾಡ್ತಾರೆ. ಅದ ಇದ್ರಲ್ಲೇ ಇರ್ಬೇಕ್ರಿ. ಮೊದಲು ಹೆಂಗ್ ದುಡಿದ್ರಿ ಹೆಂಗ್ ತಿಂತೇವ್ರಿ, ಅದಂಗ ಹಂಗ ಅದೇವ್ರಿ ನಾವು. ಆಗ್ಲಿ, ಒಳ್ಳೇದಾಗ್ಲಿ. ಇವ್ರ ನಮ್ಮ ಅಣ್ಣಾರ್ರಿ,
ಇವರು ಸ್ವಂತ ಅಣ್ಣ ರೀ. ಇವ್ರು ಲೊಕೇಶನ್ ಗಿಕೇಶನ್ ಎಲ್ಲ ಇದು ಮಾಡ್ತಾರ್ರಿ. ನಿಮ್ಮ ಮ್ಯಾನೇಜರ್ ಇವ್ರ ನಮ್ಮ ಫ್ರೆಂಡ್ ರೀ ಅಪ್ಪಾಲಾಲ್ ಅಂತ ಹೇಳಿ. ಹಾಂ ರೀ, ಇವರು ನಮ್ಮ ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. 2 ವರ್ಷ ಆತ್ರಿ ಈಗ ಮಾಡಾಕತ್ತ. ಇಲ್ಲೇ ಧಾರವಾಡದಾಗ ಇರ್ತಾರೆ ಇವರು. ಓಕೆ. ಬಟ್ ಎಲ್ಲ ಒಂದು ಯೂತ್ ಟೀಮ್, ಯಂಗ್ ಟೀಮ್. ಹೆಂಗ್ರಿ ಪಬ್ಜಿ ಆಡ್ತಿದ್ದ ಅಣ್ಣ ಅಂದ್ರಲ್ಲ ಇವ್ರನ್ನ. ಪಬ್ಜಿ ಆಡೋರು ಇವ್ರಿ. ಇವ್ರ ಫೋನ್ ಒಳಗೆ ಮಾಡ್ತಿದ್ದೀರಿ ಇವ್ರಿಗೆ ಕರ್ಕೊಂಡೋಗಿ ಬೈತಿದ್ರಿ ಅವ್ರ. ಎಲ್ಲಿ ವಿಡಿಯೋ ಮಾಡ್ತೀವಿ ಹೋಗ್ಲಿಪ್ಪ, ನನಗೇನೊಂದು ಹತ್ತೈತಿ ಕೆಲಸ ಮಾಡಿ ಬಂದಿಲ್ಲಿ ಪಬ್ಜಿಯಾರ ಆಡೋದು ಬಂದಿರ್ತೇನೆ, ಟೈಮ್ ಪಾಸ್ ಆಕೈತೆ ಅಂತ ಇದು ಮಾಡ್ತಿದ್ರಿ. ಇವನು ಪೇಂಟಿಂಗ್ ಕೆಲಸನ ಮಾಡ್ತಿದ್ದಾರೆ ಅವ್ರ ಅಪ್ಪ ಜೋಡಿ. ಆಮೇಲೆ ಏನಾತಂದ್ರ ಪಬ್ಜಿ ಆಡೋದ್ ಬಿಟ್ಟು ವಿಡಿಯೋ ಮಾಡೋದ್ ನಡಿ ಅಂತ ಇವ ಕರ್ಕೊಂಡು ಹೋಗಾಕತ್ತಾರೆ. ಆಮೇಲೆ ಫೇಮಸ್ ಆಗಕತ್ತಾರ. ಇನ್ನೊಬ್ಬ ದೊಡ್ಡವನ ಅದಲ್ರಿ, ಅವನು ಪೇಂಟಿಂಗ್ ಕೆಲಸನ ಮಾಡ್ತಾನ್ರಿ. ಅವಾಗ ಕ್ಯಾಮ್ರಾ ಬರ್ತಾರೆ. ಅವರು ಆಕ್ಟಿಂಗ್ ಈಗ ಮಾಡತ್ತಾರ್ರಿ. ಮನೆಯಲ್ಲೇ ಕಲಾವಿದ್ರ ಕುಟುಂಬ. ಧನ್ಯವಾದ, ಒಳ್ಳೆದಾಗ್ಲಿ. ಏನ್ ಮಾತಾಡಿದಿಲ್ಲ ಮಗನ, ಜಾಸ್ತಿ ಮಾತಾಡಿದಿ ಆಕ್ಸಿಡೆಂಟ್ ಮಾಡ್ತೇನೆ. ಮತ್ತೆ ಏನ್ ಸರ್ ಇದು ಗೋಲ್ಡನ್ ಪ್ಲೇ ಬಟನ್ ರೀ. ಯೂಟ್ಯೂಬ್ ಇಂತ್ರ 10 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಬರ್ತೈತ್ರಿ ಇದು. ಹಾ ರೀ. ಯಾವಾಗ 10 ಲಕ್ಷ? 10 ಲಕ್ಷ ನಮ್ದು 2022ರಾಗ ಆಗೈತ್ರಿ. 1 ವರ್ಷ ಆತ್ರಿ ಈಗ. 1 ವರ್ಷ? ಹಾ, 1 ವರ್ಷ ಆತ್ರಿ. ಶುರು ಮಾಡಿದ 2 ವರ್ಷದಲ್ಲಿ 10 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾ, ಆಯ್ತ್ರಿ. ಸೂಪರ್. ಪ್ರೆಸೆಂಟೆಡ್ ಟು ಮುಕ್ಳೆಪ್ಪ ಕಾಮಿಡಿ ಶೋ ನಂಬರ್ 1. ಏನ್ ಸರ್ ನಂಬರ್ 1? ಹಾ ರೀ, ಅಂದ್ರೆ ನಮಗೆ ಯಾವ ಹೆಸರು ಬೇಕಂತೇಳಿ ಇಟ್ಕೋಬೋದ್ರಿ ಇದ್ರಾಗ. ಹಾಕಿರ್ತಾರ್ರಿ ಅದು. ಇದು ಹಾಕಿರ್ತಾರ್ರಿ. ಸೊ ಇದು ಯೂಟ್ಯೂಬ್ ಹೇಳಿದ ನಂಬರ್ 1 ಅಂತ ನೀವು ಹಾಕೊಂಡ್ರಲ್ಲ? ಅವ್ರು ಹಾಕಿರ್ತಾರೆ. ಅವರೇ ಹಾಕೊಂಡ್ರಲ್ಲ. ಮುಕ್ಳೆಪ್ಪ ಕಾಮಿಡಿ ಶೋ ನಂಬರ್ 1 ಫಾರ್ ಪಾಸಿಂಗ್ 10 lakh ಸಬ್ಸ್ಕ್ರೈಬರ್ಸ್ ಪ್ರೆಸೆಂಟೆಡ್ ಟು ಮುಕ್ಳೆಪ್ಪ. ಇಷ್ಟಕ್ಕ ಹಿಂಗಾದ್ರೆ ಹೆಂಗ್ರಿ ನೀವು? ಇದ ಬರೇ ಇಂಟರ್ವ್ಯೂ ಇಲ್ರಿ, ಇನ್ನೂ ಪಿಕ್ಚರ್ ಬಾಕಿ ಐತ್ರಿ. ದುಡಿಬೇಕು ಅನ್ನೋ ಛಲ, ನಾನು ಏನಾದರೂ ಮಾಡಿ ಸಮಾಜದ ಮುಂದೆ ಗುರುತಿಸ್ಕೊಳ್ಬೇಕು ಅನ್ನೋ ಹಠ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ ನಮ್ಮ ಈ ಮುಕ್ಳೆಪ್ಪ ರಿಯಲ್ ಟೀಮು. ಸೊ ಇವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ ನಿಮ್ಮ ಪರವಾಗಿ. ತುಂಬ ಜನ ತುಂಬ ಬುದ್ಧಿವಂತರಿರ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಾನು ಹಂಗೆ ಮಾಡ್ಬಿಡ್ಬೇಕು, ಹಿಂಗೆ ಮಾಡಬೇಕು, ಇಂಥ ಅವಕಾಶ ಸಿಕ್ಕರೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ದಬಾಕ್ಬಿಡ್ತಿದ್ದೆ, ಅಂಥದ್ದು ಹಂಗೆ ಸಿಕ್ಕಿ ಹಿಂಗಾಗ್ಬಿಟ್ರೆ ಹಿಂಗೆ ಮಾಡ್ಬಿಡ್ತಿದ್ದೆ ಅಂತೆಲ್ಲ ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡಿತಿರ್ತಾರೆ. ಆದರೆ 10 ವರ್ಷ ಬಿಟ್ಟು ನೋಡೋರು ಅಲ್ಲಲ್ಲೇ ಇರ್ತಾರೆ. ಆದರೆ ಆ ಥರದ ಯಾವುದೇ ದೊಡ್ಡ ದೊಡ್ಡ ಮಾತುಗಳನ್ನ ಶಾಬಿಯಾಗಿ ಮಾತಾಡದೆ ನಮ್ಗೆ ಸಿಕ್ಕಂಥ ಒಂದು ಪುಟ್ಟ ಮೊಬೈಲ್ ಇಟ್ಕೊಂಡು ಅವ್ರ ಕೆಲಸ ಶುರು ಮಾಡಿ ವಿಡಿಯೋಗಳನ್ನ ಮಾಡ್ತಾ ತಮ್ಮೂರಲ್ಲೇ ತಮ್ಮ ಪುಟ್ಟ ಕಥೆಗಳನ್ನ ರೆಕಾರ್ಡ್ ಮಾಡ್ತಾ ಜನರನ್ನ ನಗಿಸ್ತಾ ಅವ್ರಿಗೆ ಮನೋರಂಜನೆ ಕೊಡ್ತಾ ಈಗ ವಿಶ್ವದಾದ್ಯಂತ ಅಭಿಮಾನಿಗಳನ್ನ ಗಳಿಸಿರೋರು ಈ ಮುಕ್ಳೆಪ್ಪ ರಿಯಲ್ ಟೀಮ್ ತಂಡ. ಅವ್ರ ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಸ್ನೇಹಿತರಿಗೆಲ್ಲ ಒಳ್ಳೇದಾಗಲಿ. ನೀವು ದಯಮಾಡಿ ಮುಕ್ಳೆಪ್ಪ ರಿಯಲ್ ಟೀಮ್ ನೋಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಲಾಕ್ಡೌನ್ ಟೈಮಲ್ಲಿ ತುಂಬ ನೋಡ್ತಾ ಇದ್ದೆ ನಾನು. ಸೊ ಶುಭವಾಗಲಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಒಳ್ಳೇದಾಗಲಿ. ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಿರೋ, ಕನ್ನಡದಲ್ಲಿ ಕೆಲಸ ಮಾಡ್ತಿರೋ ನಮ್ಮಂತ ಎಲ್ಲ ಮುಗ್ಧರನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ರೀ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ಸರ್. ನಮಸ್ತೆ. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.